I would request all the speakers to be on the stage, please. Turning the page, we arrive at our next session in collaboration with our partner Electronic City Industries Association. ಮುಂದಿನ ಕಾರ್ಯಕ್ರಮ ಆಟವಲ್ಲ ಮನರಂಜನೆ ಕ್ರೀಡೆಯಾಗಿ ಉಳಿಯದ ಕ್ರಿಕೆಟ್. ಬುಕ್ ಬ್ರಹ್ಮ ಸೆಕೆಂಡ್ ಲಿಟ್ರೇಚರ್ ಫೆಸ್ಟಿವಲ್ಗೆ ನಮಗೆಲ್ಲ ಕರೆದಿದ್ದಕ್ಕೆ ಧನ್ಯವಾದಗಳು. ಇಂಟ್ರೆಸ್ಟಿಂಗ್, ಯಾಕಂದ್ರೆ ಕ್ರಿಕೆಟ್ ಕ್ರೀಡೆ ಆಗುವುದಿಲ್ಲ, ಮನರಂಜನೆಯಾಗಿದೆ ಅನ್ನುವ ಮಾತೇನಿದೆ. ಕ್ರೀಡೆಗಳು ಹುಟ್ಟಿರೋದೇ ಮನರಂಜನೆಗಾಗಿ, ಜನರನ್ನು ರಂಜಿಸಲಿಕ್ಕಾಗಿ, ಜೀವನದ ಒಂದು ಗಂಭೀರತೆಯಿಂದ ಹೊರಬರಲಿಕ್ಕಾಗಿ, ಎಂಟರ್ಟೈನ್ಮೆಂಟ್ಗಾಗಿ, ಸರಳ ಬದುಕಿಗಾಗಿ ಕ್ರೀಡೆ ಪ್ರಾರಂಭವಾಗಿದ್ದು. ಅದು ಯಾವುದೇ ಕ್ರೀಡೆ ಇರ್ಬೋದು. ಎಲ್ಲ ಕ್ರೀಡೆಗಳು ಹುಟ್ಟು ಅದೇ ಮೂಲಕ ಆಗಿದೆ. ಆದರೆ ಕ್ರೀಡೆ ಬೆಳೀತಾ ರೀತಿ ನೋಡ್ತಾ ಇದ್ದರೆ ಭಾರತದಲ್ಲಿ ಕ್ರಿಕೆಟ್ ಕ್ರೀಡೆ ಆಗೋದಿಲ್ಲ, ಅದೊಂದು ಧರ್ಮವಾಗಿದೆ. ಆ ಧರ್ಮಕ್ಕೊಬ್ಬ ಗುರು ಅಂತ ಹೇಳಿದ್ರೆ ಸಚಿನ್ ತೆಂಡೂಲ್ಕರ್ ಗಾಡ್ ಆಗಿದ್ದಾರೆ, ಕ್ರಿಕೆಟ್ ಗಾಡ್ ಅನ್ನುವ ಮಾತುಗಳು ಕೇಳಿಬರುತ್ತೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ಕ್ರಿಕೆಟರಾದ ಸೋಮಶೇಖರ್ ಶಿರಗುಪ್ಪಿ ಇದ್ದಾರೆ, ಪತ್ರಕರ್ತರಾದ ಜೋಸೆಫ್ ಫೋರ್ ಇದ್ದಾರೆ, ವಿಶ್ಲೇಷಕರಾದ ಕಣಿಯೂರ್ ಇದ್ದಾರೆ. BCCI ಏನಿದೆ, ವರ್ಲ್ಡ್ ರಿಚೆಸ್ಟ್ ಸ್ಪೋರ್ಟ್ಸ್ ಬಾಡಿ ಇದು. ಕ್ರಿಕೆಟನ್ನು ಒಂದು ಆರ್ಥಿಕವಾಗಿ ಅತ್ಯಂತ ಸಬಲವಾಗಿಸಿದ ಶಕ್ತಿಯಾಗಿ ಬೆಳೆದದಂದರೆ ಅದು BCCI. ಅದಕ್ಕೆ ಹಲವಾರು ಕಾರಣಗಳಿವೆ. ಭಾರತದಲ್ಲಿ ಕ್ರಿಕೆಟ್ಗೆ ಜನಪ್ರಿಯತೆ ಆಗಲಿಕ್ಕೆ ಕಾರಣಗಳು ಏನು ಅಂತ ಒಂದೊಂದನ್ನು ಮಾತಾಡ್ತಾ ಹೋಗೋಣ. ಮೊದಲು ನಾವು ಜೋಸಫ್ರಿಂದ ಶುರು ಮಾಡ್ತೀನಿ. ನೀವು ತುಂಬ 30 ವರ್ಷದಿಂದ ಕ್ರಿಕೆಟನ್ನು ಹತ್ತಿರದಿಂದ ಕವರ್ ಮಾಡ್ತಾ ಇದ್ದೀರಾ. ಅವತ್ತಿನ ಕ್ರಿಕೆಟ್ಗೂ ಇವತ್ತಿನ ಕ್ರಿಕೆಟ್ಗೂ ಏನು ಬದಲಾವಣೆ ಆಗಿದೆ, ಏನೇನು ಚೇಂಜಸ್ ಆಗಿದೆ, ಗ್ಲೋಬಲ್ ಪವರ್ ಆಗಿ BCCI ಹೇಗೆ ಬೆಳೆದು ನಿಂತಿದೆ? ಹೇಳ್ಬೇಕಂದ್ರೆ ಸುನೀಲ್, ಕಣಿಯವ್ರಿಗೂ ಗೊತ್ತು, ಶಿರಗುಪ್ಪಿಯವ್ರಿಗೂ ಗೊತ್ತಿದೆ, ಕ್ರಿಕೆಟು ಇವತ್ತು ನಾಟ್ ಜಸ್ಟ್ ಸ್ಪೋರ್ಟ್ಸ್, ಇದು ಬಿಸ್ನೆಸ್ ಗಂದೆ ಅಂತ ಹೇಳ್ಬೋದು. ಅಷ್ಟು ಮಟ್ಟಕ್ಕೆ ಹೇಗಾಗಿದೆ ಅಂದರೆ ಆ ಗ್ಲೋರಿಯಸ್ ಅನ್ಸರ್ಟನಿಟಿ ಆಫ್ ದ ಗೇಮ್ ಇರೋದಲ್ಲ, ಅದನ್ನು ಕಳ್ಕೊಂಬಿಟ್ಟಿದ್ದೀವಿ ನಾವೀಗ. ಎಷ್ಟು ಮಟ್ಟಕ್ಕೆ ಅಂದರೆ ಇಟ್ ಈಸ್ ಓನ್ಲಿ ಬಿಸ್ನೆಸ್ ಓರಿಯೆಂಟೆಡ್, ಡ್ರಿವೆನ್ ಬೈ ಕಾಮರ್ಸ್. ಸೊ ಈಗ ಹೇಗಾಗ್ಬಿಟ್ಟಿದೆ ಅಂದರೆ ನಮ್ಮ BCCI ಕುಡ್ ಬಿ ಸೂಪರ್ ಪವರ್ ಇನ್ ಕ್ರಿಕೆಟ್. ಈ ಥರ ದುಡ್ಡೊಳಗೆ ಗೇಮ್ ವೈಸ್ ಈಗ ನಾವು ಡಾಮಿನೇಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಟ್ ಇವ್ರಿಗೆ ಎಷ್ಟು ಮಟ್ಟಕ್ಕಾಗಿದೆ ಅಂದರೆ ಎಲ್ಲ ಬಿಟ್ಟು ನಮಗೆ ದುಡ್ಡೇ ಅಂದ್ಬಿಟ್ಟು ನೋಡೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗ ಹೇಗಾಗಿದೆ ಅಂದರೆ ಈಗ ನಾವು ಏನು ನೋಡ್ತಾ ಇದ್ದೀವಿ, ಈಗ ನಮ್ಮ ಆಪರೇಷನ್ ಸಿಂಧೂರ್ ಆದಾಗ ನಮ್ಮ ಎಷ್ಟೋ ಜನ ಸತ್ತೋದ್ರು, ಮತ್ತು ನಮ್ಮ ಇವ್ರುಗಳು ಅಷ್ಟೇ ಸೋಲ್ಜರ್ಸು ಸತ್ತಿದ್ದಾರೆ. ಇವ್ರಿಗೆ ಈಗಲೂ ಹಣ ನೋಡಿಬಿಟ್ಟು ಇಂಡಿಯನ್ ನ್ಯಾಷನಲ್ ಸೆಂಟಿಮೆಂಟ್ಸೇ ಬಿಟ್ಬಿಟ್ಟಿದ್ದಾರೆ. ಸೊ ಎಷ್ಟು ಮಟ್ಟಿಗೆ ಡ್ರಿವನ್ ಬೈ ದುಡ್ಡು ಅಂದರೆ ಎಲ್ಲ ಮರ್ತ್ಬಿಟ್ಟಿದ್ದೀವಿ ಈಗ. ಇಟ್ ಈಸ್ ಓನ್ಲಿ ಅಬೌಟ್ ಮನಿ. ಈಗ ಎಷ್ಟು ಇದಾಗಿದೆ ಅಂದರೆ ಆ್ಯಸ್ ಅ ಕ್ರಿಕೆಟ್ ರೈಟರ್ ನಾನು ಹೇಳ್ಬೋದು, ಯಾಕಂದರೆ ವಿ ಹ್ಯಾವ್ ರಿಟನ್ ಲಾಟ್ ಅಬೌಟ್ ದ ಗೇಮ್ ಅಂದ್ಬಿಟ್ಟು. ಈಗ ಕ್ರಿಕೆಟ್ ಇಸ್ ನಾಟ್ ಅ ಗೇಮ್ ಅಂತ ಹೇಳ್ಬೋದು, ಇಟ್ ಈಸ್ ಬಿಸ್ನೆಸ್ ಆ್ಯಂಡ್ ಇಟ್ ಈಸ್ ಡ್ರಿವನ್ ಬೈ ಮನಿ. ಎಷ್ಟು ಮಟ್ಟಕ್ಕೆ ಅಂದರೆ ನಾವೆಲ್ಲ ಆಡ್ಬೇಕಾರೆ, ಕಣ್ವಿ ಆಡ್ಬೇಕಾರಲ್ಲಿ, ನೀವು ಆಡ್ಬೇಕಾರೆಲ್ಲ ಆಡ್ಬೇಕಾರೆ ನಾವೊಂದು ಪ್ಯಾಷನ್ಗೆ ಆಡ್ತಿದ್ವಿ, ಎಂಜಾಯ್ ಮಾಡೋಕ್ಕೆ ಆಡ್ತಿದ್ವಿ ಕ್ರಿಕೆಟು, ಅಥವಾ ಒಂದು ಸ್ಟೇಟ್ಗೆ ಆಡಬೇಕು ಅಂದ್ಬಿಟ್ಟು. ಈಗ ಹೇಗಾಗಿದೆ ಅಂದರೆ ಈಗ ಮಕ್ಕಳಿನಲ್ಲಿ ಇನ್ವೆಸ್ಟ್ ಮಾಡ್ತಾವ್ರೆ ಪೇರೆಂಟ್ಸು. ನಮಗೆ ಪೇರೆಂಟ್ಸ್ ಕಳಿಸ್ತೋದಿ ಸ್ವಲ್ಪ ಹೊತ್ತು ಆಡ್ಬಿಟ್ಟು ಬಾ ಎಂಜಾಯ್ ಮಾಡ್ಕೊಂಡು ಬಾ ಅಂತಿದ್ರು, ಎಂಜಾಯ್ ದ ಗೇಮ್ ಆಗ್ಬಿಟ್ಟು. ಈಗ ಇಟ್ ಇಸ್ ಕಮ್ ಟು ಇನ್ವೆಸ್ಟ್ಮೆಂಟ್ಸ್. ನೀವು ಹೇಗೆ ಶೇರ್ಸ್ ತಗೋತೀರೋ, ಈಗ ಪೇರೆಂಟ್ಸ್ ಹವ್ ಸ್ಟಾರ್ಟೆಡ್ ಇನ್ವೆಸ್ಟಿಂಗ್. ಈಗ ಅಂಡರ್-12 ಇರಲಿ, ಅಂಡರ್-14, ಅಂಡರ್-16, ಅಂಡರ್-19 ಲೀಗ್ ನಡೆಸ್ತಾರೆ KSC ಅವರು. ಅದರೊಳಗೆ ಈಗ ಏನಾಗ್ತಿದೆ ಅಂದರೆ ಪೇರೆಂಟ್ಸ್ ಆಲ್ರೆಡಿ ನಮ್ಮ ಮಗ IPL ಆಡಬೇಕು, ಇಂಡಿಯಾಗೆ ಆಡಬೇಕು, ಕರ್ನಾಟಕಕ್ಕೆ ಆಡಬೇಕಲ್ಲ, IPL ಆಡಬೇಕು ಅವ್ರಿಗೆ. ಅಷ್ಟು ಮಟ್ಟಕ್ಕೆ ಈಗ ಏನಾಗ್ತಿದೆ ಅಂದರೆ ಕ್ಲಬ್ಸ್ಗೆ ದುಡ್ಡು ಕೊಟ್ಟು ಅವ್ರ ಮಕ್ಕಳನ್ನ ಆಡಿಸ್ತಿದ್ದಾರೆ. ಸೊ ಈಗ ಹೇಗಾಗಿದೆ ಅಂದರೆ ನಾವು ಮೊನ್ನೆ KSC ಇವ್ರಿಗೆ ಫಾರ್ಮರ್ ಸೆಕ್ರೆಟ್ರಿಗೆ ಮಾತಾಡ್ಬೇಕಾದ್ರು ಹೇಳ್ತಿದ್ದೆ, ಇದು ಹಿಂಗೆ ಆಗ್ಬಿಟ್ಟಿದೆ, ಏನು ಮಾಡೋಕ್ಕಾಗತ್ತೆ ಅಂತಾರೆ. ಸೊ ಈಗ ಕಲ್ಚರ್ ಚೇಂಜ್ ಆಗತ್ತಾ, ವಿ ಆರ್ ಡ್ರಿವನ್ ಬೈ ಮನಿ. ಸೊ ಈಗ ಏನಂದರೆ ನಾವು ಮುಂಚೆಲ್ಲ ಎಂಟರ್ಟೈನ್ಮೆಂಟ್ ಅಂದ್ಬಿಟ್ಟು ನೋಡ್ತಾ ಇದ್ವಿ. ದಿಸ್ ಇಸ್ ನಾಟ್ ಜಸ್ಟ್ ಓನ್ಲಿ ಅಬೌಟ್ ಎಂಟರ್ಟೈನ್ಮೆಂಟ್, ನಾಟ್ ಅಬೌಟ್ ಪ್ಯಾಷನ್, ಇಟ್ ಈಸ್ ಆಲ್ ಅಬೌಟ್ ಮನಿ. ಯಾಕಂದರೆ ನೀವು ಒಂದೇ ಇಂಡಿಯಾ ಅಂತ ನಾವು ಮಾತಾಡ್ತೀವಿ. ಇವ್ ಯು ಲುಕ್ ಎಟ್ ಇಂಗ್ಲೆಂಡ್ ತಂದಿದೆ T20, ಅವರು T20 ಸ್ಟಾರ್ಟ್ ಮಾಡಿದ್ದು ಅವರು, ಅಲ್ಲಿಂದ ಎಷ್ಟು ಮಟ್ಟಕ್ಕೆ ಬೆಳ್ಕೊಂಡು ಹೋಗ್ಬಿಟ್ಟಿದೆ. ಈಗ ಆಸ್ಟ್ರೇಲಿಯಾ ನೋಡಿ, ಅವರು ಕೊನೆಗೆ ಏನಾಗ್ಬಿಟ್ಟಿದೆ ಅಂದರೆ ಅವ್ರಿಗೂ ಕ್ರಿಕೆಟರ್ಸ್ ಕಡಿಮೆ ಆಗ್ತಿರೋದ್ರಿಂದ, ಬೇರೆ ಸ್ಪೋರ್ಟ್ಸ್ ಇದು ಹೋಗ್ತಿರೋದ್ರಿಂದ ಅವರು ಎಲ್ಲ ಇದುಗಳು ಈ ಕಡೆ ಇಟ್ಸ್ ಆಲ್ ಅಬೌಟ್ ಮನಿ. ನೀವು ದುಡ್ಡು ಕೊಡ್ತೀವಿ ಆಡ್ತೀನಿ. ಈಗ ವೆಸ್ಟ್ ಇಂಡೀಸ್ ನೋಡಿ, ದೇ ಡೋಂಟ್ ವಾಂಟ್ ಟು ಪ್ಲೇ ಫಾರ್ ಅದರ್ ಕಂಟ್ರಿ. ಅವರು IPL ಟೀಮ್ಗೆ ಆಡಬೇಕು, ದುಡ್ಡು ನೋಡಬೇಕು, ವಿ ವಾಂಟ್ ಮನಿ ಅಂದ್ಬಿಟ್ಟು. ಸೊ ಈಗ ಪೇರೆಂಟ್ಸ್ ಕಲ್ಚರ್ ಹೇಗಾಗಿದೆ ಅಂದರೆ ದುಡ್ಡು ಕೊಟ್ಟು ಅವ್ರ ಮಗನ ಆಡಿಸ್ಬೇಕು. ಅಂಡರ್-12 ಲೆವೆಲ್ಗೆ ಬಂದಿದೆ ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ವೇರ್ ವಿ ಆರ್ ಹೆಡ್ಡಿಂಗ್ ಅಂದ್ಬಿಟ್ಟು. ಸೊ ಅಷ್ಟು ಮಟ್ಟಕ್ಕೆ ಆಗಿದೆ ಅಂತ. ತುಂಬ ಇಂಪಾರ್ಟೆಂಟ್ ಮಾತು ಹೇಳಿದ್ರು ಜೋ. ಯಾಕಂದರೆ
ಕ್ರೀಡೆ ಮನಸ್ಸನ್ನು ಬೆಸೆಯುವ ಅಥವಾ ಹೃದಯನ ಹಗುರು ಮಾಡುವ, ಒಬ್ಬರಿಗೊಬ್ಬರನ್ನ ಹತ್ತಿರ ಮಾಡುವ ಸಾಧನ ಆಗಬೇಕು. ನಾವು ಇಲ್ಲಿ WLCL ನಡೀತು, ಅಲ್ಲಿ ನಾವು ಪಾಕಿಸ್ತಾನ ವಿರುದ್ಧ ಆಡಬೇಕಾದ್ರೆ ಸೆಮಿಫೈನಲ್ ಮತ್ತು ಲೀಗಲ್ಲಿ ಎರಡೂ ಮ್ಯಾಚ್ಗಳನ್ನು ಭಾರತ ಬಿಟ್ಕೊಡ್ತು. ಅಂದರೆ ಅವ್ರ ವಿರುದ್ಧ ಆಡೋದಿಲ್ಲ ನಾವು ಪಾಕಿಸ್ತಾನಕ್ಕಂತ. ಅದೇ ಏಷ್ಯಾ ಕಪ್ಪಲ್ಲಿ ಇಂಡಿಯಾ ಪಾಕಿಸ್ತಾನ ಮ್ಯಾಚನ್ನು ಶೆಡ್ಯೂಲ್ ಮಾಡಲಾಗಿದೆ ಸೆಪ್ಟೆಂಬರ್ 14 ಸಿಂಗಾಪುರದಲ್ಲಿ. ಅಂದರೆ ಏನಾಗ್ತದೆ ಅಂದರೆ ಎಲ್ಲಿ ದುಡ್ಡಿದೆ ಅಲ್ಲಿ BCCI ಹಿಂದೆ ಸರಿಲಿಕ್ಕೆ ಸಾಧ್ಯ ಇಲ್ಲ. ದೇಶದ ಮಹತ್ವ ಬಂದರೂ ಅದನ್ನು ಹಿಂದ್ಗಡೆ ತಳ್ತಾ ಇದೆ. ಆದರೆ ಹಿರಿಯರ ಕ್ರಿಕೆಟ್ ಬಂದಾಗ ಈ ಎಲ್ಲ ಮಾತುಗಳು ಮಹತ್ವ ಪಡೆದುಕೊಳ್ತಾ ಇದ್ದಾವೆ. ಅಂದರೆ ಹಣ ಮುಖ್ಯವಾಗ್ತಾ ಇದೆ ಅನ್ನೋದೇನು ಜೋ ಹೇಳ್ತಾ ಇದ್ದಾರೆ, ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಟ್ ಈ ಎಲ್ಲದರ ಮಧ್ಯೆನೂ ನಾವು ಒಂದು ನೆನ್ಪಿಟ್ಕೋಬೇಕು, ಕ್ರಿಕೆಟ್ ತನ್ನ ಸತ್ವವನ್ನು ಇನ್ನೂ ಉಳಿಸ್ಕೊಂಡಿದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇಂಡಿಯಾ ಇಂಗ್ಲೆಂಡ್ ಟೆಸ್ಟ್ ಸೀರೀಸ್. 5 ಟೆಸ್ಟ್ಗಳು ಅದ್ಭುತವಾಗಿ ನಡೆದವು. ಆ ಕ್ರೀಡೆಯ ಏನು ಒಂದು ಸ್ಪಿರಿಟ್ ಇದೆಯಲ್ಲ, ಅದರ ಇನ್ನೂ ಸ್ಪಷ್ಟವಾಗಿ ಕಂಡು ಬಂತ ಅನ್ಸಲ್ವ ಕಣಿವೆಯವರೇ ನಿಮಗೆ? ಅದರಲ್ಲಿ ನಮಸ್ಕಾರ ಎಲ್ಲರಿಗೂ. ಈಗ ಮೊದಲು ಆಟವಲ್ಲ ಮನೋರಂಜನೆ, ಕ್ರೀಡೆಯಾಗಿ ಉಳಿಯೋದು ಕ್ರಿಕೆಟ್. ಈಗ BCCI ಎಲ್ಲ ಬಿಟ್ಬಿಡಿ, ಮೊದಲು ಇದರಿಂದ ಪ್ರಾರಂಭ ಮಾಡೋಣ. ಯಾವ ರೀತಿಯಾಗಿ ಕ್ರೀಡೆ ಶುರುವಾಯಿತು. ಈ ಕ್ರಿಕೆಟನ್ನು ನೀವು ಕ್ರೀಡೆ ಅಂತೀರೋ ಅಥವಾ ಆಟ ಅಂತೀರೋ, ಎರಡರಲ್ಲೂ ಬದಲಾವಣೆ ಇದೆ. ಎರಡೂ ಸೇಮ್ ಅಲ್ಲ. ಕ್ರೀಡೆ ಅಂದರೆ ಅದಕ್ಕೆ ನಿರ್ದಿಷ್ಟವಾದ ರೂಲ್ಸ್ ಇರ್ತವೆ, ರೆಗ್ಯುಲೇಷನ್ಸ್ ಇರ್ತವೆ. ಫಿಸಿಕಲ್ಲಿ ನೀವು ಭಾಳ ಏಬಲ್ ಆಗಿರಬೇಕು, ಎಕ್ಸರ್ಷನ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ಅದನ್ನು ಒಂದು ಜಾಗತಿಕ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ ಆ ಕ್ರೀಡೆ ಮುಂದುವರಿತಾ ಹೋಗುತ್ತೆ. ಗೇಮ್, ಆಟ ಅಂದರೆ ನೀವು ಟ್ರಾನ್ಸ್ಲೇಟ್ ಮಾಡಿದರೆ ಆಟ ಅಲ್ಲ ಕ್ರಿಕೆಟ್. ಯಾಕಂತಂದರೆ ಆಟ ಗೇಮ್ ಅಂತಂದರೆ, ಗೇಮ್ ಅಂದರೆ ಅದರಲ್ಲಿ ಫಿಸಿಕಲ್ ಇಂಟೆನ್ಸಿಟಿ ಅಷ್ಟಿರೋಲ್ಲ. ಅಷ್ಟೇ ಅಲ್ಲ, ಅದು ಹೆಚ್ಚಾಗಿ ಕಾರ್ಡ್ಸು, ಚೆಸ್ಸು ಇಂಥವು ಫಿಸಿಕಲಿ ಎಷ್ಟು ಎಕ್ಸರ್ಷನ್ ಕಡಿಮೆ ಇರ್ತಾವೋ ಬುದ್ಧಿಗೆ ಎಷ್ಟು ಉಪಯೋಗಿಸ್ಬೇಕಾಗತ್ತೆ ಅದು ಆಗುತ್ತೆ. ಹೀಗಾಗಿ ಕ್ರಿಕೆಟ್ ಒಂದು ಆಟನೋ ಕ್ರೀಡೆನೋ ಅದು ಒಂದು ಅದ್ರ ಬಗ್ಗೆ ಚರ್ಚೆ ಆಗಬೇಕಾಗತ್ತೆ. ಈಗ ಕ್ರೀಡೆ ಯಾಕೆ ಆರಂಭ ಆಯಿತು, ಆಟ ಯಾಕೆ ಆರಂಭ ಆಯಿತು ಅಂತಂದರೆ, ಹಿಂದಿನ ಕಾಲದಲ್ಲಿ ಅಂದರೆ ನಾವು ಮತ್ತೆ ಒಲಿಂಪಿಕ್ ಇತಿಹಾಸ ನೋಡ್ತಾ ಹೋದರೆ ಅಂದರೆ ಬೇರೆ ಬೇರೆ ದೇಶಗಳು ಹೊಡೆದಾಡ್ತಿದ್ವು, ಇದಕ್ಕಾಗಿ ಆಕ್ರಮಿಸಿ ಹೋಗ್ತಿದ್ವು, ಇದು ಮಾಡ್ತಿದ್ವು. ಎಲ್ಲನೂ ಒಂದು ಇರಲಿ, ಒಂದು ಎಂಟರ್ಟೈನ್ಮೆಂಟ್ ಇರಲಿ ಅಂತ ಹೇಳಿ ಕ್ರೀಡೆ ಅಂದ್ರೇನು, ಫಿಸಿಕಲಿ, ಮೆಂಟಲಿ, ಆಮೇಲೆ ಎಕ್ಸರ್ಷನ್ ಆಗಿ ನಿಮಗೆ ಎಂಟರ್ಟೈನ್ಮೆಂಟ್ ಸಿಗೋದು, ಅದೇ ಕ್ರೀಡೆ. ಅಂದರೆ ಈಗ ಎಂಟರ್ಟೈನ್ಮೆಂಟೇ ಬೇಡ ಅಂತ ನಾವು ಅನ್ನುವಾಗಿಲ್ಲ. ಆಟ ಅಂದಮೇಲೆ ಎಂಟರ್ಟೈನ್ಮೆಂಟ್ ಇದ್ದೇ ಇರ್ತದೆ. ಹೀಗಾಗಿ ಕ್ರಿಕೆಟ್ ವಿಷಯ ಬಂದಾಗ ಕ್ರಿಕೆಟ್ ಬೆಳೆದು ಬಂದ ರೀತಿಯನ್ನೇ ನಾವು ನೋಡ್ಬೋದು. ಯಾವ ರೀತಿಯಾಗಿ ಬೆಳೆದು ಬಂತು, 1877 ಟೆಸ್ಟ್ ಮ್ಯಾಚಸ್ ಶುರು ಆದವು. ಆಮೇಲೆ ಬರೀ ಕೆಲವು ರಾಷ್ಟ್ರಗಳು ಆಡ್ತಾ ಇದ್ವು. ನಮ್ಮ ಭಾರತ ಕೂಡ 1932 ಸ್ವಾತಂತ್ರ್ಯ ಪೂರ್ವದಲ್ಲೇ ಮೊದಲು ಆಡೋಕ್ಕೆ ಶುರು ಮಾಡಿತು. ಕೊನೆಗೆ ಸ್ವಾತಂತ್ರ್ಯ ನಂತರ ಮೊಟ್ಟ ಮೊದಲ ಬಾರಿ ಆಸ್ಟ್ರೇಲಿಯಾ ಮೇಲೆ ಆಡಿದ್ವಿ. ಈಗ ಆದರೂ ನಮಗೆ ಬಿಳಿಯರೇ ಜಾಸ್ತಿ ಇದನ್ನು ಡಾಮಿನೇಟ್ ಮಾಡ್ತಾಯಿದ್ರು. ಮುಖ್ಯವಾಗಿ ಅವರವರೇ, ಇಂಗ್ಲೆಂಡ್ರಾಗಲಿ, ಸೌತ್ ಆಫ್ರಿಕಾ ಬಿಟ್ಬಿಡಿ, ಮುಂಚೆ ಇದ್ದರೂ ಕೂಡ ನಂತರ 1992 ಅವ್ರಿಗೆ ನಿಷೇಧದಿಂದ ಆಚೆ ಬರುವವರೆಗೂ ಅವ್ರಿಗೂ ತೊಂದರೆ ಇತ್ತು. ಆದರೆ ಬಿಳಿಯರು ಇದನ್ನು ಡಾಮಿನೇಟ್ ಮಾಡುವಾಗ ನಾವು ಹೇಗೆ ಡಾಮಿನೇಟ್ ಮಾಡ್ತಾ ಇದ್ದೀವಿ, ಎಲ್ಲಿಂದ ಎಲ್ಲಿಗೆ ಬಂತಿದ್ದು ಕ್ರಿಕೆಟ್, ನಮ್ಮ ಭಾರತೀಯ ಕ್ರಿಕೆಟನ್ನು ತೆಗೆದುಕೊಳ್ಳಿ. ಯಾವ ರೀತಿಯಾಗಿ ಇದಕ್ಕೆ ಏನೇ ಜನಪ್ರಿಯತೆ ಗಳಿಸಿದ್ರು ಕೂಡ, ಒಂದೊಂದು ಧರ್ಮವಾಗಿ ಪರಿಗಣಿಸಬೇಕಂತಂದ್ರು ಕೂಡ ಅದಕ್ಕೆ ಹೀರೋಸ್ ಬೇಕು, ಟ್ರಾಫಿ ಬೇಕು. 1983 ವರ್ಲ್ಡ್ ಕಪ್ ನಾವು ಗೆದ್ದಾಗ ಆವಾಗ ನಮ್ಮ ಶುಕ್ರ ದೇಶ ಶುರುವಾಯಿತು ಅಂತ ಹೇಳ್ಬೋದು. ಅಲ್ಲಿವರೆಗೂ 1969 ಆಸ್ಟ್ರೇಲಿಯಾ ಬಂದಿದ್ರು ನಮ್ಮ ಭಾರತಕ್ಕೆ. ಅವಾಗ ಇನ್ನೂ ಫೆಸಿಲಿಟೀಸ್ ಇರಲಿಲ್ಲ, ನಮ್ದು ಏನಿರಲಿಲ್ಲ. ಸೊ 10 ವರ್ಷಗಟ್ಟಲೆ ಅವ್ರು ಬರಲಿಲ್ಲ. 1979 ನೆಕ್ಸ್ಟ್ ಅದು ಪ್ಯಾಕರ್ಲೆಸ್ ಪ್ಲೇಯರ್ಸು, ಕಿಮ್ ಹ್ಯೂಸ್ ನಾಯಕತ್ವದಲ್ಲಿ ದಿಗ್ಗಜ ಪ್ಲೇಯರ್ಸ್ ಇಲ್ಲದೆ ಹೋದಂಥ ಲಿಲಿ ಥಾಮ್ಸನ್ನು, ಕ್ಯಾಪೆಲ್ಸು ಯಾರು ಇಲ್ಲಾರ್ದಂಥ ತಂಡ ಬಂತು. ಅಂತಂದು ಕಳಿಸ್ಕೊಟ್ರು. ಯಾಕಂತಂದರೆ ಭಾರತ ಅಷ್ಟೊಂದು ಅವಾಗೆಲ್ಲ ಗ್ಯಾರಂಟಿ ಮನಿ ಕೊಡಬೇಕಾಗ್ತಿತ್ತು, ಗೇಟ್ ಮನಿ ಮೇಲೆ ಎಲ್ಲವೂ ಅವಲಂಬಿಸಿತ್ತು. ಹೀಗಾಗಿ ಗೇಟ್ ಮನಿ ಬಂದರೆ ಮಾತ್ರ ಅದಕ್ಕೆ ಹಣ. 1983 ವರ್ಲ್ಡ್ ಕಪ್ ಭಾರತ ಗೆದ್ದಾಗ ಅನೌನ್ಸ್ ಮಾಡಿದ್ರು, ಎಲ್ಲರಿಗೂ ಪ್ಲೇಯರ್ಸಿಗೆ 1 ಲಕ್ಷ ಕೊಡ್ತೀವಿ ಅಂತ. ಆದರೆ ಅವ್ರು ಬಂದ ಮೇಲೆ ಗೊತ್ತಾಯ್ತು 1 ಲಕ್ಷ ಕೊಡೋಕ್ಕೂ ದುಡ್ಡಿಲ್ಲ. 1 ಲಕ್ಷ, ಈಗಿನ ಬಗ್ಗೆ ನೀವು ಮಿಲಿಯನ್ಸ್ ಬಿಲಿಯನ್ಸ್ ಬಗ್ಗೆ ಮಾತಾಡಬೇಡಿ, 1 ಲಕ್ಷ ಕೊಡೋಕ್ಕೂ ದುಡ್ಡಿರಲಿಲ್ಲ. ಆವಾಗ ರಾಜಸಿಂಗ್ ದುಂಗರ್ಪುರ್ ಅವರು, ಅವರ ಪರಿಚಯದವರಂಥ ಲತಾ ಮಂಗೇಶ್ಕರ್ ಅವ್ರಿಗೆ ನೈಟ್ ಮಾಡಿ ನೀವು ಹಣ ಸಂಗ್ರಹಿಸೋಗೋಸ್ಕರ ಡೆಲ್ಲಿಯಲ್ಲಿ ದೊಡ್ಡೊಂದು ಲತಾ ಮಂಗೇಶ್ಕರ್ ನೈಟ್ ಮಾಡಿ ಅದು ಹಣ ಶೇಖರಿಸಿ ಆನಂತರ ಆಟಗಾರರಿಗೆ ಕೊಟ್ಟದ್ದು. ಅದು ಒಂದು ನಮಗೆ ಅಲ್ಲಿಂದ ಶುರುವಾಯಿತು ಹೊಸ ಅಧ್ಯಾಯ. ಆಮೇಲೆ ನಾವು ಯಾಕೆ ಬಿಳಿಯರ ಜೊತೆ ನೋಡಿ, 75, 79 ವರ್ಲ್ಡ್ ಕಪ್ ಆಗಿದ್ದು ಇಂಗ್ಲೆಂಡ್ನಲ್ಲಿ, 83 ವರ್ಲ್ಡ್ ಕಪ್ ಆಗಿದ್ದು ಇಂಗ್ಲೆಂಡ್. ನಾವಷ್ಟೇ ಮಾಡ್ಬೋದು ಅಂತಂದ್ರೆ ಆವಾಗ ದಾಲ್ಮಿಯಾ ಮತ್ತು ಬಿಂದ್ರಾ ಅವ್ರು ಸೇರ್ಕೊಂಡು ಇಲ್ಲ ನಾವು ಭಾರತೀಯರು ಮಾಡ್ಬೋದು ಅಂತ ಹೇಳಿಬಿಟ್ಟು 87 ತೆಗೆದುಕೊಂಡು ಬಂದರು. ಆವಾಗ ಎಷ್ಟು 5 ಲಕ್ಷ ಇತ್ತು ಟೋಟಲ್ ಪ್ರೈಸ್ ಮನಿ ಇತ್ತು. ಭಾರತ ಪಾಕಿಸ್ತಾನ 2 ಸೇರಿ ಒಟ್ಟಿಗೆ ಮಾಡಿದರು. 92 ಶುರುವಾಗಿದ್ದು ಗ್ಲೋಬಲಿ
ಇದು ಒಂದು ಎಂಟರ್ಟೈನ್ಮೆಂಟ್ ಆಗಿ ಶುರುವಾಗಿದ್ದು. ಅಂದರೆ ಕೆರಿ ಪ್ಯಾಕರ್ 77 ಬಂದಾಗ ಅವ್ರಿಗೆ ಟೆಲಿವಿಷನ್ ರೈಟ್ ಸಿಗಲ್ಲ ಅಂತ ನಾನೇ ಬೇರೆ ಒಂದು ಟೂರ್ನಮೆಂಟ್ ಮಾಡ್ತೇನೆ ಅಂತ ಶುರು ಮಾಡಿದ್ದು. ಆವಾಗ ನೈಟ್ ಕ್ರಿಕೆಟ್, ಪೈಜಾಮಾ ಕ್ರಿಕೆಟ್ ಅಂತಂದ್ರೆ ಅದಕ್ಕೆ ಕೊನೆಗೂ ಅವ್ರಿಗೆ ಜಯ ಸಿಕ್ತು. ಅಂದರೆ ಅವ್ರಿಗೆ ಸಾರಿ ಚಾನೆಲ್ 9 ಅವರು ಅವ್ರಿಗೆ ಟೆಲಿವಿಷನ್ ರೈಟ್ ಸಿಕ್ತು. ಅದಕ್ಕೆ ಮತ್ತೆ ವಾಪಸ್ ಅವ್ರು ಬಂದರು. ಥ್ಯಾಂಕ್ ಯು. ಅವಾಗ ಶುರುವಾಗಿದ್ದು 92 ಯಾವಾಗ ಸೌತ್ ಆಫ್ರಿಕಾನು ಇನ್ಕ್ಲೂಡ್ ಮಾಡಬೇಕಾಯ್ತು ಆವಾಗ ಅಲ್ಲಿವರೆಗೂ ಭಾರತ ಪಾಕಿಸ್ತಾನ ಬೇರೆ ಬೇರೆ ನಮ್ಮ ವ್ಯಾಜ್ಯ ಇರೋದ್ರಿಂದ ಬೇರೆ ಬೇರೆ ಗ್ರೂಪಲ್ಲಿ ಇರ್ತಿತ್ತು. ಆಗಿನ ಕಾಲ ಅದು, ಈಗಿನ ಮಾತಾಡೋದು ನಂತರ ಮಾತಾಡೋಣ. ಸೊ 92 ಪೈಜಾಮಾ ಕ್ರಿಕೆಟ್ ಶುರುವಾಯಿತು. ಅಂದರೆ ಕಲರ್ ಡ್ರೆಸ್ಸು, ವೈಟ್ ಬಾಲು ಆವಾಗ ಶುರುವಾಯಿತು. ಅಲ್ಲಿಂದ ಟೆಲಿವಿಷನ್ ರೈಟ್ಸ್ ಶುರುವಾಯಿತು. ನಮ್ಮ ಭಾರತಕ್ಕೆ ಮೊದಲ ಬಾರಿಗೆ ಟೆಲಿವಿಷನ್ ರೈಟ್ಸಿಂದ ಅಂದರೆ ಬರೀ ದೂರದರ್ಶನಲ್ಲಿ ತೋರಿಸ್ತಾ ಇದ್ರು. ಅದರಿಂದ ಏನೋ ರೆವಿನ್ಯೂ ಬರ್ತಿರಲಿಲ್ಲ, ಬರೀ ಗೇಟ್ ಮನಿ ಮೇಲೇ ಎಲ್ಲ ಅವಲಂಬಿಸಿದ್ದು. ಹೀಗಾಗಿ ಅದು ಸಾಕಾಗ್ತಿರಲಿಲ್ಲ. ಹೀಗಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೂ ಹಣನೂ ಇರ್ತಿರಲಿಲ್ಲ. ಹೀಗಾಗಿ ಯಾವಾಗ 93 ಸ್ಯಾಟಲೈಟ್ ಟೆಲಿವಿಷನ್ ಬಂತು ಆವಾಗಿಂದ ಶುರುವಾಯಿತು. ಹಂತ ಹಂತವಾಗಿ ಎಲ್ಲಿವರೆಗೆ ಈಗ ಹಣ ಬಂದಿದೆ ಅಂತಂದರೆ ಆಟದಲ್ಲಿ, ಅದು ಭಾರತೀಯ ಕ್ರಿಕೆಟ್ ಮಂಡಳಿಗೆ ಬಂದಿದೆ. ಅಂದರೆ ಈಗ ಕಳೆದ ಒಂದು ಇದರಲ್ಲಿ 4.5 ವರ್ಷದ ಮೀಡಿಯಾ ರೈಟ್ಸ್ಗೋಸ್ಕರ, ಟೆಲಿವಿಷನ್ ರೈಟ್ಸ್ಗೋಸ್ಕರ, ಡಿಜಿಟಲ್ ರೈಟ್ಸ್ಗೋಸ್ಕರ 49,000 ಕೋಟಿ ಬಿಡ್ ಮಾಡಬೇಕಾಯಿತು. ಅರ್ಧ ಜಿಯೋ ಅವ್ರು ತೊಗೊಂಡ್ರು, ಅರ್ಧ ಸ್ಟಾರ್ ಅವ್ರು ತೊಗೊಂಡ್ರು. ಆದರೆ ಈಗ ಟೆಲಿವಿಷನ್ ನೋಡ್ತಾ ಇರೋರು ಕಡಿಮೆ ಆಗಿದೆ. ಈಗೆಲ್ಲ ಡಿಜಿಟಲ್ ಮಾಧ್ಯಮ ಬಂದಿದೆ. ಹೀಗಾಗಿ ಕಾಲ ಬದಲಾದಂತೆ ಕ್ರಿಕೆಟ್ಟು ಬದಲಾಗಿದೆ. ಅದು ಪೂರ್ತಿ ಬರೀ ಕೆಟ್ಟದಕ್ಕಲ್ಲ, ಬರೀ ವ್ಯವಹಾರ ಆಗಿದೆ, ಬರೀ ಹಣ ಆಗಿದೆ ಅನ್ನೋಕ್ಕಿಂತ ಹಣ ಬಂದದ್ರಿಂದ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಆಗಿದೆ ಕ್ರಿಕೆಟಲ್ಲಿ, ವಿಶ್ವ ಕ್ರಿಕೆಟಲ್ಲಿ ಹೇಳ್ತಾ ಇರೋದು. ನಮ್ಮ ಭಾರತೀಯ ಕ್ರಿಕೆಟ್ ಅಂತೂ ಬಿಡಿ ಅದ್ಭುತವಾಗಿ ಬಂದಿದೆ. ಇಲ್ಲಿ ನಮ್ಮ ಇನ್ಫ್ರಾಸ್ಟ್ರಕ್ಚರು ಯಾರನ್ನೂ ಬೀಟ್ ಮಾಡೋ ಹೋಗಿಲ್ಲ. ಕೇರಳದಂಥ ಟೀಮು, ಕೇರಳ ಅಂದ್ರೇನು ಫುಟ್ಬಾಲೇ ಕೇರಳ ಅಂದ್ರೆ ಫುಟ್ಬಾಲ್ ಅಂತ ಇದ್ದದ್ದು. ಈಗ ಕೇರಳದಲ್ಲಿ ಈ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಂದ 40 ಟರ್ಫ್ ವಿಕೆಟ್ಸ್ ಡೆವಲಪ್ ಆದವು. ಕಳೆದ ವರ್ಷ ಮೊದಲ ಬಾರಿಗೆ ರಂಜಿ ಟ್ರಾಫಿ ಫೈನಲ್ಸ್ ಬಂದು ಕೇರಳ ಬಂತು. ಅಂದರೆ ಅದರಿಂದ ನಡೆದ ಬಂದ ಹಾದಿ ನೋಡಿ ಕೇರಳದ್ದು. ಸೊ ಹೀಗಿರುವಾಗ ಅದ್ರಿಗೆ ಹಣ ಬಂದಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆಲ್ಲ ಹೋಗಿದೆ. ಈಗ ಒಂದು ಉದಾಹರಣೆ ಕೊಡ್ತೀನಿ. ಅದ್ಭುತವಾದ ಸೀರೀಸ್ ನೋಡಿದ್ವಿ ನಾವು. ಆಟ ಅನ್ನೋದಕ್ಕೆ ಎಷ್ಟು ಮನರಂಜನೆ ಇತ್ತು, ಎಷ್ಟು ಬರೀ T20 ಅಲ್ಲ, ಈ ಟೆಸ್ಟ್ ಕ್ರಿಕೆಟ್ ಎಷ್ಟು ಇಂಟ್ರೆಸ್ಟಿಂಗ್ ಆಗ್ಬೋದು ಅಂತ ನಾವು ನೋಡಿದ್ವಿ. 25 ದಿನಗಳ ಕಾಲ ನೋಡಿದ್ವಿ, ಆನಂದಿಸಿದ್ವಿ. ಇನ್ನು ಮುಂದೆ ಏನು ಮಾಡ್ಬೇಕಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಈಗ ಯಾಕಂದ್ರೆ ಅಷ್ಟೊಂದು ಅಬ್ಸಾರ್ಬ್ ಆಗಿ ಹೋಗಿದ್ವಿ ನಾವು. ಓಲ್ಡ್ ಟ್ರಾಫೋರ್ಡ್ ಗ್ರೌಂಡ್ ಇದೆ. ಓಲ್ಡ್ ಟ್ರಾಫೋರ್ಡ್ ಗ್ರೌಂಡು ಅದು ಭಾಳ ದೊಡ್ಡ ಇತಿಹಾಸ ಇದೆ. ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಬಾಂಬಿಂಗ್ ಆಗಿತ್ತು, ಆಮೇಲೆ ಅದಾಯಿತು ಇದಾಯಿತು. ಒಟ್ಟಿಗೆ ಬೆಳೆದು ಬಂದ ಮೇಲೆ ಅವ್ರಿಗೆ ರಿನೋವೇಟ್ ಮಾಡಲೇಬೇಕು. ಯಾಕಂದರೆ ಟು ಕೀಪ್ ಗಾನ್ ಅಪ್ಗ್ರೇಡಿಂಗ್, ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಆಟ ಆಗಲಿ, ಫೆಸಿಲಿಟೀಸ್ ಆಗಲಿ ಅಪ್ಗ್ರೇಡ್ ಮಾಡಲೇಬೇಕು. ಓಲ್ಡ್ ಟ್ರಾಫೋರ್ಡ್ ರಿನೋವೇಟ್ ಮಾಡೋಕ್ಕೆ ಅವ್ರಿಗೆ ಹಣ ಇರಲಿಲ್ಲ. ಅದಕ್ಕೋಸ್ಕರ ಮುಂದೆ ಎಮಿರೇಟ್ಸ್ ಮುಂದೆ ಬಂತು. ಅದಕ್ಕೆ ಇಟ್ಸ್ ಕಾಲ್ಡ್ ಎಮಿರೇಟ್ಸ್ ಓಲ್ಡ್ ಟ್ರಾಫೋರ್ಡ್ ಅಂತ. ನಮ್ಮ ಭಾರತದಲ್ಲಿ ಈ ರೀತಿ ಎಂದರನ್ನು ಕೇಳಿದ್ದೀರಾ, ನೋಡಿದ್ದೀರಾ? ಕೇಳೋ ಹಾಗಿಲ್ಲ, ನೋಡೋ ಹಾಗಿಲ್ಲ. ಯಾಕಂದರೆ ಇಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ ನಮ್ಮಲ್ಲೇ ಅಷ್ಟಿದೆ. ಹೀಗಾಗಿ ಬೆಳೆಯೋದು ಹೋಗಲಿ, ಹೊಸ ಊರುಗಳಲ್ಲಿ ಹೊಸ ಎಷ್ಟೊಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಗ್ರೌಂಡ್ಗಳು ಬೆಳೆದು ಬಂದಿವೆ ವಿತ್ ಲೇಟೆಸ್ಟ್ ಫೆಸಿಲಿಟೀಸ್. ನಮ್ಮ KSA ಮಾತ್ರ ಇನ್ನೂ ರಿನೋವೇಟ್ ಮಾಡೋಕ್ಕಾಗಿಲ್ಲ, ಅಂದರೆ ಅಪ್ಗ್ರೇಡ್ ಮಾಡೋಕ್ಕಾಗಿಲ್ಲ, ದುರದೃಷ್ಟವಶಾತ್. ಆದರೆ ಮಿಕ್ಕಿದೆಲ್ಲ ಹೊಸ ಗ್ರೌಂಡ್ಗಳು ಬಂದಿವೆ. ನಂತರ ಓಲ್ಡ್ ಟ್ರಾಫೋರ್ಡ್ ಅಲ್ಲೇ ಹೇಳ್ತೀನಿ, ಫುಟ್ಬಾಲ್ ಬರೀ ಕ್ರಿಕೆಟ್ ಅಲ್ಲ, ಫುಟ್ಬಾಲಲ್ಲಿ ನೋಡಿ ಅಷ್ಟೇ. ಮ್ಯಾಂಚೆಸ್ಟರ್ ಸಿಟಿ ಅಂತ ದೊಡ್ಡದೊಂದು ಕ್ಲಬ್, ಜಗತ್ವಿಖ್ಯಾತ ಕ್ಲಬ್. ಆ ಸ್ಟೇಡಿಯಂ ಹೆಸರೇನು? ಇತಿಹಾದ್ ಸ್ಟೇಡಿಯಂ ಅಂತ ಅವ್ರದ್ದಲ್ಲ, ಅವ್ರ ಹೆಸರಲ್ಲ. ಆಮೇಲೆ ಓಲ್ಡ್ ಟ್ರಾಫೋರ್ಡ್ ಗ್ರೌಂಡಲ್ಲಿ ಒಂದು 8,500 ಕೆಪಾಸಿಟಿ ಅಷ್ಟು ಸ್ಟೇಡಿಯಂ ಕಟ್ಟುವಷ್ಟು ಅವ್ರ ದುಡ್ಡಿಲ್ಲ. ಅದಕ್ಕೆ ಟೆಂಪರರಿ ಸ್ಟ್ಯಾಂಡ್ಸ್ ಹಾಕ್ತಾರೆ. ಪ್ರತಿ ಸೀಸನ್ ಅವ್ರ ಟೆಂಪರರಿ ಸ್ಟ್ಯಾಂಡ್ಸ್ ಮುಖ್ಯವಾದ ಏನು ಮ್ಯಾಚ್ಗಳಿರ್ತವೆ ಅದಕ್ಕೆ ಹಾಕ್ತಾರೆ, ಮತ್ತೆ ಬಿಚ್ತಾರೆ. ಅದನ್ನ ಚೆನ್ನಾಗಿರುತ್ತೆ, ಹಾಕ್ತಾರೆ, ಬಿಚ್ತಾರೆ. ಸೊ ಅದಕ್ಕೂ ಅವ್ರಿಗೆ ಹತ್ರ ಹಣ ಇರಲ್ಲ. ಸೊ ಈ ಮೊನ್ನೆ ಕೊನೆಯಲ್ಲಾದಂಥ ಓವಲ್ ಕ್ರಿಕೆಟ್ ಮೈದಾನ ಕೂಡ ರಿನೋವೇಟ್ ಮಾಡಬೇಕಾಯ್ತು, ಹಣ ಇರಲ್ಲ. ಅದಕ್ಕೆ ಕಿಯಾ ಮುಂದೆ ಬಂತು. ಸೌತ್ ಕೊರಿಯನ್ ಬಿಸ್ನೆಸ್ ಜಾಯಿಂಟ್ಸ್ ಕಿಯಾ ಅವ್ರ ಮುಂದೆ ಬಂದು. ಸೊ ಇಟ್ ಈಸ್ ಕಾಲ್ಡ್ ಕಿಯಾ ಓವಲ್. ಬರೀ ಓವಲ್ ಅಂತಲ್ಲ, ಕೆನಿಂಗ್ಟನ್ ಓವಲ್ ಅಂತಲ್ಲ. ಹೀಗಾಗಿ ಹಣ ಬಂದಂಗೆ, ನಮ್ಮ ಭಾರತಕ್ಕೆ ಹಣ ಬಂದರೆ ಮಿಕ್ಕಿದ್ರಿಗೂ ಹಣ ಬಂದಂಗೆ. ಯಾಕಂತಂದರೆ ಇಡೀ ICCಯ ಮೀಡಿಯಾ ರೈಟ್ಸ್ನ ಅದರಲ್ಲಿ 70-80% ಭಾರತದ ಮೂಲ ಬರುತ್ತೆ. ಅದಕ್ಕಾಗಿ ಭಾರತಕ್ಕೆ ಸಿಂಹ ಪಾಲು ಸಿಗಲೇಬೇಕಂತ ಹೋರಾಡಿದ ಮೇಲೆ ಯಶಸ್ವಿಯಾಗಿ 38.5% ನಮಗೆ ರೆವಿನ್ಯೂಲ್ಲಿ ನಮಗೆ ಭಾಗ ಸಿಗುತ್ತೆ. ಮಿಕ್ಕಿದವರಿಗೆ ಆಸ್ಟ್ರೇಲಿಯಾಗೆ 14, ಇಂಗ್ಲೆಂಡ್ಗೆ 11, ಮಿಕ್ಕಿದ ರಾಷ್ಟ್ರಗಳಿಗೆ 4%. ಈಗ ಇಂಗ್ಲೆಂಡಲ್ಲಿ ಕೂಡ ಒಂದು 100 ಅಂತ ಒಂದು ಟೂರ್ನಮೆಂಟ್ ಶುರುವಾಗಿದೆ ಅಲ್ಲ. ಅದರಲ್ಲಿ 8 ಫ್ರಾಂಚೈಸಿಗಳಲ್ಲಿ 4 ಫ್ರಾಂಚೈಸಿಗಳು ಭಾರತೀಯ ಮೂಲದವರು. ಮಿಕ್ಕಿದ 4 ಇದಿದೆಯಲ್ಲ ಫ್ರಾಂಚೈಸಿಗಳಿದೆಯಲ್ಲ, ಅವು ಕೂಡ
ಅಮೆರಿಕನ್ರು, ಇಂಡಿಯನ್ ಬೇಸ್ಡ್ ಇನ್ ಅಮೆರಿಕ. ಸೊ ಎಲ್ಲದರಲ್ಲೂ ನಮ್ಮ 500 million pounds ಅನ್ನು ಇನ್ವೆಸ್ಟ್ ಮಾಡಲಾಗಿದೆ. ಅದರಿಂದ ಅವ್ರ ಕೌಂಟಿಂಗ್ ಚಾಂಪಿಯನ್ಶಿಪ್ ನಡೆಯುತ್ತೆ. ಕೌಂಟಿ ಚಾಂಪಿಯನ್ಶಿಪ್ ನಡೆಸೋದು ಎಷ್ಟು ಕಷ್ಟ ಅಂದ್ರೆ ಅವ್ರಿಗೆ, ಅವ್ರ ಸ್ಟ್ಯಾಂಡರ್ಡ್ ಇಷ್ಟು ಕಡಿಮೆ ಆಗಿದೆ, ಯಾಕಂದ್ರೆ ಹಣ ಇಲ್ಲ ಅಂತಂದ್ರೆ 2 ಮಾಡಿದ್ದಾರೆ, ಗ್ರೂಪ್ 1 ಗ್ರೂಪ್ 2 ಅಂತಾನೆ. ಗ್ರೂಪ್ 2 ಅಲ್ಲಿಂದ ಅವರು ಮತ್ತೆ ಕಡಿಮೆ ಪ್ರದರ್ಶನ ಮಾಡಿದಂಥ ತಂಡಗಳು ಪ್ರಮೋಟ್ ಆಗಿ ಗ್ರೂಪ್ 1 ಬರ್ತವೆ. ಆ ರೀತಿ ಅದಕ್ಕೆ ಕೂಡ ನಮ್ಮ ಭಾರತೀಯರಿಂದ ಹಣ ಹೋಗಿದೆ. ಹೀಗಾಗಿ ಹಣ ಗಳಿಸಿದ್ದೇನೋ ದೊಡ್ಡ ತಪ್ಪಲ್ಲ, ಅದನ್ನು ಹೇಗೆ ಉಪಯೋಗ ಮಾಡ್ತಾ ಇದೀವಿ, ಹೇಗೆ ಮಿಕ್ಕ ರಾಷ್ಟ್ರಗಳಿಗೂ ಕೂಡ ಸಹಾಯ ಆಗ್ತಾ ಇದರಿಂದ ಅದನ್ನ ವಿಚಾರ ಮಾಡೋದು ಬಹಳ ಮುಖ್ಯ. ಚಂದ್ರಮೌಳಿ ಕಣಿವೆಯವ್ರ ಕೈ ಮೈಕ್ ಸಿಕ್ಕರೆ ಏನಾಗತ್ತನ್ನ ಸ್ಪಷ್ಟವಾಗಿ ಅರ್ಥ ಆಯ್ತು ಎಲ್ಲರಿಗೂ. ಇಡೀ ಕ್ರಿಕೆಟ್ ಇತಿಹಾಸವನ್ನು ಕೇವಲ 3 ನಿಮಿಷದಲ್ಲಿ ಸ್ಪಷ್ಟಪಡಿಸಿರು. ಬಟ್ ಆಟಗಾರರಾಗಿ ಶಿರು, ಅವಾಗೂ ಆಡಿದ್ದೀರಾ ನೀವು, ಈ ಕೋಚ್ ಆಗಿ ಟೀಮ್ ಜೊತೆ ಇರ್ತೀರಾ, ಏನು ಬದಲಾವಣೆ ಆಗಿದೆ ಆಟಗಾರರ ಸ್ಥಿತಿಯಲ್ಲಿ? ಏನು ಬದಲಾವಣೆ ಆಗಿದೆ? ಅಡ್ಮಿನಿಸ್ಟ್ರೇಷನ್ ಇದರಲ್ಲಿ ಕ್ರಿಕೆಟ್ ಹೇಗೆ ಚೇಂಜಸ್ ಕಾಣಿಸ್ತಾ ಇದೆ? ಎಲ್ಲರಿಗೂ ನಮಸ್ಕಾರ. ಸುನಿಲ್, ನೀವು ಹೇಳ್ದಂಗೆ ಆಟದಲ್ಲಿ ಏನು ಬದಲಾವಣೆ ಆಗಿದೆ ಅಂತ ನನ್ನ ಕೋಚಿಂಗ್ ಆಯಿತು, ಆಡಿದ್ದು, ಅದರಲ್ಲಿ ನಾನು ತುಂಬ ಹೇಳಲಿಕ್ಕೆ ಬಯಸ್ತೀನಿ. ಫಸ್ಟಿಗೆ ನಾವು ಆಡುವಾಗ ನಾವು ಆಟವನ್ನು ನೋಡೋ ರೀತಿಯೇ ಬೇರೆ ಇತ್ತು. ನಾವು ಆಟನ ಪ್ಯಾಷನ್ ಆಗಿ ನೋಡ್ತಾ ಇದ್ವಿ. ಇವಾಗಿನ ಆಟಗಾರರು ಅದನ್ನು ಪ್ರೊಫೆಷನ್ ಆಗಿ ನೋಡ್ತಾ ಇದ್ದಾರೆ. ಬರೀ ಆಟಗಾರರಿಲ್ಲ, ಅವ್ರ ಪೇರೆಂಟ್ಸ್ ಆಗಲಿ, ಅವ್ರ ತರಬೇತುದಾರರಾಗಲಿ, ಎಲ್ಲರೂ ಅದನ್ನು ಪ್ರೊಫೆಷನ್ ಆಗಿ, ಚಿಕ್ಕ ಮಕ್ಕಳಿಗೆ ಯಾವಾಗ ಸ್ಟಾರ್ಟ್ ಮಾಡ್ತಾರೋ ಆವಾಗಲೇ ಪ್ರೊಫೆಷನ್ ಆಗಿ ಅದನ್ನು ನೋಡ್ತಾರೆ. ನಾವು ಕ್ರಿಕೆಟ್ ಆಡಬೇಕಾದ್ರೆ ನಾವೇ ಈಗ ರಂಜಿ ಟ್ರೋಫಿ ಆಡ್ತೀವೋ ಅಥವಾ ಕ್ರಿಕೆಟೇ ನಮ್ಮದು ಒಂದು ಪ್ರೊಫೆಷನ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಎಂಟರ್ಟೈನ್ಮೆಂಟ್ಗೋಸ್ಕರ ಆಡ್ತಾ ಇದ್ವಿ. ಆ ಗೆಲ್ಲೋ ಮಜಾ ನಮ್ಗೆ ಸಿಗ್ತಾ ಇರೋದು, ಕಣ್ವಿ ಸರ್ ಹೇಳ್ದಂಗೆ ನಮಗೆ ಮೆಂಟಲಿ ಮತ್ತು ಫಿಸಿಕಲಿ ಏನು ಎಕ್ಸಾಸ್ಟ್ ಆಗಿರ್ತೀವಿ, ಮನೆಗೆ ಹೋಗಿ ರೆಸ್ಟ್ ತಗೋವಾಗ ನಾವು ಚೆನ್ನಾಗಿ ಆಡಿರೋದು, ಗಳಿಗೆಗಳನ್ನು ಯೋಚಿಸೋದನ್ನು ತುಂಬ ಚೆನ್ನಾಗಿರ್ತಾಯಿತ್ತು. ಇವಾಗ ನಾನು ಕೋಚಿಂಗಲ್ಲಿ ಇರೋದ್ರಿಂದ ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನನಗೊಂದು ಫೋನ್ ಬಂತು ರೂರಲ್ ಪ್ಲೇಸಿಂದ, ಅವ್ರ ಪೇರೆಂಟ್ ಕೇಳ್ತಾಯಿದ್ರು ನನಗೆ, ಸಿನ್ಸ್ ನಮ್ಮದು ಅಕಾಡೆಮಿ ಇರೋದ್ರಿಂದ ಅವರು WPL ಸ್ಟಾರ್ಟ್ ಆದಮೇಲೆ ಫೋನ್ ಮಾಡಿದ್ರು. ಒಬ್ಬರು ಫೋನ್ ಮಾಡಿಬಿಟ್ಟು, ನನ್ನ ಮಗಳು ಅರೌಂಡ್ 10 to 12 years ಓಲ್ಡ್ ಇದ್ದಾಳೆ, ಸೊ ಅವಳಿಗೆ ಎಷ್ಟು ದಿವಸ ಕೋರ್ಸ್ ತೊಗೋಬೇಕು WPL ಆಡಲಿಕ್ಕೆ ಅಂತ. ಸೊ ಈ ರೀತಿ ಆಗಿಬಿಟ್ಟಿದೆ. ಯಾರೇ ಕೋಚಿಂಗ್ಗೆ ಬಂದು ಬಿಡಬೇಕಾದ್ರೂ ಎಲ್ಲರಿಗೂ IPL ಆಡಬೇಕು ಅಂತ ಆಸೆ. ಸೊ ಇದು ಒಂದು ಚೇಂಜ್ ಇದೆ. ನಾವು ಆಡುವಾಗ ನಾವು ಯಾವತ್ತೂ ಫೆಸಿಲಿಟೀಸಿಗೋಸ್ಕರ ಅಥವಾ ಮ್ಯಾಟಿಂಗಲ್ಲಾಗಲಿ, ಗ್ರೌಂಡಲ್ಲಿ ಗ್ರಾಸ್ ಇರಲಿ, ಟರ್ಫ್ ಇಲ್ಲದೆ ಇರಲಿ, ಟರ್ಫ್ ಇದ್ರೂ ನಾವು ಆಡ್ತಾಯಿದ್ವಿ. ತುಂಬ ಚೆನ್ನಾಗಿ ಕಾಂಪಿಟೇಷನ್ಸ್ ಇರ್ತಾಯಿತ್ತು. ಫಸ್ಟ್ ಡಿವಿಷನ್ ಆಡುವಾಗ ಆಯಿತು, ಬ್ಯಾಂಕ್ ಆ್ಯಂಡ್ ಇಂಡಸ್ಟ್ರೀಸ್ ಆಡುವಾಗ ಆಯಿತು, ಕ್ಲಬ್ಬಿಗೆ ಆಡುವಾಗ ಆಯಿತು ಇರ್ತಾಯಿತ್ತು. ಇವಾಗ ಆ ರೀತಿ ಇಲ್ಲ. ಈಗ ಮ್ಯಾಟಿಂಗಲ್ಲಿ ನಾವು ಮ್ಯಾಚ್ ಫಿಕ್ಸ್ ಮಾಡಿದ್ವಿ, ಪ್ರಾಕ್ಟೀಸ್ ಮ್ಯಾಚ್ ಅಂದರೆ ಹುಡುಗರು ಬರೋದೇ ಇಲ್ಲ. ಅವ್ರ ಹುಡುಗರಿಗೆ ಆಡಲಿಕ್ಕೆ ಇಷ್ಟ ಇದ್ರೂ ಪೇರೆಂಟ್ಸ್ ಕಳಿಸಲ್ಲ. ನೀನು ಮ್ಯಾಟಿಂಗೆಲ್ಲ ಆಡಿಬಿಟ್ಟು ಆಮೇಲೆ ಪ್ರೊಫೆಷ್ನಲ್ ಕ್ರಿಕೆಟ್ ಟರ್ಫಲ್ಲಿ ಆಗ್ತೀಯ, ಡಿಫ್ರೆನ್ಸ್ ಆಗುತ್ತೆ, ಅಲ್ಲಿ ಹೋಗಿ ಏನು ಮಾಡ್ತೀಯ ಅಂತ ಹೇಳ್ತಾರೆ. ಅದೊಂದು ಡಿಫ್ರೆನ್ಸ್ ಇದೆ. ನಾವು ಆಡುವಾಗ ನಮ್ಮ ಕಿಟ್ ನಾವೇ ಎತ್ಕೊಂಡು ಹೋಗ್ತಾಯಿದ್ವಿ. ದಿಸ್ ಇಸ್ ವೆರಿ ಬಿಗ್ ಡಿಫ್ರೆನ್ಸ್. ಈಗ ಜೋ ಅವ್ರು ಹೇಳಿದ್ರಲ್ಲ, ಮಕ್ಕಳ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ, ಇದು ಒನ್ ಆಫ್ ದ ಥಿಂಗ್. ಇವಾಗಿನ ಕ್ರಿಕೆಟರ್ಸ್ಗೆ ಇದರ ಡ್ರೈವರು ಇಲ್ಲ ಪೇರೆಂಟ್, ಅಪ್ಪ ಅಮ್ಮ ಅವ್ರ ಕಿಟ್ ಎತ್ಕೊಂಡು ಬರ್ತಾ ಇರ್ತಾರೆ. ಹುಡುಗ ಆರಾಮಾಗಿ ಜ್ಯೂಸ್ ಕೊಡ್ಕೊಂಡು ಅಥವಾ ಪ್ರೋಟೀನ್ ಗೀಟೀನ್ ಏನು ಕೊಟ್ಟಿರ್ತಾರೆ ಅಂತ ತಿನ್ಕೊಂಡು ಹೋಗ್ತಾ ಇರ್ತಾನೆ. ಇದೊಂದು ಬಿಗ್ ಡಿಫ್ರೆನ್ಸ್. ಅವರಿಗೆ, ಆ ಮಕ್ಕಳಿಗೆ ಕಷ್ಟಪಟ್ಟರೆ ಹೇಗೆ ಮುಂದೆ ಬರೋದು ಅನ್ನೋದು ಗೊತ್ತೇ ಆಗಲ್ಲ. ಸೊ ನೆಕ್ಸ್ಟ್ ನಾವು ಆಡುವಾಗ ಸಿಲೆಕ್ಷನ್ ಪಾತ್ ಬೇರೆ ಇತ್ತು. ನಾವು ಮೊದಲು ಸ್ಕೂಲ್ ಕ್ರಿಕೆಟ್ ಆಡ್ತಾಯಿದ್ವಿ ಧಾರವಾಡಲ್ಲಿ, ಅಲ್ಲಿಂದ ಝೋನ್ ಕ್ರಿಕೆಟ್ ಆಡ್ತಾಯಿದ್ವಿ, ಆಮೇಲೆ ಶಫೀದಾರ್ ರಾಷ್ಟ್ರ ಟೂರ್ನಮೆಂಟ್ ಆಡ್ತಿದ್ವಿ. ಅದಾದಮೇಲೆ ನಾವು ಸ್ಟೇಟ್ ಕ್ರಿಕೆಟಿಗೆ ಪ್ರೊಬಾಬಲ್ಸ್ ಬಂದರೆ ಪ್ರೊಬಾಬಲ್ಸ್ ಮ್ಯಾಚ್ ಆಡ್ತಾಯಿದ್ವಿ, ಸ್ಟೇಟ್ ಟೀಮಿಗೆ ಬರ್ತಾಯಿದ್ವಿ. ಅಲ್ಲಿಂದ ಇಂಡಿಯಾಗೆ ಹೋಗ್ಬೇಕಂದ್ರೆ ಮೊದಲು ಜೂನಿಯರ್ ಕ್ರಿಕೆಟ್ ಆಡ್ತಾಯಿದ್ರು. ಅಲ್ಲಿ ಚೆನ್ನಾಗಿ ಆಡಿದರೆ ರಂಜಿ ಟ್ರೋಫಿ ಕೊಡ್ತಾಯಿದ್ರು. ರಂಜಿ ಟ್ರೋಫಿಯಲ್ಲಿ ಚೆನ್ನಾಗಿ ಆಡಿದರೆ ದುಲೀಪ್ ಟ್ರೋಫಿ ಆಡ್ತಾಯಿದ್ವಿ, ಅಥವಾ ರಂಜಿ ಟ್ರೋಫಿ ಚಾಂಪಿಯನ್ಸ್ ಆದರೆ ಇರಾನಿ ಟ್ರೋಫಿ ಆಡ್ತಿದ್ವಿ. ದ ಅಪೋಸಿಷನ್ ವುಡ್ ಬಿ ಲೈಕ್ ರೆಸ್ಟ್ ಆಫ್ ಇಂಡಿಯಾ ಅಂತೇಳಿ. ಸೊ ರೆಸ್ಟ್ ಆಫ್ ಇಂಡಿಯಾ ಈ ಟೂರ್ನಮೆಂಟಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ಅವ್ರಿಗೆ ಇಂಡಿಯಾ ಎ ಚಾನ್ಸ್ ಸಿಗ್ತಾಯಿತ್ತು. ಇಂಡಿಯಾ ಎಲ್ಲಿ ಚಾನ್ಸ್ ಸಿಕ್ಕೋರಿಗೆ ಡೈರೆಕ್ಟ್ ಆಮೇಲೆ ಇಂಡಿಯಾಗೆ ಹೋಗ್ತಾಯಿದ್ರು. ಬಟ್ ಇವಾಗ ಏನಾಗಿದೆ, ಫಾಸ್ಟ್ ಟ್ರ್ಯಾಕ್ ಆಗಿಬಿಟ್ಟಿದೆ. ಈ T20ಯಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಅವ್ರು ಟೆಸ್ಟ್ ಆಡ್ತಾ ಇದ್ದಾರೆ, ಸ್ಟ್ರೇಟ್ ಅವೇ ಬಂದುಬಿಡ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಅಭಿಮನ್ಯು ಈಶ್ವರನ್ ಎಷ್ಟೊಂದು ರನ್ಸ್ ಹೊಡೆದಿದ್ದಾರೆ ರಂಜಿ ಟ್ರೋಫಿಯಲ್ಲಿ, ಅವರಿಗೆ ಒಂದು ಚಾನ್ಸ್ ಸಿಗ್ತಾ ಇಲ್ಲ. ಸೊ ಈ ಥರ ಫಾಸ್ಟ್ ಟ್ರ್ಯಾಕ್ ಸಾಯಿ ಸುದರ್ಶನ್ ಅವರಿಗೆ IPL ಅಲ್ಲಿ ಆಡಿದ್ದಕ್ಕಾಗಿ ಚಾನ್ಸ್ ಸಿಗ್ತಾ ಇದೆ. ಅಭಿಮನ್ಯು ಪರಮೇಶ್ವರ್ ಅವರು ರಣಜಿಯಲ್ಲಿ ಆಡಿದ್ದಕ್ಕಾಗಿ ಅವ್ರು ಚಾನ್ಸ್ ಸಿಗ್ತಾ ಇಲ್ಲ. ಆ ಥರ ಸಿಲೆಕ್ಷನ್ ಕಮಿಟಿ ಈ ರೀತಿ ಡಿಫ್ರೆನ್ಸ್ ನೋಡ್ಕೋತಾ ಇದೆ. ಡಿಫ್ರೆನ್ಸ್ ಸಿಲೆಕ್ಷನ್ ಕಮಿಟಿ ನೋಡ್ಕೋದೆ ಅಂತ ನಾವು ನೋಡೋ ರೀತಿ ನಿಮ್ಗೆ ಹೇಳ್ತಾ ಇದ್ದೀನಿ. ನಾವು ಆಡಿರೋ ರೀತಿ ಮತ್ತು ಇವಾಗಿಂದ ರೀತಿ ಬಗ್ಗೆ ಹೇಳ್ತಾ ಇದ್ದೀನಿ, ನಾಟ್ ಅಬೌಟ್ ಸಿಲೆಕ್ಷನ್ ಕಮಿಟಿ. ಸೊ ಈ ರೀತಿ ಚಾನ್ಸ್ ಸಿಕ್ಕಿದ್ರೋದ್ರಿಂದ ಪೇರೆಂಟ್ಸಿಗೆ ಏನಾಗುತ್ತೆ, ಫಾಸ್ಟ್ ಟ್ರ್ಯಾಕ್. ಈಗ ನೀವು ಕರ್ನಾಟಕ ಅಂಡರ್-19 ಅಂಡರ್-23 ಅದು ಆಡಲಿಲ್ಲ ಅನ್ನೋದು ಪರವಾಗಿಲ್ಲ, ಡೈರೆಕ್ಟ್ IPL ಆಡಬೇಕು ಅಂತ. ಸೊ ಈಗ ಎಷ್ಟೊಂದು ಜನ ನೀವು IPL ಅಲ್ಲಿ ತೊಗೊಂಡ್ರೂ ಸಹ ಕೆಲವರು ಫಸ್ಟ್ ಕ್ಲಾಸ್ ಕ್ರಿಕೆಟ್ ಆಡಿಲ್ಲ,
ಡೈರೆಕ್ಟಾಗಿ ಈಗ ಮಿಸ್ಟ್ರಿ ಬೌಲರ್ ಅಂತೇಳಿ ಒಂದು ತೊಗೊಂಬಿಟ್ಟು ಅವ್ರನ್ನ ಕೋಟಿ ಗಟ್ಟಲೆ ತೊಗೊಂಬಂದ್ಬಿಡ್ತಾರೆ, ಅವ್ರು ಆಡ್ಬಿಡ್ತಾರೆ. ದೇ ಡೋಂಟ್ ಇವನ್ ಕೇರ್ ಫಾರ್ ಸ್ಟೇಟ್ ಕ್ರಿಕೆಟು. ಫಾರ್ ಎಕ್ಸಾಂಪಲ್ ಇವಾಗ ಮೊನ್ನೆ ನಮ್ಮ KPL ಅಂದರೆ ಮಹಾರಾಜ ಕಪ್ ಏನಾಯಿತು, ಅದರಲ್ಲಿ ನಮ್ಮ ಇಲ್ಲ ಕಾರ್ಯಪ್ಪ ಅದು ಬಂದರು, ನಿಖಿನ್ ಜೋಸ್ ಅವ್ರು ಅನ್ಸೋಲ್ಡ್ ಆಗಿಬಿಟ್ರು. ಎಷ್ಟು ಆಶ್ಚರ್ಯ ಆಗುತ್ತೆ ಅಂತ ಒಳ್ಳೆ ಪ್ಲೇಯರು, ಬಟ್ ಎಷ್ಟೊಂದು ಹೆಸರುಗಳು ನಿಮ್ಗೆ ಗೊತ್ತಿರಲ್ಲ. ಅವರು ಫಸ್ಟ್ ಡಿವಿಷನ್ ಆಡಿರ್ತಾರೋ, ಸೆಕೆಂಡ್ ಡಿವಿಷನ್ ಆಡಿರ್ತಾರೋ, ಕ್ರಿಕೆಟ್ ಆಡಿದ್ರೋ ಗೊತ್ತಿಲ್ಲ, ಅವ್ರಿಗಿಂತ ಮುಂಚೆ ಅವ್ರನ್ನ ತೊಗೊಂಡ್ಬಿಡ್ತಾರೆ. ಸೊ ಈ ರೀತಿ ಚೇಂಜಸ್ ಆಗಿದೆ ಅವಾಗ ಆಡೋ ಕ್ರಿಕೆಟ್ಗೂ ಈ ಕ್ರಿಕೆಟ್ಗೂ. ಈ ಫಾಸ್ಟ್ ಟ್ರ್ಯಾಕ್ ಸೆಲೆಕ್ಷನ್ನಿಂದ ಒಂದು ಕಾರಣ ಅಂತ ಹೇಳ್ಬೋದು. ಸೆಕೆಂಡ್ ಆರ್ಥಿಕ ಏನಂದರೆ, ನಾವು ಆಡುವಾಗ ರೊಕ್ಕ ಭಾಳ ಕಡಿಮೆ ಇತ್ತು, ಅಂದರೆ ಕಾಸು ತುಂಬ ಕಡಿಮೆ ಇತ್ತು ಆಡುವಾಗ. ನಾವು ನನಗೆ ನೆನಪಿರೋ ಪ್ರಕಾರ ನಾನು ಫಸ್ಟಿಗೆ ಬಂದಾಗ 3,000 ರೂಪಾಯಿ ಇತ್ತು. ಇವಾಗ ಪ್ರಾಬಬ್ಲಿ ಅದು 2 lakhs ಆಗಿರ್ಬೋದು ಒಂದು ಮ್ಯಾಚಿಗೆ, ಪ್ಲಸ್ ದೇ ಗೆಟ್ ಅಲೋನ್ಸ್ ಎಲ್ಲ. ಸೊ ನೀವು ಒಂದು 10 ಮ್ಯಾಚ್ ಆಡಿದರೆ 20-25 ಲಕ್ಷ ಮಾಡಿಬಿಡ್ತಾರೆ. ಸೊ ಅದಕ್ಕೆ ಜಾಸ್ತಿ ಜನ ಕ್ರಿಕೆಟ್ ಆಡ್ತಾರೆ. ಅದಕ್ಕಿಂತ ಜಾಸ್ತಿ ವೈಭವ್ ಸೂರ್ಯವಂಶಿ ತಗೊಳ್ಳಿ, 14 ಪೂರಕವಾಗಿದೆ, ಎಷ್ಟು ಅದು ಕ್ರಿಕೆಟಿಗೆ ಒಳ್ಳೇದು ಸಹ ಡೇಂಜರಸ್ ಸಹ. ನೀವು ಯಾವ ರೀತಿ ತೊಗೋತೀರ ಆ ರೀತಿ. ಬಟ್ ಏನಾಗುತ್ತೆ, ಈಗ ಎಲ್ಲ ಪೇರೆಂಟ್ಸು ಎಲ್ಲರ ಮಕ್ಕಳು ನೋಡಿದರೆ ಅವ್ರು ವೈಭವ್ ಸೂರ್ಯವಂಶಿನೇ ಅಂತಾರೆ. ನಾನು ಎಷ್ಟೊಂದು ಜನಕ್ಕೆ ಅಡ್ವೈಸ್ ಮಾಡ್ತೀನಿ, ಡ್ರೀಮ್ ವರ್ಲ್ಡ್ ಇರಬೇಡಿ, ರಿಯಾಲಿಟಿ ವರ್ಲ್ಡಲ್ಲಿರಿ. ಈಗ ಪೇರೆಂಟ್ಸ್ ನೋಡೋ ಪಾಯಿಂಟ್ ಆಫ್ ವ್ಯೂನೇ ಬೇರೆ. ಅವ್ರ ಮಗ ಎಲ್ಲರಿಗೂ ಅವ್ರ ಮಗ ತೆಂಡೂಲ್ಕರೇ, ಎಲ್ಲರಿಗೂ ಅವ್ರ ಮಗ ವೈಭವ್ ಸೂರ್ಯವಂಶಿನೇ. ಒಂದು 2 ಬೌಂಡ್ರಿ ಹೊಡೆದ್ರೆ ಫೋನ್ ಮಾಡಿಬಿಡ್ತಾರೆ, ಸರ್ ಹೆಂಗೆ ಬೌಂಡ್ರಿ ಹೊಡೆದೇ ಗೊತ್ತಾ ಅಂತ ಹೇಳ್ಬಿಟ್ಟು. ಎಷ್ಟು ಹೊಡೆದಿದೆ ಅಂದರೆ 12 ರನ್ ಸರ್ ಅಂತಾರೆ. ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಅದು ಅರ್ಥನೇ ಆಗ್ತಾಯಿಲ್ಲ ಅವರಿಗೆ. ಆಮೇಲೆ ನಾವು ಆಡುವಾಗ ಇಷ್ಟೊಂದು ಎಕ್ಸ್ಪೋಜರ್ ಇರಲಿಲ್ಲ ಕ್ರಿಕೆಟ್ ಕಲೀಲಿಕ್ಕೆ, ಟೆಕ್ನಿಕ್ ಕಲೀಲಿಕ್ಕೆ. ನಮಗೊಂದು 2 ಕ್ಲಿಪ್ ನೋಡಿದ್ರೇ ಗ್ರೇಟ್ ಇರ್ತಿತ್ತು. ನಿಮಗೂ ಗೊತ್ತಿರೋ ದ ವರ್ಲ್ಡ್ ದಿಸ್ ವೀಕ್ ಅಂತ ಒಂದು ಬರೋದು, ಅದರಲ್ಲಿ ರಾತ್ರಿ 9:30ಗೆ ನಾವು ಬರೀ ಒಂದು 5-6 ಸೆಕೆಂಡ್ಸ್ ಕ್ಲಿಪ್ ಇರ್ತಾಯಿತ್ತು. ಅದನ್ನು ನೋಡಲಿಕ್ಕೆ ಎಷ್ಟು ಇಷ್ಟಪಡ್ತಿದ್ವಿ. ಅದರಲ್ಲೂ ಇಯಾನ್ ಹಿಲ್ಲಿ ಅಥವಾ ಸದಾನಂದ ವಿಶ್ವ ಅವರು ಕೀಪಿಂಗ್ ಮಾಡ್ತಾಯಿದ್ರೆ ಅದನ್ನ ನೋಡೇ ನಾವು ಕಲ್ತಿರೋದು, ಬರೀ ಒಂದು 2-3 ಕ್ಲಿಪ್ಪಲ್ಲೇ. ಬಟ್ ಇವಾಗಿಲ್ಲ, ನೀವು ಎಲ್ಲ ಯೂಟ್ಯೂಬ್ ಚಾನಲಲ್ಲಿ ಹೋಗ್ರಿ, ಫೇಸ್ಬುಕ್ಕಲ್ಲಿ ಹೋಗ್ರಿ, ಇನ್ಸ್ಟಾಗ್ರಾಮಲ್ಲಿ ಹೋಗಲಿ, ರೀಲ್ಸ್ಗಳು ಬರ್ತಾನೆ ಇರ್ತವೆ. ಅದು ಕೋಚಿಂಗ್ ಆ ವಿಡಿಯೋ ನೋಡಿಬಿಟ್ಟು ಪೇರೆಂಟ್ಸಿಗೆ ನಮ್ಗಿಂತ ಜಾಸ್ತಿ ನಾಲೆಜ್ ಇದೆ ಅಂದ್ಕೊಂಡ್ಬಿಡ್ತಾರೆ. ಸೊ ಇದರಿಂದ ಏನು ಮಾಡ್ತಾರೆ, ನಾವು ಹೇಳ್ಕೊಡೋ ರೀತಿ ಬೇರೆ ಆಗುತ್ತೆ, ಪೇರೆಂಟ್ಸ್ ಪಾಯಿಂಟ್ ಆಫ್ ವ್ಯೂ ಬೇರೆ ಆಗುತ್ತೆ, ಮಕ್ಕಳು ಕನ್ಫ್ಯೂಸ್ ಆಗಿಬಿಡ್ತಾರೆ. ಈಗ 13-14 ವಯಸ್ಸಲ್ಲೇ ಅವ್ರು ಹೊಡಿಬಡಿ ಕ್ರಿಕೆಟಿಗೆ ಹೋಗ್ತಾ ಇದ್ದಾರೆ. ಸೊ ಮೇಜರ್ ಡಿಫ್ರೆನ್ಸ್ ಅಂದರೆ ಇದೆ. ಆ ಕ್ರಿಕೆಟ್ ಏನು ನಾವು ಕ್ಲಾಸಿಕಲ್ ಆಗಿ ಅಥವಾ ಆ ಒಂದು ಸಂಸ್ಕೃತಿ ಇತ್ತು ಯಾವ ರೀತಿ ಬೆಳಿಬೇಕೋ ಆ ರೀತಿ ಬೆಳೀತಲ್ಲ. ಒಂದು ಆರ್ಥಿಕವಾಗಿ ಬೆಳವಣಿಗೆ ಆಗ್ತಾ ಇರೋದು ಕ್ರೀಡೆಗೆ ಪೇರೆಂಟ್ಸಲ್ಲಿ ಒಂದು ಪ್ರೋತ್ಸಾಹ ಅಂತ ಅಂದ್ಕೊಡ್ತಾ ಇದ್ರು. ಮಕ್ಕಳನ್ನ ಹೆಚ್ಚಿಗೆ ಕ್ರಿಕೆಟಿಗೆ ಅವರು ತಳ್ತಾ ಇದ್ರು ಸಹಿತ. ಅದರಿಂದ ಕ್ರಿಕೆಟ್, ಶಾಸ್ತ್ರೀಯ ಕ್ರಿಕೆಟ್ ಏನಿತ್ತು, ಟೆಸ್ಟ್ ಕ್ರಿಕೆಟ್ ಏನಿತ್ತು, ಅದೆಲ್ಲೋ ಹಿಂದೆ ತಳ್ತಾ ಅಂತ. ಬಟ್ ಭಾರತ ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿ ನೋಡ್ತಾ ಇದ್ದಾಗ ಎಲ್ಲ ಟೆಸ್ಟ್ಗಳು 5ನೇ ದಿನಕ್ಕೆ ಬಂದು, 5ನೇ ದಿನದ ರಿಸಲ್ಟ್ ಬಂತು, 5ನೇ ದಿನದವರೆಗೂ ಹೋಯಿತು. ನಾವು ಇಷ್ಟು ಹೇಳ್ತಾ ಇದ್ದೀವಿ, ಇಷ್ಟು ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ, ಇಷ್ಟು ಗ್ರೌಂಡ್ಗಳು ಬಂದಿದ್ದಾವೆ, ಇಷ್ಟು ಕೋಚಿಂಗ್ ಸ್ಟಾಪ್ಸ್ ಇದೆ, ಟೆಕ್ನಿಕಲಿ ಇಷ್ಟು ಚೇಂಜಸ್ ಆಗಿದೆ. ಬಟ್ ಇಷ್ಟೆಲ್ಲ ಆದಮೇಲೂ ನೀವೇನು ಹೇಳ್ತಾ ಇದ್ರಿ, ಪೇರೆಂಟ್ಸ್ ಬರ್ತಾರೆ, ಡ್ರೈವರ್ ಬರ್ತಾರೆ, ಬ್ಯಾಗ್ ತೊಗೊಂಡು ಹೋಗಲಿಕ್ಕೆ, ಪ್ರೋಟೀನ್ ಕೊಡ್ತಾರಂತ. ಬಟ್ ಇಂಡಿಯನ್ ಟೀಮ್ ಇತ್ತೀಚಿನ ಸೆಲೆಕ್ಷನ್ ನೋಡ್ತಾ ಇದ್ದರೆ, ಸಿರಾಜ್, ಜೈಸ್ವಾಲ್ ಅಥವಾ RP ಸಿಂಗ್, ಇದಕ್ಕೆ ಮೊದಲು ಬಂದವರು ಎಲ್ಲರೂ ಗ್ರಾಮೀಣ ಪ್ರದೇಶದಿಂದ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಬಂದವರು. ರಿಂಕು ಸಿಂಗ್ ಅವ್ರ ಬದುಕನ್ನು ನೋಡ್ತಾ ಇದ್ರೆ ಇಟ್ಸ್ ನಾಟ್ ಎ ಮಿಡ್ ಕ್ಲಾಸ್, ಲೋವರ್ ಕ್ಲಾಸ್. ಆ ಸ್ಟೇಜಿಂದ ಬಂದವರು ಇಂಡಿಯನ್ ಟೀಮ್ಗೆ ಆಡ್ತಾ ಇದ್ದಾರೆ. ಅಂದರೆ ಪ್ರತಿಭೆ ಅನ್ನೋದನ್ನು ನಾವು ಇನ್ನೂ ರೂರಲ್ ಏರಿಯಾ ಹೋಗಿದೆ. ಮೊದಲೇನು ಕೇವಲ ಮೆಟ್ರೋ ಸಿಟಿಗೆ ಸೀಮಿತ ಆಗಿತ್ತು ಕ್ರಿಕೆಟು, ಅದಕ್ಕೆ ದಾಟಿ ತುಂಬ ಗ್ರಾಮೀಣ ಪ್ರದೇಶದ ಹೆಜ್ಜೆ ಇಟ್ಟಿದ್ದಾರೆ. ಇಲ್ಲ, ನೀವು ಇಂಡಿಯನ್ ಟೀಮಲ್ಲಿ ನೋಡ್ರಿ, ಮೋರ್ ದೆನ್ 80% ಎಲ್ಲ ರೂರಲಿಂದ ಬಂದಿರ್ತಾರೆ. ಬಿಗ್ಗೆಸ್ಟ್ ಸ್ಟಾರ್ಸ್ ಆಗಲಿ, ಧೋನಿಯವರಾಗಲಿ, ಇರ್ಫಾನ್ ಪಠಾನ್ ಅವರಾಗಲಿ, ಸುಮಾರು ಜನ, ಈಗ ಜೈಸ್ವಾಲ್ ಅವರಾಗಲಿ, ಅವರು ಯಾವುದೋ ಊರಿಂದ ಬಂದು ಮುಂಬೈಯಲ್ಲಿದ್ದು ಪಾನಿಪುರಿ ಮಾಡಿಬಿಟ್ಟು, ಮುಂಬೈ ಇಲ್ಲಿ ಬಂದು ಪಾನಿಪುರಿ ಎಲ್ಲ ಮಾಡಿ ಆ ರೀತಿ, ಹಾಂ ಸಿರಾಜ್ ಅವರಾಗಲಿ ಎಲ್ಲ ಇದ್ದಾರೆ. ಆ ರೀತಿ ಅಂತ ಏನಿಲ್ಲ. ಬಟ್ ಇವಾಗ ನೀವು ಹೇಳಿದ್ರಲ್ಲ ಇಂಡಿಯನ್ ಕ್ರಿಕೆಟ್ ಯಾಕೆ ಇಂಪ್ರೂವ್ ಆಗಿದೆ ಅಂದರೆ, ಯು ಶುಡ್ ಲುಕ್ ಎಟ್ ದ ಅಪೋಸಿಷನ್ ಆಲ್ಸೋ. ಅಪೋಸಿಷನ್ ಅವರು ಯಾವ ರೀತಿ ಆಡ್ತಿದ್ದಾರೆ ಕ್ರಿಕೆಟ್, ಬೇಸ್ಬಾಲ್ ಅಂತ ಆಡ್ತಿದ್ದಾರೆ. ಅವರು ಆ್ಯಾವ್ರೇಜ್ ಸ್ಕೋರ್ ಹೊಡೆಯೋದು 250-270 ಹೊಡೆದೇ ಹೊಡಿತಾರೆ. ಆ್ಯಂಡ್ ದ ಕೈಂಡ್ ಆಫ್ ವಿಕೆಟ್ಸ್ ಯು ಪ್ಲೇಡ್ ಇನ್ ಇಂಗ್ಲೆಂಡ್, ಈಗ ಮೊದಲಿನ ಥರ ಇಂಗ್ಲೆಂಡ್ ಅಂದರೆ ನಾವು ಹಾವು ಥರ ಬಾಲ್ ಮೂವ್ ಆಗೋದು. ಜಿಮ್ಮಿ ಆಂಡರ್ಸನ್ ಬೌಲಿಂಗ್ ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿರ್ತಾಯಿತ್ತು. ನಮ್ಮ ಕಪಿಲ್ ದೇವ್ ಅವ್ರು ಬೌಲಿಂಗ್ ಮಾಡ್ತಾರೆ, ರೋಜರ್ ಬೆನ್ನಿ ಅವ್ರು ಬೌಲಿಂಗ್ ಮಾಡ್ತಾಯಿದ್ದಾರೆ. ಅದೇ GR ವಿಶ್ವನಾಥ್ ಸರ್ ಆಡ್ತಾ ಇರೋದು, ಬ್ಯಾಟಿಂಗ್ ಶೈಲಿನೇ ಬೇರೆ ಇತ್ತು. ಇವಾಗಿನ ಕ್ರಿಕೆಟ್ ಚೇಂಜ್ ಆಗಿದೆ. ಸೊ ದಟ್ ಈಸ್ ಸೂಟಿಂಗ್ ಅವರ್ ಕ್ರಿಕೆಟ್ ಆಲ್ಸೋ. ಈಗ ಫ್ಲ್ಯಾಟ್ ಟ್ರ್ಯಾಕ್ ಇರೋದ್ರಿಂದ ನಮ್ಮ ಬ್ಯಾಟ್ಸ್ಮನ್ಗಳು ಚೆನ್ನಾಗಿ ಹೊಡಿತಾ ಇದ್ದಾರೆ. ಬಟ್ ಇಟ್ ಡಸಂಟ್ ಮೀನ್ ದ್ಯಾಟ್ ಅಂದರೆ ಇಂಡಿಯನ್ ಟೀಮ್ಗೆ ಕಡಿಮೆ ಹೋಗಿದೆ ಅಂತಲ್ಲ, ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಯಾವ ರೀತಿ ಜಡೇಜಾ ಮತ್ತು ವಾಷಿಂಗ್ಟನ್ ಸುಂದರ್ ಅವರು 100 ಹೊಡೆದ್ರು, ಆ ಮ್ಯಾಚ್ ಸೇವ್ ಮಾಡಿದರು. ಲಾಸ್ಟ್ ಮ್ಯಾಚ್ ಯಾವ ರೀತಿ ಮೊಹಮ್ಮದ್ ಸಿರಾಜ್ ಬೌಲಿಂಗ್ ಮಾಡಿದರು ಮತ್ತು ಪ್ರಸಿದ್ಧ ಕೃಷ್ಣ ಅವ್ರು ಬೌಲಿಂಗ್ ಮಾಡಿದ್ರು. ಈ ರೀತಿ ನೋಡಿದರೆ ತುಂಬ ಚೆನ್ನಾಗಿದೆ. ಯಾಕಂದರೆ
ಇವಾಲ್ವ್ ಆಗಿದೆ ಆ್ಯಂಡ್ ಅವರಿಗೆ ಕರೆಕ್ಟಾಗಿ ರೆಸ್ಟ್ ಕೊಡ್ತಾ ಇದ್ದಾರೆ. ತುಂಬ ಕ್ರಿಕೆಟ್ ಆಗಿರೋದ್ರಿಂದ ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ಎಲ್ಲ ಇದೆ ಫಾಸ್ಟ್ ಬೌಲರ್ಸಿಗೆ, ಅದನ್ನೆಲ್ಲ ಬಂದಿದೆ. ಆ್ಯಂಡ್ ತುಂಬ ಫಿಯರ್ಸ್ ಕಾಂಪಿಟೇಷನ್ ಇದೆ ಟೀಮಲ್ಲಿ ಬರಬೇಕಂದ್ರೆ. ನೀವು ಪರ್ಫಾರ್ಮ್ ಮಾಡಲಿಲ್ಲ ಅಂದರೆ 1 or 2 ಮ್ಯಾಚಸ್ ಮಾಡಲಿಲ್ಲ ಅಂದರೆ ಕಾರ್ಪೊರೇಟ್ ಕಲ್ಚರ್ ಥರ ಪರ್ಫಾರ್ಮರ್ ಪೆರಿಶ್ ಥರ ಆ ರೀತಿ ಇರೋದ್ರಿಂದ. ಆ್ಯಂಡ್ ಈಗ ನೀವು ಟೆಸ್ಟ್ ಕ್ರಿಕೆಟ್ ಆಡ್ತಾ ಇದ್ದರೆ ನೀವು ಹ್ಯಾವ್ ಟು ಹ್ಯಾಂಡಲ್ ದಟ್ ಪ್ರೆಷರ್. ಸೊ ಅಷ್ಟೊಂದು ಡೆವಲಪ್ ಆಗಿರ್ತಾರೆ ಅವರು. ಯಾರು ಆ ಪ್ರೆಷರ್ ಹ್ಯಾಂಡಲ್ ಮಾಡ್ತಾರೆ, ಯಾರು ಪರ್ಫಾರ್ಮ್ ಮಾಡ್ತಾರೆ ಅಲ್ಲಿ ಉಳಿತಾರೆ, ಇಲ್ಲಾಂದರೆ ಪೆರಿಶ್ ಆಗ್ತಾರೆ. ಜೋ ಇಂಪಾರ್ಟೆಂಟ್ ಕ್ರಿಕೆಟಿಂಗ್ ಆ್ಯಂಗಲಲ್ಲಿ ಶಿರು ತುಂಬ ಚೆನ್ನಾಗಿ ಹೇಳಿದ್ರು. ಈಗ ಯಾರು ಪರ್ಫಾರ್ಮ್ ಮಾಡ್ತಾರೋ ಅವ್ರು ಉಳಿತಾರಂತ. ಬಟ್ ಎಲ್ಲಿ ಹಣ ಡಾಮಿನೇಟ್ ಮಾಡುತ್ತೆ, ಎಲ್ಲಿ ಹಣ ತನ್ನ ಮುಖ್ಯವಾಗಿ ಆಗುತ್ತೆ, ಅಲ್ಲಿ ಕ್ರೀಡೆ ಹಿಂಸರಿಯುತ್ತೆ, ಅಲ್ಲಿ ರಾಜಕೀಯ ತುಂಬ ಮುಖ್ಯವಾದ ಹೆಜ್ಜೆ ಇಡುತ್ತೆ. ಅದು ಕ್ರಿಕೆಟಲ್ಲೂ ಆಗ್ತಾ ಇದೆ ಅಂತ ಅನಿಸ್ತಾ ಇಲ್ವಾ ನಿಮಗೆ? ಯಾಕಂದರೆ ನಾವು BCCI ಅಧ್ಯಕ್ಷರಿದ್ದರು, ಸೆಕ್ರೆಟರಿ ಇದ್ದರು, ಈಗ ICC ಅಧ್ಯಕ್ಷರಾಗಿದ್ದಾರೆ. ಅವ್ರಿಗೆ ಏನು ಕ್ರಿಕೆಟ್ ಅನುಭವ ಇದೆ ಅಥವಾ ಈ ಕ್ರಿಕೆಟದ ಅಡ್ಮಿನಿಸ್ಟ್ರೇಷನ್ ಏನು ಅನುಭವ ಇದೆ ಎಲ್ಲ ನೋಡ್ತಾ ಇದ್ದಾಗ ಹಣ ಇದ್ದಲ್ಲಿ ಸಹಜವಾಗಿ ಅಧಿಕಾರಕ್ಕಾಗಿ ಹೊಡೆದಾಟಗಳು ಒಂದು ನಡೆಯುತ್ತೆ. ಅದೇ ಮುಖ್ಯ ಸ್ಥಾನ ವಹಿಸಿದಾಗ ಕ್ರೀಡೆ ಹಿಂಸರಿಯುತ್ತೆ ಅಂತ ಅನ್ಸಲ್ವಾ ನಿಮಗೆ? ಅಲ್ಲ, ನಾನು ನೋಡಿದಾಗೆ ಹೇಗೆ ಕ್ರಿಕೆಟ್ ಇತ್ತು, ನಾನು ಹೇಳ್ಬೇಕಂದ್ರೆ ಶಿರುಗುಪ್ಪು ಮಾತಾಡ್ತಿದ್ರು ಯಾರು GR ವಿಶ್ವನಾಥ್ ಬಗ್ಗೆ. ನಾವೆಲ್ಲ ನೋಡ್ಬೇಕಾರೆ ಕ್ರಿಕೆಟ್ ನೋಡ್ಬೇಕಾದ್ರೆ GR ವಿಶ್ವನಾಥ್ ಆಡ್ಬೇಕಾದ್ರೆ ಆ ಕ್ಲಾಸು, ಮನೋರಂಜನೆ ಇದು ನೋಡ್ತಿದ್ವಿ, ಕ್ವಾಲಿಟಿ ನೋಡಿ ಆ ಕ್ಲಾಸ್ ಇದು ಮಾಡ್ಕೊತಿದ್ವಿ. ಅವ್ರು ಆಡೋ ಲೇಟ್ ಕಟ್ ಇರಲಿ, ಕವರ್ ಡ್ರೈವ್ ಇರಲಿ, ಫ್ಲಿಕ್ ಇರಲಿ, ಏನೇ ಇದ್ರು. ಸೊ ನಾವು ನೋಡ್ಬಿಟ್ಟು ಅದು ಇಟ್ ವಾಸ್ ಲೈಕ್ ಪೊಯೆಟ್ರಿ ಫಾರ್ ಅಸ್. ಆ ಥರ ಇದ್ದು ಅವಾಗ ಬರೆಯೋರು ಒಂಥರ ಪೊಯೆಟಿಗಾಗಿ ಬರೆಯೋರು, ಇದಿರೋದು ಪ್ರೋಸ್ ಇರೋದು, ಲಿಟ್ರೇಚರ್. ಈಗ ಕ್ರಿಕೆಟ್ ಹೇಗಾಗಿದೆ ಅಂದರೆ ಇಟ್ ಇಸ್ ಆಲ್ ಅಬೌಟ್ ಡಮಾಲ್ಡಿಮಿ ಹೊಡಿ ಪಟಾಕಿ ಕ್ರಿಕೆಟ್ ಆಗಿದೆ. ಸೊ ನೀವು ಇವತ್ತು ನಾವು ಮಾತಾಡ್ತಿರೋದು ವಾಟ್ ಕ್ರಿಕೆಟ್ ಇಸ್ ಟುಡೇ ಅಂದರೆ ಇಟ್ ಇಸ್ ಅ ಸಿ ಆಫ್ ಡಿಫ್ರೆನ್ಸ್. ಈಗ ಶಿವಗುಪ್ಪಿ ಹೇಳ್ತಿದ್ರು, ಈಗ ಎಲ್ಲರೂ ಮಾತಾಡ್ತಿದ್ರು ಗ್ರೇಟ್ ಸೀರೀಸ್ ಅಂದ್ಬಿಟ್ಟು. ಬಟ್ ನಾನು ಆಸ್ ಅ ಕ್ರಿಕೆಟ್ ರೈಟರ್ ನಾನು ನೋಡ್ಬೇಕಾದ್ರೆ ಇಟ್ ವಾಸ್ ಪೆಥೆಟಿಕ್ ಕ್ರಿಕೆಟ್. 2 teams which were fighting were not good enough to be champions. Okay, good result 2-2 ಅಂದ್ಬಿಟ್ಟು. But if you look at the quality of cricket, the quality of wickets, somehow we feel ಎಲ್ಲೋ ಇರಲಿಲ್ಲ, ಕ್ವಾಲಿಟಿ ಇರಲಿಲ್ಲ. ಸಮ್ ಆಫ್ ದ ಸೀನಿಯರ್ ಕ್ರಿಕೆಟರ್ಸ್ ಮಾತಾಡಿದ್ದಾರೆ. ಈಗ ನಮ್ಮ ಇಂಡಿಯನ್ ಟೀಮ್ ಅಂದ್ಬಿಟ್ಟು ನಾವು ಬಿಕಾಸ್ ನಾವು ಗೆದ್ದಿರೋದಕ್ಕೆ ನಾವು ಅದನ್ನೇನು ಇದು ಹೇಳೋದಿಲ್ಲ. ನಾವು ಹೇಳೋದಂದ್ರೆ ಎಸ್ ವಿ ಕುಡ್ ಹವ್ ಡನ್ ಬೆಟರ್ ವಿತ್ ಪ್ರಾಪರ್ ಸೆಲೆಕ್ಷನ್. ಈಗೇನು ನೀವು ಬಂದ್ರಿ ಸೆಲೆಕ್ಷನ್ಸ್ ಬಂದ್ರಲ್ಲ, ಈಗ ದುಡ್ಡು ಬರುತ್ತೆ, ಫ್ಯಾಂಟಾಸ್ಟಿಕ್, ವಿ ಆರ್ ಸೂಪರ್ ಪವರ್, ಫ್ಯಾಂಟಾಸ್ಟಿಕ್ ಅಂದ್ಬಿಟ್ಟು. ಈಗ ಎಲ್ಲ ಮಾತಾಡ್ತಿದ್ರು, ಜೈಸ್ವಾಲ್ ಇರಲಿ, ರಿಂಕು ಸಿಂಗ್ ಇರಲಿ, ಇವರೆಲ್ಲ ಆಚೆಯಿಂದ ಬಂದು ಆಡ್ದವ್ರು. ಈಗ ಅದೇ ಥರ ಎಷ್ಟು ಜನ ಇದ್ದಾರೆ, 1000 ಜನ ಇದ್ದಾರೆ. ಅವ್ರಿಗೆ ಆಪರ್ಚುನಿಟಿ ಸಿಕ್ಕಲ್ಲ. ಯಾಕಂದರೆ ಈಗ ನಾನು ಹೇಳಿದ್ನಲ್ಲ, ಪೇರೆಂಟ್ಸ್ ಇನ್ವೆಸ್ಟ್ಮೆಂಟು. ಕೆಲವು ಪೇರೆಂಟ್ಸ್, ನಾನು ಅಕಾಡೆಮಿನ ರನ್ ಮಾಡ್ತೀನಿ, ಕೆಲವು ಪೇರೆಂಟ್ಸ್ ಏನಂತಾರೆ, ನಾವು ನಮ್ಮ ಮಗನಿಗೆ 2 ಕೋಟಿ ದುಡ್ಡು ಹಾಕ್ಬಿಡ್ತೀವಿ ಬ್ಯಾಂಕ್ಗಳಿಗೆ, ಅವ್ನು ಓದೋದೆಲ್ಲ ಬೇಡ, ಅವ್ನು ಬೇರೆ ಕ್ರಿಕೆಟ್ ಆಡಲಿ, ಅವ್ನು ಇದು ಆಡ್ಬೇಕು, IPL ಆಡಬೇಕು ಅಂದ್ಬಿಟ್ಟು. ಸೊ ಆ ಥರ ಹಣ ಇದ್ದಾಗ ಅವರು ಸೆಲೆಕ್ಟರ್ಸ್ಗೆ ದುಡ್ಡು ಕೊಟ್ಟು ಅವ್ರ ಮಗನ ಬೇಕಾದ್ರೆ ಆಡಿಸ್ತಾರೆ. ಆ ಸ್ಥಿತಿ ಬಂದಿದೆ. ಇದು ಬೇರೆ ಕರ್ನಾಟಕದಿಲ್ಲ, ಎಲ್ಲ ಕಡೆಯೂ ನಡೀತಿದೆ. ಮುಂಬೈಗೂ ನಡೆಯುತ್ತೆ, ತಮಿಳ್ನಾಡು ಅಂತ ಇನ್ನೂ ನಡೆಯುತ್ತೆ. ಸೊ ಎಷ್ಟು ಮಟ್ಟಕ್ಕಾಗಿದೆ ಅಂದರೆ ಗುಡ್ ದುಡ್ಡು ಬರುತ್ತೆ, ಫೆಸಿಲಿಟೀಸ್, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಆಗಿದೆ, ದ್ಯಾಟ್ಸ್ ಆಫ್, ವಿ ಫೀಲ್ ಗುಡ್. ಬಟ್ ಕ್ವಾಲಿಟಿ ಆಫ್ ಕ್ರಿಕೆಟ್ ಎಲ್ಲಿದೆ? ಈಗ ಎಸ್ ಬಿಗ್ ಬ್ಯಾಶ್ ಅಲ್ಲಿ ನಡೆಸ್ತಾರೆ, ಈ ಕಡೆ ನಾವು T20 ಅಲ್ಲಿ 100 ಮಾಡ್ತಾರೆ. ಇಟ್ಸ್ ಆಲ್ ಅಬೌಟ್ ಸ್ವಿಂಗ್ ದ ಬ್ಯಾಟ್, ಹಿಟ್ ದ ಬಾಲ್ ಅಷ್ಟೇ. ಆಮೇಲೆ ಬೌಂಡ್ರೀಸು ಚಿಕ್ಕದು. ಸೊ ವಿ ಆರ್ ನಾಟ್ ರಿಯಲಿ ಟಾಕಿಂಗ್ ಅಬೌಟ್ ಕ್ವಾಲಿಟಿ ಆಫ್ ಕ್ರಿಕೆಟ್, ವಿ ಆರ್ ಜಸ್ಟ್ ಟಾಕಿಂಗ್ ಅಬೌಟ್ ಇದು ಹೇಗೆ ಹೊಡೆದ್ರು ಬಡಿದ್ರು ಅಷ್ಟೇ. ಮುಂಚೆಲ್ಲ GR ವಿಶ್ವನಾಥ್ ಆಗಲಿ, ನಮ್ಮ ಗವಾಸ್ಕರ್ ಆಡ್ಬೇಕಾರೆ ಒಂಥರ ನೋಡ್ಬೇಕಾದ್ರೆ ಇಟ್ ಯೂಸ್ ಟು ಫೀಲ್ ಸೊ ಗುಡ್, ನೋಡಿ ಹೆಂಗೆ ಕ್ವಾಲಿಟಿ ಆಡ್ತಾರೆ ಅಂದ್ಬಿಟ್ಟು. ಈಗ ನೋಡ್ತಾ ಇಲ್ಲ ನಾವು, ಎಲ್ಲ ಬರೋರೆಲ್ಲ ಈಗ ಬಾಲ್ ಕ್ರಿಕೆಟ್, ಇಟ್ಸ್ ಆಲ್ ಅಬೌಟ್ ಹ್ಯಾಮರಿಂಗ್ ದ ಬಾಲ್. ಜೋ ರೂಟೇ ಒದ್ಲಾಡ್ಬಿಟ್ಟಿದ್ರು ಒನ್ ಟೈಮ್, ಈ ವಾಸ್ ಫೇಲಿಂಗ್, ಈಸ್ ಕಮ್ ಬ್ಯಾಕ್ ಗುಡ್, ಈಸ್ ಪರ್ಫಾರ್ಮಿಂಗ್. ಬಟ್ ಕ್ವಾಲಿಟಿ ಆಫ್ ಕ್ರಿಕೆಟ್ ಇಸ್ ಡೈಡ್. ಮನಿ ಇಸ್ ಗುಡ್, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇಸ್ ಗುಡ್, ಬಟ್ ಎಲ್ಲಿ ಇದೆ ಕ್ರಿಕೆಟು? ಕ್ರಿಕೆಟ್ ಇಸ್ ಡೈಯಿಂಗ್. ಈಗ ನಾವು ಇಷ್ಟೆಲ್ಲ ಮಾತಾಡ್ತೀವಲ್ಲ, ಇವರು ದಿ ಕಂಪನೀಸ್ ವಿಚ್ ಸಪೋರ್ಟ್ ದಿಸ್ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ ಅದು ಇದ್ರೊಳಗಿರೋರು, ಅವ್ರು ಹೇಳೋದು ಕ್ರಿಕೆಟ್ ಇಸ್ ಡೈಯಿಂಗ್, ಅದರ್ ಸ್ಪೋರ್ಟ್ಸ್ ಆರ್ ಗ್ರೋಯಿಂಗ್ ಇನ್ ಇಂಡಿಯಾ ಅಂತಾರೆ. ಸೊ ಇಲ್ಲಿಗೆ ನಾವು ಹೇಳೋದಂದರೆ, ನೀವು ಹೇಳ್ತಿದ್ರಿ ಈಗ ಜೈಶಾ ಬಂದಿದ್ಮೇಲೆ ನಮಗೇನಾಗಿದೆ, ವಿ ಆರ್ ಪ್ಲೇಯಿಂಗ್ ವಿತ್ ಡ್ರೀಮ್ 11. ನಮ್ಮ ಇಂಡಿಯನ್ ಟೀಮ್ ಡ್ರೀಮ್ 11 ಹಾಕೊಂಡು ಆಡ್ಬೇಕಾ? ಅದು ಒಂದು ಇದು ಬ್ಯಾಟಿಂಗ್ ಆ್ಯಪ್. 1000 ಜನ ಸಾಯ್ತಿದಾರಲ್ಲ, 1000 ಅಂತಿಲ್ಲ, 1,00,000 ಜನ ಸಾಯ್ತಾರೆ ಬೆಟ್ಟಿಂಗ್ ಒಳಗೆ. ನಮ್ಮ ಇಂಡಿಯನ್ ಟೀಮ್ ಬೇಕಾ? ಒಂದು ಕ್ರೆಡಿಬಿಲಿಟಿ ಬೇಡವಾ? ಏನೋ ಕ್ರಿಕೆಟ್ ಆಡ್ಬೇಕಾದ್ರೆ ಇಟ್ ಯೂಸ್ ಟು ಹ್ಯಾವ್ ದಟ್ ಗ್ರೇಸ್. ಇಟ್ಸ್ ಜೆಂಟಲ್ಮ್ಯಾನ್ಸ್ ಕ್ರಿಕೆಟ್ ಅಂದರು. ಈಗ ಬಿಟ್ಬಿಡಿ, ಜೆಂಟಲ್ಮ್ಯಾನ್ ಕ್ರಿಕೆಟ್ ಆಗಿದೆ.
ದುಡ್ಡು ಬಂದಿದ್ಮೇಲೆ. ಅಟ್ಲೀಸ್ಟ್ ಒಂದು ಇಂಡಿಯನ್ ಟೀಮ್ ಹೋದಾಗ ಯು ಶುಡ್ ಹ್ಯಾವ್ ಸಮ್ ಗುಡ್ ಬ್ರ್ಯಾಂಡ್. ಇವತ್ತು ಎಷ್ಟು ಕಚಡವಾಗಿ ಕಾಣುತ್ತಂದರೆ ಡ್ರೀಮ್ 11 ಹಾಕ್ಕೊಂಡು ನಮ್ಮ ಸೀನಿಯರ್ ಪ್ಲೇಯರ್ಸ್ ಆಡ್ತಿದ್ರೆ ನಾವು ಆರ್ ವಿ ಎನ್ಕರೇಜಿಂಗ್ ಬೆಟ್ಟಿಂಗ್? ಒಂದು ಕಡೆ ಗೌರ್ಮೆಂಟ್ ಹೇಳುತ್ತೆ ದಟ್ ಸುಪ್ರೀಂ ಕೋರ್ಟ್ ಇಸ್ ರಿಟನ್ ಟು ದ ಗೌರ್ಮೆಂಟ್ ಸೈಯಿಂಗ್ ದಟ್ ಇದನ್ನು ಕಂಟ್ರೋಲ್ ಮಾಡಿ ಅಂದ್ಬಿಟ್ಟು. ಬಟ್ ಇಲ್ಲಿ ನೋಡಿದ್ರೆ ನಮ್ಮ ಇಂಡಿಯನ್ ಟೀಮ್ ಆಡ್ಕೊಂಡು ಹೋದ್ರೆ ಎಷ್ಟು ಗಲೀಜಾಗಿ ಕಾಣುತ್ತೆ. ಓಕೆ, ನಮ್ದ್ರೊಳಗೆ ಈ ಆಸ್ಟ್ರೇಲಿಯಾ ಅವ್ರು ಹಾಕೋತಾರೆ, ವೆಸ್ಟ್ ಇಂಡೀಸ್ ಅವ್ರು ಹಾಕೋತಾರೆ, ಇಂಗ್ಲೆಂಡ್ ಅವ್ರು ಹಾಕೋತಾರೆ ಅಂದರೆ ಅಲ್ಲಿ ಕಲ್ಚರೇ ಬೇರೆ, ಸ್ಪೋರ್ಟ್ಸ್ ಕಲ್ಚರ್ ಬೇರೆ, ಅದು ಬೆಟ್ಟಿಂಗ್ ಕಲ್ಚರ್ ಇದೆ. ಇಲ್ಲಿ ಬೆಟ್ಟಿಂಗು ನೀವು ಡ್ರೀಮ್ 11 ಮಾಡ್ಬೋದು, ಮೈ ಸರ್ಕಲ್ ಮಾಡ್ಬೋದು. ಯಾರೋ ಬೆಟ್ಟಿಂಗ್ ಬೇರೆ ಕಡೆ ಮಾಡ್ತಿದ್ರೆ ಅವ್ರನ್ನ ಹಿಡಿಯೋದು ಸಣ್ಣ ಪುಟ್ಟ ಮಾಡೋರಿಗೆ. ಸೊ ಎಲ್ಲ ಒಂದು ಕಡೆ ನೋಡಿದಾಗ ವಿ ಶುಡ್ ಹ್ಯಾವ್ ದಟ್ ಒಂದು ಗೌರವ ಇರಬೇಕು. ಒಂದು ಇಂಡಿಯನ್ ಟೀಮ್ ಹೋದಾಗ ನಮ್ಮ ಹುಡುಗರು ದಿ ಶುಡ್ ನಾಟ್ ಹ್ಯಾವ್ ಡ್ರೀಮ್ 11. ಯು ಆರ್ ಸೆಲ್ಲಿಂಗ್ ಇದು ಬ್ಲಡ್ ಮನಿ, ಯು ಆರ್ ಲಿವಿಂಗ್ ಆನ್ ಬ್ಲಡ್ ಮನಿ ಥರ ಕಾಣುತ್ತೆ. ಸೊ ದಿಸ್ ಕ್ರಿಕೆಟ್ ಗುಡ್, ಮನಿ ಈಸ್ ಗುಡ್, ಬಟ್ ಬಿಯಾಂಡ್ ದಟ್ ಏನು, ವಾಟ್ ಈಸ್ ದ ಕಲ್ಚರ್? ಈಗ ಚಂದ್ರಮೌಳಿ ಹೇಳ್ತಿದ್ರು, ವಿವರವಾಗಿ ಹೇಳಿದ್ರು, ಮನೆ ಬಂದಿದೆ, ಎಲ್ಲ ಕಡೆನೂ ದುಡ್ಡು ಹೋಗ್ತಿದೆ, ಇಂಡಿಯಾದಿಂದ ದುಡ್ಡು ಹೋಗ್ತಿದೆ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅವ್ರಿಗೆ ಅಂದ್ಬಿಟ್ಟು. ಇನ್ಫ್ರಾಸ್ಟ್ರಕ್ಚರ್ ಇರಲಿ, ಬಟ್ ಹೌ ಮಚ್ ಇಸ್ ಇಟ್ ಬೆನಿಫಿಟಿಂಗ್ ದ ರಿಯಲ್ ಟ್ಯಾಲೆಂಟ್? ಇವತ್ತು ನಾನು ಹೇಳ್ತೀನಿ, ಧೈರ್ಯವಾಗಿ ಹೇಳ್ಬೋದು, ನಮ್ಮ ಇಂಡಿಯಾ ಒಳಗೆ ಕರೆಕ್ಟ್ ಟ್ಯಾಲೆಂಟಿಗೆ ಆಡಿಸಿದ್ರೆ ಶಿರುಗುಪ್ಪಿ ಒಪ್ಕೋತಾರೆ, ಚಂದ್ರಮೌಳಿನೂ ಒಪ್ಕೋತಾರೆ. ಇವು ಹೋಲಿ ಬಂದರೆ ಇವರು ಒಪ್ಕೋಬೇಕಂದ್ರೆ ನಮ್ಮ ಡಿಸ್ಟ್ರಿಕ್ಸ್ ಒಳಗಿರೋ ಟ್ಯಾಲೆಂಟು ಮುಂದಕ್ಕೆ ಬರ್ತಾನೆ ಇಲ್ಲ. ನಾನೇ ಖುದ್ದಾಗಿ ಹೇಳ್ತೀನಿ, ಐ ಹ್ಯಾವ್ ಸೀನ್ ಎಕ್ಸಲೆಂಟ್ ಟ್ಯಾಲೆಂಟ್ ಇನ್ ಧಾರವಾಡ, ಹುಬ್ಳಿ, ಐ ಹ್ಯಾವ್ ಸೀನ್ ಟ್ಯಾಲೆಂಟ್ ಇನ್ ಬೆಳಗಾಂ, ಐ ಹ್ಯಾವ್ ಸೀನ್ ಟ್ಯಾಲೆಂಟ್ ಇನ್ ಮೈಸೂರು. ಎಲ್ಲಿದ್ದಾರೆ ಅವರು? ಸೊ ಎಲ್ಲೋ ಒಂದು ಕಡೆ ದಬಾಯಿಸ್ಕೊಂಡು, ಯಾಕಂದರೆ ಪೇರೆಂಟ್ಸ್ ಹ್ಯಾವ್ ಗಾಟ್ ಮನಿ. ಯಾರೋ ಪೇರೆಂಟ್ ನನಗೆ ಹೇಳ್ಬಿಟ್ಟು ನಾನು ದುಡ್ಡು ಹಾಕ್ಬಿಡ್ತೀನಿ ನಮ್ಮ ಮಗನಿಗೆ ಇದಕ್ಕೆ ಎಜುಕೇಷನ್ ಬೇಕಾಗಿಲ್ಲ, ವಿ ಹ್ಯಾವ್ ಇನ್ವೆಸ್ಟೆಡ್ ಇನ್ ಹಿಮ್, ಅವ್ನು ನಾಳೆ ಏನಾರು ಆದರೂ ಆ ದುಡ್ಡೊಳಗೆ ಬದುಕೋತಾನೆ ಅಂದ್ಬಿಟ್ಟು ಆ ಥರ ಲೆಕ್ಕ ಬಂದಾಗ ಅವ್ರಿಗೆ ದೇ ಆರ್ ಇನ್ ಅ ಪವರ್ ಟು ಬೈ ದ ಸೆಲೆಕ್ಟರ್ಸ್ ಆ್ಯಂಡ್ ವಿ ಹ್ಯಾವ್ ಗಲಿಬಲ್ ಸೆಲೆಕ್ಟರ್ಸು. ಇವತ್ತು ಆಗ್ತಾ ಇರೋದು ಏನು ನಮ್ಮ ಕರ್ನಾಟಕದಾಗ ನಾವು ನೋಡ್ತಾ ಇದ್ದೀವಿ. ನಾನಂತೂ 86ಇಂದ ನೋಡ್ಕೊಂಬಂದಿದ್ದೀನಿ. 86 ಏನು ಅಂದ್ರೆ ಸಣ್ಣ ಪುಟ್ಟ ಆಗೋದು, ಅವಾಗ ಒಂದು 2 ಪ್ಲೇಯರ್ ಆಡೋರು, ಈಗ 9 ಪ್ಲೇಯರ್ ಆಡಿಸ್ತಾರೆ 11 ಒಳಗೆ. ಆ ಟೈಮ್ ಒಳಗೆ ಸಿ ನಾಗರಾಜ್ ಅಂದ್ಬಿಟ್ಟು ಇವರು ಸೆಕ್ರೆಟರಿ ಆಗಿದ್ರು. ಅವ್ರಿಗೂ ನನಗೆ, ನಾನು ಆಸ್ ಅ ರೈಟರ್ ನಾನು ಬಿಡ್ತಾ ಇರಲಿಲ್ಲ, ನನಗೆ ಟ್ಯಾಲೆಂಟ್ ಇರಬೇಕು ಅಂದ್ಬಿಟ್ಟು ಅವರು ನನ್ನ ಕೂರಿಸಿ ಸೆಲೆಕ್ಟರ್ಸ್ನ ಕರೆಸೋರು. ನೋಡಪ್ಪ ಇವ್ರು ಹೇಳ್ತಿದ್ದಾರೆ ಅಂದ್ಬಿಟ್ಟು ಒಪ್ಕೋತೀವಿ. ಆಮೇಲೆ ಅವರೇ ಹೇಳೋರು, ಹೌದು ವಾಟ್ ಈಸ್ ಸೈಯಿಂಗ್ ಇಸ್ ಕರೆಕ್ಟ್ ಸೆಲೆಕ್ಟರ್ಸು, ಬಟ್ ನಮ್ಗೆ ಒತ್ತಡ ಇದೆ ಅಂದ್ಬಿಟ್ಟು. ಬಟ್ ನಾಗರಾಜ್ ನನಗೆ ಹೇಳೋದು, ನೋಡ್ಕೊಣಯ್ಯ ಏನು ಮಾಡೋಕ್ಕಾಗಲ್ಲ ಕಣಯ್ಯ, 12 ಜನ ನೀವು ಇವ್ರು ಸೆಲೆಕ್ಟ್ ಮಾಡಲಿ, 2 ಜನ ನಾವು ಮಾಡಲೇಬೇಕು, ಮಿನಿಸ್ಟರಿಂದ ಬರುತ್ತೆ, MP ಇಂದ ಬರುತ್ತೆ ಅಂದ್ಬಿಟ್ಟು. ಅದು 2 ಇದ್ದಿದ್ದು ಇವತ್ತು ಯಾರೋ MP ಅವ್ರ ಮಗ ಬ್ಯಾಟೇ ಹಿಡ್ದಿರಲ್ಲ, ಅವನಿರ್ತಾನೆ ಝೋನ್ ಟೀಮ್ ಒಳಗೆ. ಸೊ ಬೇರೆ ನೀವು ಇಷ್ಟೆಲ್ಲ ದುಡ್ಡು ಅರ್ನ್ ಮಾಡಿ ಎಲ್ಲಿ ಬೆನಿಫಿಟ್ ಆಗಿದೆ? ನಾನು ಆ ಪ್ರಶ್ನೆ ಬಂದೇ ಬರುತ್ತೆ. ಫ್ಯಾಂಟಾಸ್ಟಿಕ್ ಇನ್ಫ್ರಾಸ್ಟ್ರಕ್ಚರ್ ಇರಲಿ, ಎಲ್ಲ ಮಾಡಲಿ, ರಿಯಲ್ ಟ್ಯಾಲೆಂಟ್ ಇದೆಯಾ? ಈಗ ಓಕೆ, ರಿಂಕು ಸಿಂಗ್ ಬಂದ, ಜೈಸ್ವಾಲ್ ಬಂದ, ಬಟ್ ನಮ್ಮ ಇದರೊಳಗೆ ಎಷ್ಟೋ ಜನ ಇದ್ದಾರೆ. ನಾನು ಧೈರ್ಯವಾಗಿ ಹೇಳ್ಬೋದೇನೆಂದರೆ, ನಮ್ಮ ಕರೆಕ್ಟಾಗಿ ಸೆಲೆಕ್ಷನ್ ಪಾಲಿಸೀಸ್ ನಡೆದ್ರೆ ಇಂಡಿಯನ್ ಕ್ರಿಕೆಟ್ ವಿಲ್ ಬಿ ಚಾಂಪಿಯನ್ಸ್ ಫಾರ್ ದ ನೆಕ್ಸ್ಟ್ 50 years. 5 ಡೆಕೇಡ್ ವಿಲ್ ಬಿ ಚಾಂಪಿಯನ್ಸ್. ಅಷ್ಟು, ಯಾಕಂದ್ರೆ ನಮ್ಮ ಹತ್ರ ಜನ ಇದ್ದಾರೆ, ಟ್ಯಾಲೆಂಟ್ ಇದೆ. ಇಫ್ ಯು ಗೋ ಟು ನ್ಯೂಜಿಲ್ಯಾಂಡ್ ಜನನೇ ಇಲ್ಲ ಕ್ರಿಕೆಟ್ ಆಡೋರು. ಆಸ್ಟ್ರೇಲಿಯಾಗೂ ಕಡಿಮೆ ಹಾಕೊಂಡ್ಬರ್ತಾ ಇದೆ, ಇಂಗ್ಲೆಂಡ್ ಅಂತೂ ಇಲ್ಲ, ವೆಸ್ಟ್ ಇಂಡೀಸ್ ಅಂತೂ ಇಲ್ಲವೇ ಇಲ್ಲ. ಆ ಥರ ಇರಬೇಕಾದ್ರೆ ವಿ ಆರ್ ದ ಡಾಮಿನೆಂಟ್ ಫೋರ್ಸ್, ವಿ ಹ್ಯಾವ್ ದ ಮನಿ, ವಿ ಹ್ಯಾವ್ ದ ಇನ್ಫ್ರಾಸ್ಟ್ರಕ್ಚರ್, ವಿ ಹ್ಯಾವ್ ಎವ್ರಿಥಿಂಗ್. ಬಟ್ ಆರ್ ವಿ ಗಿವಿಂಗ್ ದ ರೈಟ್ ಟ್ಯಾಲೆಂಟ್ ಟು ಆರ್ ವಿ ಗಿವಿಂಗ್ ದೆಮ್? ಜೈಸ್ವಾಲ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಬಂದರು, ರಿಂಕು ಸಿಂಗ್ ಎಲ್ಲ ಹಿಂಗೆ ಬಂದರು, ಈ ಥರ ಸಿರಾಜ್ ಇಲ್ಲಿ ಇವರೆಲ್ಲ ಬಂದು ತೋರಿಸಿದ್ದಾರೆ. ಬಟ್ ಆ ಥರ ಎಷ್ಟೋ ಜನ ಇದ್ದಾರೆ, ನಾವೇ ಕಂಡಿದ್ದೀವಿ. ಶಿರುಗುಪ್ಪಿ ವಿಲ್ ಡೆಫಿನೆಟ್ಲಿ ನೋ, ಬಿಕಾಸ್ ಈಸ್ ಫ್ರಮ್ ಧಾರವಾಡ, ಈಸ್ ಆಲ್ಸೋ ಕೋಚಿಂಗ್. ಸೊ ನನಗೆ ಎಷ್ಟೋ ಕೇಸ್ಗಳು ಬರುತ್ತೆ, ಪೇರೆಂಟ್ಸ್ ಕಾಲ್ ಮೀ. ಬಟ್ ಏನು ಮಾಡ್ತೀರಾ, ನಮ್ಮ ಸೆಲೆಕ್ಟರ್ಸು ಆ ಥರ ಬಂದುಬಿಟ್ಟಿದ್ದಾರೆ ಈಗ, ಬಿಕಾಸ್ ಪೇರೆಂಟ್ಸ್ ಹ್ಯಾವ್ ದ ಮನಿ. ಈಗ ಕ್ಲಬ್ಸ್ ಕ್ರಿಕೆಟ್ ಹೆಂಗಾಗಿದೆ ಅಂದರೆ, ಅಂಡರ್ 12 ಯು ಆರ್ ಪೇಯಿಂಗ್ 35,000 to play 1 match. ಅಂಡರ್ 12 ಹುಡುಗರಿಗೆ ಪೇರೆಂಟ್ ಇಸ್ ಪೇಯಿಂಗ್ ದ ಕ್ಲಬ್ 35,000 rupees ಟು ಪ್ಲೇ 1 match. ಫುಲ್ ಸೀಸನ್ ಆಡಿದ್ರೆ ಅವನಿಗೆ 3 match ಆಡಿಸ್ಬಿಟ್ರೆ 1 ಲಕ್ಷ. ಈಗ ನಾನು ಮೊನ್ನೆ ಇವ್ರ ಹತ್ರ ಫಾರ್ಮರ್ ಸೆಕ್ರೆಟರಿ ಕೂತ್ಕೊಂಡು ಮಾತಾಡ್ತಿದ್ದೆ. ಈಗ ಹೇಳ್ತಾರೆ, ಪೇರೆಂಟ್ಸ್ ಆರ್ ಪೇಯಿಂಗ್ ಮನಿ ಫಸ್ಟ್ ಡಿವಿಷನ್ ಆಡೋಕ್ಕೆ ದುಡ್ಡು ಕೊಟ್ಟು ಆಡ್ತವ್ರೆ ಪ್ಲೇಯರ್ಸ್, ಬಿಕಾಸ್ ದೇ ವಾಂಟ್ ಟು ಬಿ KPL, IPL. ಸೊ ಗುಡ್, ಮನಿ ಇಸ್ ಗುಡ್, ಇನ್ಫ್ರಾಸ್ಟ್ರಕ್ಚರ್ ಇಸ್ ಗುಡ್, ಬಟ್ ಎಲ್ಲಿಗೆ? ವೇರ್ ಇಸ್ ದಿ ಕ್ವಾಲಿಟಿ ಆಫ್ ಕ್ರಿಕೆಟ್? ಯು ಆರ್ ನಾಟ್ ಡೂಯಿಂಗ್ ಜಸ್ಟಿಸ್ ಟು ದ್ಯಾಟ್. ಫ್ಯಾಂಟಾಸ್ಟಿಕ್, ನಾನು ಖುಷಿ ಪಡ್ತೀನಿ, ದುಡ್ಡು ಇದೆ, ನಮ್ಮ ವಿ ಆರ್ ದ ಸೂಪರ್ ಪವರ್ ಅಂದ್ಬಿಟ್ಟು.
But where is our culture, cricket culture? We had great players. J.R. Vishnath ಇರಲಿ, ಪ್ರಸನ್ನ ಇರಲಿ, ನಮ್ಮ ಗವಾಸ್ಕರ್ ಇರಲಿ, ಕಪಿಲ್ ದೇವ್ ಇರಲಿ, ಇವರೆಲ್ಲ ಚಾಂಪಿಯನ್ ಕ್ರಿಕೆಟರ್ಸ್. ಇವತ್ತಿನ ಯಾರ್ರಿ ಕ್ರಿಕೆಟರ್ಸು? ಈಗ ಎಲ್ಲ ಮಾತಾಡಿದ್ರು ಆಲ್ ಗ್ಲೋರಿಫೈಯಿಂಗ್ ಇಂಡಿಯಾ ಇದು ಸೀರೀಸ್ ಅಂದ್ಬಿಟ್ಟು. ಬಟ್ ವಾಟ್ ಇಸ್ ದ ಕ್ವಾಲಿಟಿ ಆಫ್ ಕ್ರಿಕೆಟ್ ವಿ ಪ್ಲೇಡ್? We won, we batted well, we did well last 2 matches, yes, we done that. But quality of bowling, England adhen bowling side ado. Where are the bowlers? So you're saying cricket is dying. England is the place where you should see him swing the ball. Today you're not able to do that. So it is dying. We have to accept that. Yes, what cricket was and what it is today, there's a sea of difference in ಹೇಳಲೇಬೇಕಾಗುತ್ತೆ. ಕನ್ಸರ್ನ್ ಇರೋದು ತುಂಬ ಇಂಪಾರ್ಟೆಂಟು. ಬಟ್ ಅದ್ರ ಜೊತೆಗೆ ಬದಲಾವಣೆ ಜಗದ ನಿಯಮ. ಸ್ಟಿಲ್ ಡೇಟ್ವರೆಗೂ ಕ್ರಿಕೆಟ್ ವರ್ಲ್ಡ್ ಗ್ಲೋಬಲ್ ಸ್ಪೋರ್ಟ್ಸ್ ಆಗಿಲ್ಲ. ಕೆಲವೇ ದೇಶಗಳು ಮಾತ್ರ ಆಡ್ತಾ ಇದ್ದಾವೆ. ಯಾವ ಮೊದಲು ಬ್ರಿಟಿಷ್ ಕಾಲೋನಿಯಲ್ ಕಂಟ್ರಿಗಳಿದ್ದು ಅಲ್ಲಿ ಕ್ರಿಕೆಟ್ ಆಡ್ತಾಯಿದ್ರು. ಈಗ ಅದು ಗ್ಲೋಬಲ್ ಸ್ಪೋರ್ಟ್ಸ್ ಮಾಡಲಿಕ್ಕಾಗಿ ಕಷ್ಟಪಡ್ತಾ ಇದ್ದಾರೆ. ಬೇರೆ ಬೇರೆ ಕಡೆ ICC ಇವೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಅದು ಜೊತೆಗೆ ಮುಂದಿನ ಒಲಿಂಪಿಕ್ಸ್ಗೂ ಕ್ರಿಕೆಟನ್ನು ಸೇರ್ಪಡೆಗೊಳಿಸಿದ್ದಾರೆ. ಅಮೆರಿಕದಲ್ಲಿ ಅಟ್ಲಾಂಟಾ ಒಲಿಂಪಿಕ್ಸ್ಗಾಗಿ ಕ್ರಿಕೆಟ್ ಸೇರ್ಪಡೆ. ಇದು ಬದಲಾವಣೆ ಹೇಗೆ ತೊಗೊಂಡು ಹೋಗ್ತಾ ಇದೆ. ಅದ್ರ ಜೊತೆಗೆ ನಾವು ಕಸ್ಟೋಡಿಯನ್ ಆಗಿ, ಕ್ರಿಕೆಟ್ ಕಸ್ಟೋಡಿಯನ್ ಆಗಿ ತುಂಬ ಹಣ ಬಂದಿದೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ಚಾನಲೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ. ಇಲ್ಲದೆ ಹೋದರೆ ಹಣದ, ಅದು ಕನ್ನಡದಲ್ಲಿ ತುಂಬ ಚೆನ್ನಾಗಿರೋ ಹಾಡೇ ಇದೆ, ದುಡ್ಡೇ ದೊಡ್ಡಪ್ಪ ಅಂತ, ಆ ರೀತಿ ಏನಾರು ಆಗೋ ಚಾನ್ಸಸ್ ಇರುತ್ತಂತ. ಅದಕ್ಕಾಗಿ ಗ್ಲೋಬಲ್ ಸ್ಪೋರ್ಟ್ಸ್ ಮಾಡಬೇಕಾದ್ರೆ ICC ತೆಗೆದುಕೊಳ್ಬೇಕು ಕ್ರಮ ಏನು, BCC ಹೇಗೆ ಇದನ್ನು ಸಪೋರ್ಟ್ ಮಾಡಬೇಕಾಗತ್ತೆ. ಸ್ಟಿಲ್ ಡೇಟ್ ಇವತ್ತು ಕ್ರಿಕೆಟ್ ಅನ್ನೋದು ಗ್ಲೋಬಲ್ ಸ್ಪೋರ್ಟ್ಸ್ ಅಲ್ಲ. ಕೆಲವೇ ದೇಶಗಳು ಆಡ್ತಾ ಇರೋ, ಅದರಲ್ಲಿ ಡಾಮಿನೇಟ್ ಮಾಡ್ತಾ ಇರೋ ಅವರು. ನಾವು ಗ್ಲೋಬಲ್ ಸ್ಪೋರ್ಟ್ಸ್ ಯಾವಿದಾವೋ ಯಾವ ಗೇಮಲ್ಲೂ ನಾವು ಇನ್ನೂ ಡಾಮಿನೇಟ್ ಮಾಡ್ತಾ ಇಲ್ಲ. ಕ್ರಿಕೆಟ್ ಫುಟ್ಬಾಲ್ ಕಂಪೇರ್ ಮಾಡುವಾಗೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ದ 200+ ಎಷ್ಟು ರಾಷ್ಟ್ರಗಳಿವೆ ಜಗತ್ತಿನಲ್ಲಿ, ಎಲ್ಲವೂ ಫುಟ್ಬಾಲ್ ಆಡ್ತಾರೆ. ಅದು ಕ್ರಿಕೆಟ್ಟು ಕೆಲವೇ ಅಂತ ನಾವು ಈಗ ಹೇಳೋಕ್ಕಾಗಲ್ಲ. ಈಗಿನ ದಿನಗಳಲ್ಲಿ 12 ಟೆಸ್ಟ್ ಪ್ಲೇಯಿಂಗ್ ನೇಷನ್ಸ್ ಇದ್ದಾವೆ. ಆಮೇಲೆ ಅಸೋಸಿಯೇಟ್ಸ್ ಅಂತಿತ್ತು ಒಂದು 10-12, ಅವಕ್ಕೆ ODI ಸ್ಟೇಟಸ್ ಕೊಡ್ತಿದ್ರು. ನಂತರ ಅಫಿಲಿಯೇಟ್ಸ್ ಅಂತಿತ್ತು. ಚೈನಾ ಕೂಡ ಅಫಿಲಿಯೇಟೇ, ಅವರು ಆಡ್ತಾರೆ, ಎಲ್ಲರೂ ಆಡ್ತಾರೆ ಅಫಿಲಿಯೇಟ್ಸ್. ಆದರೆ ಈಗ ಅಫಿಲಿಯೇಟ್ಸ್ ಅಂತ ತೆಗೆದುಬಿಟ್ಟಿದ್ದಾರೆ, ಎಲ್ಲ ಅಸೋಸಿಯೇಟ್ಸ್. 12 ಅಸೋಸಿಯೇಟು, 98 ಅಫಿಲಿಯೇಟ್ಸ್ ಅಂದರೆ ಅಸೋಸಿಯೇಟ್ಸು, 12 ಟೆಸ್ಟ್ ಪ್ಲೇಯಿಂಗ್ ನೇಷನ್ಸ್. ಸೊ ಈಗ ಸುಮಾರು 108 ನಂಬರ್ ಅದು 108 ರಾಷ್ಟ್ರಗಳು ಈಗ ICCಗೆ ತಮ್ಮ ಮಾನ್ಯತೆ ಹೊಂದಿದೆ. ಅದರ ಪ್ರಕಾರ ಅವರು ಲೋವರ್ ಡಿವಿಷನಿಂದ ಆಡ್ಕೊಂಡು ಬಂದ್ದಾರೆ. ಅಫ್ಘಾನಿಸ್ತಾನ ಒಂದು ದೊಡ್ಡ ಎಕ್ಸಾಂಪಲ್. ಯಾವ ರೀತಿ ಲೋವೆಸ್ಟ್ ಲೆವೆಲಿಂದ ಬಂದು ಇವು ಅವ್ರಿಗೆ ಎಲ್ಲರಿಗೂ ವೈಟ್ ಬಾಲ್ ಕ್ರಿಕೆಟಲ್ಲಿ ಸಿಂಹ ಸ್ವಪ್ನವಾಗಿರ್ತಾರೆ. ಯಾವುದೇ ಟೀಮ್ಗಳು ಸಿಂಹ ಸ್ವಪ್ನವಾಗಿದ್ದಾರೆ. ಸೊ ಇನ್ನೊಂದು ಈಗ ಹೇಳ್ಬಿಡೋದು ಅಂದರೆ, ಈ ಗ್ಲೋಬಲಿ ಆಗ್ತಾ ಇದೆ, ಪ್ರಯತ್ನ ನಡೀತಾ ಇದೆ, ಆಗುತ್ತೆ. ಯಾಕಂತಂದರೆ ಈಸ್ಟ್ ಟಿಮೋರ್ ಅಂತ ಒಂದು ರಾಷ್ಟ್ರ ಇದೆ. ಅದು ಎಲ್ಲಿದೆ ಹೆಸರು ಕೇಳಿದರೆ ಯಾರು? ಈಸ್ಟ್ ಟಿಮೋರ್ ಅಂತ ಹೇಳ್ಬಿಟ್ಟು. ಅದು ಇರೋದು ಆಸ್ಟ್ರೇಲಿಯಾ ಹಾಗೂ ಮತ್ತು ಇಂಡೋನೇಷ್ಯಾ ಮಧ್ಯದಲ್ಲಿದೆ. 400 ವರ್ಷ ಪೋರ್ಚುಗೀಸ್ ಕಾಲನಿ ಆಗಿತ್ತು. ನಂತರ ಇಂಡೋನೇಷ್ಯಾ ಅದನ್ನು ತೆಗೆದುಕೊಳ್ತು. ಈಗ ಅದು ಸ್ವತಂತ್ರ ರಾಷ್ಟ್ರವಾಗಿ 2002ರಿಂದ ಸ್ವತಂತ್ರ ರಾಷ್ಟ್ರವಾಗಿದೆ. ಅದು ಕೂಡ ಈಗ ICCಗೆ ಅಪ್ಲೈ ಮಾಡಿದೆ, ತಾನೂ ಆಡಬೇಕು ಅಂತ. ಅಂದರೆ ಇದು ರಿಯಲಿ ಗ್ಲೋಬಲ್ ಆಗ್ತಾ ಇದೆ, ಗ್ಲೋಬಲೈಸ್ ಆಗ್ತಾ ಇದೆ. ಅದು ಒಳ್ಳೇದು. ಬಟ್ ಎಲ್ಲ ಶುರುವಾಗೋದು T20ಇಂದ. ಅದು ಏನೂ ಮಾಡೋಕ್ಕಾಗಲ್ಲ. ಈಗ ನೀವು ಅವ್ರಿಗೆಲ್ಲ ನೀವು ಟೆಸ್ಟ್ ಆಡಂದ್ರೆ ಯಾರಿಗೆ ಏನು ಕಲಿಸ್ತಾರೆ ನೀವು ಹೇಳಿ? ಈಗ ಟೆಸ್ಟ್ ಆಡೋ ರಾಷ್ಟ್ರಗಳೆಲ್ಲ ನೋಡಿ, ಈಗ ಗವಾಸ್ಕರ್ ಅವ್ರಿಗೆ ಯಾಕೆ ನಾವು ಇಷ್ಟೊಂದು ಇಂಥ ಬ್ಯಾಟರು ಅಂತ ನೋಡಿಲ್ಲ. ಓಕೆ, ಜೋ ಹೇಳಿದಂಗೆ ನಾವು JR ವಿಶ್ವನಾಥ್, ಪ್ರಸನ್ನ, ಗವಾಸ್ಕರ್ ಇವ್ರನ್ನೆಲ್ಲ ನೋಡಿದ್ರೆ ನಮ್ಮದು ಒಂದು ಧೀಮಂತ ಒಂದು ಜನ್ರೇಷನ್ ಅಂತ ಹೇಳ್ಬೋದು, ಲಕ್ಕಿ ಜನ್ರೇಷನ್ ಅಂತ ಹೇಳ್ಬೋದು. ಈಗಿನ ಜನ್ರೇಷನ್ ಕ್ವಾಲಿಟಿ ಇಲ್ಲ, ಖಂಡಿತವಾಗಿ ಜೋ ಹೇಳಿದಂಗೆ ಇಲ್ಲ. ಆವಾಗಿನ ಕ್ವಾಲಿಟಿ ಆಫ್ ಕ್ರಿಕೆಟರ್ಸ್ಗೆ ಹಣ ಇರಲಿಲ್ಲ. 250 ರೂಪಾಯಿಗೆ ಒಂದು ಟೆಸ್ಟ್ ಆಡ್ತಿದ್ರು. ಅದು ಕೂಡ 500 ರೂಪಾಯಿ ಮಾಡಿದ್ರು. 4-5 ಆವಾಗ ಏನಾಯ್ತಂದ್ರೆ, ಎಷ್ಟು ಹಣ ಇರಲ್ಲ ಅಂತಂದರೆ 5ನೇ ದಿನ ಒಳಗಡೆ 4ನೇ ದಿನ ಮ್ಯಾಚ್ ಮುಗಿದ್ರೆ 50 ರೂಪಾಯಿ ಕಟ್ಟು. ಅಂದರೆ ಸಿಗೋದು ನಿಮಗೆ 5ನೇ ದಿನ ಸಿಗ್ತಾ ಇರಲ್ಲ. ಇದರಿಂದ ಈಗ ಕೋಟ್ಯಾಂತರ ಗಳಿಸೋದು. ಅದರಿಂದ ಸಾಕಷ್ಟು ಮೊದಲು ಕ್ರಿಕೆಟ್ಗರ್ ಫೈಟ್ ಸ್ಟಾರ್ಟ್ ಆಗಿದೆ, ಲಾಂಡ್ರಿ ಮನಿ ಕೊಡಿ ಅಂತ. ಲಾಂಡ್ರಿ ಮನಿ ಯಾಕೆ ಡೈ ಹೊಡಿತಿರಲ್ಲ ನಮ್ಮ ಭಾರತೀಯ ಕ್ರಿಕೆಟರ್ಸು ಟೆಸ್ಟ್ ಆಡುವಾಗ ಅಂತಂದರೆ, ಕೈಯಿಂದ ಲಾಂಡ್ರಿ ಕೊಡ್ಬೇಕಾಯ್ತು. ಈಗ ಎಷ್ಟೇ ಖರ್ಚಾದರೂ ಫೆಸಿಲಿಟೀಸ್ ಬಗ್ಗೆ ಆಗಲಿ, ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಯಾವುದೂ ಇಲ್ಲ. ಆದರೆ ಕ್ವಾಲಿಟಿ ಆಫ್ ಕ್ರಿಕೆಟ್ ಖಂಡಿತವಾಗಿ ಆಗಿನ ಕ್ವಾಲಿಟಿ ಇಲ್ಲವೇ ಇಲ್ಲ ಈಗ. ಯಾಕಂದರೆ ಅದಕ್ಕೆ ವೇರಿಯಸ್ ಕಾರಣಗಳಿವೆ. ಓವರ್ ಎಕ್ಸ್ಪೋಜರ್ ಆಗಿದೆ. ಆಮೇಲೆ ಇನ್ನೊಂದು ಅಂತಂದರೆ, ಇಷ್ಟೊಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೆಳೆದು, ಸ್ಪೋರ್ಟ್ಸ್ ಮೆಡಿಸಿನ್ ಬೆಳೆದ್ರು ಕೂಡ ಒಂದು ಟೆಸ್ಟ್ ಆಡಿದ ಫಾಸ್ಟ್ ಬಾಲರ್ 2ನೇ ಟೆಸ್ಟ್ ಆಡ್ತಾನೆ ಅಂತ ಹೇಳ್ಬಿಟ್ಟು ಗ್ಯಾರಂಟಿ ಇಲ್ಲ. ಅದು ಒಂದು ದೊಡ್ಡ ದುರಂತ ಅಂತ ಹೇಳ್ಬೋದು. ಕಪಿಲ್ ದೇವ್ ಅವರು ಕಂಟಿನ್ಯೂಸ್ ಆಗಿ ಒಂದು ಟೆಸ್ಟಲ್ಲಿ ಅವರು ಕಾಲು ಎಳ್ಕೊಂಡು ಆಡಿದ್ರು ಕೂಡ ಒಂದು ಟೆಸ್ಟ್ ಅವರು
ಇಂಜೋರ್ಡ್ ಆಗಿ ಆಡಲಿಲ್ಲ ಅಂತ ಒಂದ್ಸರಿ ಡ್ರಾಪ್ ಮಾಡಿದ್ರು ಅಷ್ಟೇ ಅವ್ರಿಗಷ್ಟೇ. ಆದರೆ ಅವಾಗಿನ ಕ್ರಿಕೆಟ್ಗೂ ಈಗಿನ ಕ್ರಿಕೆಟ್ಗೂ ವೇಗ ಬದಲಾವಣೆ. ಸತತವಾಗಿ 100 ಟೆಸ್ಟ್ ಅನ್ನು ಆಡಬಾರ್ದು ಅನ್ನೋ ಕಾರಣಕ್ಕಾಗಿ ಕಪಿಲ್ ದೇವ್ ಅವರನ್ನು ಒಂದು ಟೆಸ್ಟ್ ನಿಂದ ಹೊರಗೆ ಕೂಡಿಸಲಾಗಿದೆ. ಅದು ಚರ್ಚೆಗೆ ಆಸ್ಪದ, ಅದು ಮುಂಬೈ ರಾಜಕೀಯ, ಅದು ಬೇರೆ ಚರ್ಚೆ, ಬೇರೆ ಚರ್ಚೆ ಜೋರ್ ಗೊತ್ತಿರ್ತಕ್ಕೆ ಒಳಗಿಂದೆಲ್ಲ ಅಂತಂದ್ರೆ ಇಷ್ಟೊಂದು ಕ್ರಿಕೆಟ್ ಅಲ್ಲಿ ಇಷ್ಟೊಂದು ಆಗಿನ ವೇಗ, ಆಟದ ವೇಗ ಬದಲಾಗಿದೆ. ಈಗ ಆವಾಗ 1939 ಒಂದು ಅಂದ್ರೆ ಟೈಮ್ಲೆಸ್ ಟೆಸ್ಟ್ ಆಡಿದ್ರು ಡರ್ಬನ್ ಅಲ್ಲಿ, ಇಂಗ್ಲೆಂಡ್ ಮತ್ತು ಸೌತ್ ಆಫ್ರಿಕಾ. 9 ದಿನ ಆದ್ರೂ ಮ್ಯಾಚ್ ಮುಗಿಲಿಲ್ಲ. 9 ದಿನ ಆದ್ರೂ 2 ಇನ್ನಿಂಗ್ಸ್ ಆಗ್ಲಿಲ್ಲ. ಆವಾಗಿನ ಟೈಮ್ ಹಂಗಿತ್ತು. 15 ದಿನ ನಿಲ್ಲಿಸಲೇಬೇಕಾಯ್ತು, ಯಾಕಂದ್ರೆ ಹಡಗಾಗಲೇ ಬಂದು ನಿಂತ್ಕೊಂಡಿತ್ತು. ಅವೆಲ್ಲ ಹಡಗದಲ್ಲಿ ಓಡ್ತಿದ್ರಲ್ಲ, ಸೊ ಆಗಲೇ ಲಂಗರಲ್ಲಿ ಬಂದು ನಿಂತಿದ್ದು, ಹೊರಡಬೇಕಾಯ್ತು. ಅದು ಆ ಹಡಗು ಹೋಗ್ಬಿಡುತ್ತೆ, ತಾವು ಆಗಲ್ಲ ಮತ್ತೆ ಅಂತ ಹೇಳ್ಬಿಟ್ಟು ಅವರು ಏನು ಮಾಡಿದಾರೆ ಅಂದ್ರೆ ಆಟ ಮುಗಿಸ್ಬೇಕಾಯ್ತು, ಅದನ್ನೇ ಅವ್ರು ವಾಪಸ್ ಹೋದ್ರು. ಹಿಂಗೆ ಟೈಮ್ಲೆಸ್ ಟೆಸ್ಟ್ ಕೂಡ ಆಗಿದ್ದಾವೆ, 6 ಡೇ ಟೆಸ್ಟು ಆಗಿದ್ದಾವೆ, 6 ಟೆಸ್ಟ್ ಸೀರೀಸು ಆಗಿದ್ದಾವೆ, ಎಲ್ಲ ಆಗಿದ್ದಾವೆ. ಅಲ್ಲಿಂದ ಈಗ T20 ಈ ಒಂದು ಮಟ್ಟಕ್ಕೆ ನಾವು ಟೆಸ್ಟ್ಗಳ ಮಧ್ಯೆ ಒಂದು ವಿಶ್ರಾಮದ ದಿನಾನೂ ಇರ್ತಾ ಇತ್ತು. ವಿಶ್ರಾಮದ ದಿನ ಇತ್ತು, ಅಷ್ಟೇ ಅಲ್ಲ, ವಿಶ್ರಾಮದ ದಿನ ಅಷ್ಟೇ ಅಲ್ಲ ನಾನು ಹೇಳ್ತಿರೋದು. ಈಗ ಒಂದು ಸೀರೀಸ್ ಓಕೆ, ಲೇಟೆಸ್ಟ್ ದಿನ ತೊಗೊಳ್ಳಿ, 1969-70 ಆಸ್ಟ್ರೇಲಿಯಾ ಬಂದಾಗಲಿ, 67-68 ವೆಸ್ಟ್ ಇಂಡೀಸ್ ಬಂದಾಗಲಿ, ಆವಾಗ ನೋಡಿದ್ರೆ ಅಂದರೆ 5 ಟೆಸ್ಟ್ ಆಡ್ತಿದ್ರು ಅಂತ ತಿಳ್ಕೊಳ್ಳಿ. ಫಸ್ಟ್ ಟೆಸ್ಟ್ ಎಲ್ಲಿ? ಮುಂಬೈಲಿ ಅಂತ. ವೆಸ್ಟ್ ಝೋನ್ ಮೇಲೆ ಮ್ಯಾಚು, ಮುಂಬೈಲಿ ಟೆಸ್ಟ್ ಮ್ಯಾಚ್. ನಾರ್ತ್ ಝೋನ್ ಮೇಲೆ ಮ್ಯಾಚು, ಎಲ್ಲ ಫಸ್ಟ್ ಕ್ಲಾಸ್ ಕ್ರಿಕೆಟ್, 3 ಡೇ ಕ್ರಿಕೆಟ್. ಅವಾಗ ಏನಾಗ್ತಂದ್ರೆ ಆಟಗಾರಿಗೆ ಅಕ್ಲಿಮೆಂಟೈಸ್ ಆಗೋದು, ಅಕ್ಲಿಮೆಂಟೈಸ್ ಆಗಕ್ಕೆ ಅವಕಾಶ ಇರ್ತಿತ್ತು. ಪ್ಲಸ್ ಕ್ವಾಲಿಟಿ ಹಿಂಗಾಗಿ ರೆಸ್ಟ್ ಸಿಗೋದ್ರಿಂದ ಕ್ವಾಲಿಟಿನೂ ಜಾಸ್ತಿ ಬೆಟರ್ ಇತ್ತು. ಆಮೇಲೆ ಈಸ್ಟ್ ಝೋನ್ ಅಲ್ಲಿ ಗೌಹಾತಿಯಲ್ಲೂ ಎಲ್ಲ ಒಂದು ಮ್ಯಾಚು, ಜಮ್ಶೆಡ್ಪುರ ಒಂದು ಮ್ಯಾಚು, ಆಮೇಲೆ ಕಲ್ಕತ್ತಾ ಟೆಸ್ಟ್. ಹಿಂಗೆ ದಕ್ಷಿಣದಲ್ಲಿ ಮಾತ್ರ ಕಾಂಪಿಟೇಷನ್ ಭಾಳ, ಯಾಕಂದ್ರೆ ಹೈದರಾಬಾದು, ಚೆನ್ನೈ ಹಾಗೂ ಬೆಂಗಳೂರು 3 ಕಾಂಪಿಟೇಷನ್ ಇರೋದ್ರಿಂದ ಒಂದು ರೊಟೇಷನ್ ಬೇಸಿಸ್ ಅಲ್ಲಿ ಹೈದರಾಬಾದು ಮತ್ತು ಬೆಂಗಳೂರಿಗೆ ಒಂದು ಫಸ್ಟ್ ಕ್ಲಾಸ್ ಮ್ಯಾಚ್ ಸಿಗ್ತಿತ್ತು, ಚೆನ್ನೈಯಲ್ಲಿ ಟೆಸ್ಟ್ ಮ್ಯಾಚ್ ಆಗ್ತಿತ್ತು. ಅಂದರೆ ಅದು ಸ್ಪ್ರೆಡ್ ಔಟ್ ಆಗ್ತಿತ್ತು. ಈಗ 1992 ಶುರು ಆಯ್ತದು. ಈಗ 1992 ಯಾವ ಸೌತ್ ಆಫ್ರಿಕಾ ಮತ್ತೆ ಮೆನಿ ಫೋಲ್ಡಿಗೆ ಬಂತು, ICC ಫೋಲ್ಡಿಗೆ ಬಂತು. ಅವಾಗ ಅವರು ಫಸ್ಟ್ ನಾವು ಭಾರತ ಮೇಲೆ ಆಡ್ಬೇಕಂತ ಬಂದರು. ಆದರೆ ಭಾರತ ಆಸ್ಟ್ರೇಲಿಯಾ ಟೂರ್ ಹೊರಟಿತ್ತು. ಸಚಿನ್ ಎಲ್ಲರೂ ಇದ್ರು, ಅವಾಗ ಎಲ್ಲರೂ ಇದ್ದರು ದಿಗ್ಗಜರು. ಅವಾಗ ಏನು ಮಾಡ್ತಾರೆ ಅಂದರೆ ಹೋಗೋದು ಪೋಸ್ಟ್ಪೋನ್ ಮಾಡಿದ್ರು. ಅವ್ರು ಬಂದು ಒಂದು 1 ಡೇ ಸೀರೀಸ್ 3 ಟೆಸ್ಟ್ 3 1 ಡೇ ಮ್ಯಾಚಸ್ ಆಡಿದ್ರು. ಅಲ್ಲಿಂದ ಹೋದ್ರು. ಆದರೆ ಅಲ್ಲಿ ಪ್ರಿಪ್ರೇಷನ್ 2 ದಿವಸ ಟೈಮ್ ಇತ್ತು. ಯಾವುದೋ ಒಂದು ಮ್ಯಾಚ್ ಆಡಿದ್ರು. ಆಮೇಲೆ ರಿಸಲ್ಟ್ ಏನಾಯಿತು? 3-0 ಆಯಿತು. 3 ಟೆಸ್ಟ್ ಆಡಿದ್ರು. ಈಗ ಎಲ್ಲರೂ ಭಾರತದ ಮೇಲೆ 5 ಟೆಸ್ಟ್ ಮ್ಯಾಚ್ ಆಡ್ಬೇಕಂತಾರೆ. ಆದರೆ ಈಗ 3 ದೇಶಗಳು ಟೆಸ್ಟ್ ಕ್ರಿಕೆಟ್ ತೆಗೆದುಕೊಂಡ್ರು ಕೂಡ 3 ದೇಶ, 4 ಅಥವಾ ಅಂದರೆ ಭಾರತ, ಇಂಗ್ಲೆಂಡು, ಆಸ್ಟ್ರೇಲಿಯಾ, ನಂತರ ದಕ್ಷಿಣ ಆಫ್ರಿಕಾ ಕೂಡ ಅಧೋಗತಿಯಲ್ಲಿ ಇಳಿದದ್ದು. ಈಗ ಸ್ವಲ್ಪ ಮಟ್ಟಿಗೆ ಬೇರೆ ಬೇರೆ ಕಾರಣದಿಂದ ಮೇಲೆ ಬರ್ತಾ ಇದೆ. ಶ್ರೀಲಂಕಾನು ಸ್ವಲ್ಪ ಚೇತರಿಸ್ಕೊಳ್ತಾ ಇದೆ. ಗವಾಸ್ಕರ್ಗೆ ಯಾಕೆ ನೀವು ಅಷ್ಟೊಂದು ಹೊಗಳ್ತಿದ್ರಿ ಅಂತಂದ್ರೆ 13 ಟೆಸ್ಟ್ ಸೆಂಚುರಿ ಹೊಡೆದಿದ್ದಾರೆ ಅವರು. ಯಾರ ಮೇಲೆ? ವೆಸ್ಟ್ ಇಂಡೀಸ್ ಮೇಲೆ. ವೆಸ್ಟ್ ಇಂಡೀಸ್ ದೈತ್ಯರ ಮೇಲೆ 70-80 ದಶಕದಲ್ಲಿ ಅವರು 13 ಸೆಂಚುರಿ ಹೊಡೆದದ್ದು. ಈಗ ನೀವು ಡಬಲ್ ಸೆಂಚುರಿ, ಟ್ರಿಪಲ್ ಸೆಂಚುರಿ ವೆಸ್ಟ್ ಇಂಡೀಸ್ ಮೇಲೆ ಹೊಡೆದ್ರು ನಿಮ್ಗೆ ಕೇರಿಲ್ಲ, ಹೌದಾ? ವೆಸ್ಟ್ ಇಂಡೀಸ್ ಮೇಲೆ ಹೊಡೆದಾರ್ ಬಿಡು ಅಂತ. ಮೊನ್ನೆ 27 ಕಾಲ್ ಔಟ್ ಆಗಿದ್ದಾರೆ. ಅದಕ್ಕೆ ಬೇರೆ ಕಾರಣಗಳಿವೆ. ಅದು ಪಿಚ್ಗಳಂಗಿದ್ದು, ಆಸ್ಟ್ರೇಲಿಯಾ ಕೂಡ 120 ಕಾಲ್ ಔಟ್ ಆಗಿದ್ರು. ಯಾರು ಒಂದು ಸೆಂಚುರಿ ಹೊಡೆದಿಲ್ಲ ಈ ಸೀರೀಸಲ್ಲಿ ಅಂತ ಕೆಟ್ಟ ವಿಕೆಟ್ಗಳಿದ್ದು, ಆ ಮಾತು ಬೇರೆ. ಆದರೆ ಬೇರೆ ದೇಶಗಳು ಎಷ್ಟು ಅಧೋಗತಿಯಾಗಿದೆ ಹೇಳ್ದಂಗೆ, ಅವರೆಲ್ಲ ಫ್ರಾಂಚೈಸಿ ಕ್ರಿಕೆಟ್ಗೆ ಹೆಚ್ಚಾಗಿ ತಮ್ಮ ದೇಶದ ಕಾಂಟ್ರಾಕ್ಟ್ ಸೈನ್ ಮಾಡ್ಕೊಂತ ಅದನ್ನು ಯಾಕೆ ಮಾಡ್ತಾರೆ? ಯಾಕಂದ್ರೆ ಅವ್ರ ದೇಶದಲ್ಲಿ ಹಣ ಇಲ್ಲ. ಹಣ ಇಲ್ಲಕ್ಕೆ ಅವ್ರು ಮುಂದೆ ಕ್ರಿಕೆಟಿಂಗ್ ಜೀವನ ಮುಗಿದ್ಮೇಲೆ ಅವ್ರಿಗೆ ಮುಂದೆ ಏನು ಮಾಡಬೇಕು? ಚಾರಿಟಿಗೆ ಆಡ್ತಾ ಇಲ್ಲ, ತಮ್ಮ ಫ್ಯಾಮಿಲಿ ನೋಡ್ಕೋಬೇಕು ಅವರು ಅಲ್ವಾ, ತಮ್ಮ ಮಕ್ಕಳ ಭವಿಷ್ಯ ನೋಡ್ಕೋಬೇಕು. ಹೀಗಾಗಿ ಅವರು ಅವ್ರನ್ನ ಬ್ಲೇಮ್ ಮಾಡೋಕೆ ಆಗೋದಿಲ್ಲ. ಬ್ಲೇಮ್ ಮಾಡಬೇಕು ಅಂದರೆ ವೆಸ್ಟ್ ಇಂಡೀಸ್ ಬೋರ್ಡನ್ನು ಬ್ಲೇಮ್ ಮಾಡೋಂಗಿಲ್ಲ. ಯಾಕಂದ್ರೆ ಅದು ಒಂದು ಕಂಟ್ರಿ ಅಲ್ಲ, 10 ದೇಶಗಳ ಒಂದು ಸಮೂಹ. ಬೇರೆ ಬೇರೆ ಪೊಲಿಟಿಕಲ್ ಇದು, ಆಮೇಲೆ ಕರೆನ್ಸಿ ಬೇರೆ, ಟ್ರಾನ್ಸ್ಪೋರ್ಟ್ ಬೇರೆ, ಎಲ್ಲದರಿಂದ ಅವರು ಒಂದಾಗಿ ಯಾವಾಗ ಫ್ರಾಂಕ್ ವಾರೆಲ್ ಅವರು 50ರ ದಶಕದಲ್ಲಿ 60 ದಶಕ ಶುರು ಮಾಡಿದ್ರು, ಅಂದರೆ ಒಗ್ಗೂಡಿಸಲು. ಅನಂತರ ಅದನ್ನು ಲಾಯ್ಡರ್ ಮುಂದುವರಿಸ್ಕೊಂಡ್ರು. ಈಗ ಅಂಥ ಲೀಡರ್ ಇಲ್ಲ. ಸೊ ಎಲ್ಲ ಈ ಒಂದು ಡೈನಮಿಕ್ಸ್ ಚೇಂಜ್ ಆಗೇ ಬಿಟ್ಟಿದೆ ಪೂರ್ತಿಯಾಗಿ. ಇದು ಪೂರ್ತಿಯಾಗಿ ಎಲ್ಲರೂ ಒಂದೇ ಲೆವೆಲ್ಗೆ ಟೆಸ್ಟ್ ಕ್ರಿಕೆಟ್ ಲೆವೆಲ್ಗಳಲ್ಲಿ 1 ಡೇ ಕ್ರಿಕೆಟ್ಗಳಲ್ಲಿ ಬರೋ ಸಾಧ್ಯವೇ ಇಲ್ಲ. ಅದು ಬರಬೇಕಂದ್ರೆ ಇನ್ನೂ ಒಂದು 50 ವರ್ಷ ಬೇಕಾಗುತ್ತೆ. ಅದಕ್ಕೆ ಮಿಕ್ಕಿದ ರಾಷ್ಟ್ರಗಳಿಗೂ ಸಹಕಾರ, ಏನು ಹಣ ಇದೆ ಅದು ಸಹಕಾರ ಮಾಡಬೇಕು. ಇನ್ನೊಂದು ವಿಷಯ, ಹಣದ ವಿಷಯ ಬಂದಾಗ ನಾನು ಹೇಳ್ತೇನೆ, ಭಾರತೀಯ ಮಹಿಳಾ ಕ್ರಿಕೆಟ್ ಉದ್ಧಾರ ಆಗಿದ್ದು ಈ ಹಣದಿಂದ. ಯಾವ ರೀತಿಯಾಗಿ BCCI ಹಣ ಗಳಿಸ್ತು ಅದರಿಂದ ಅದನ್ನು ಚಾನಲೈಸ್ ಮಾಡಿದರು. ಅಂದರೆ BCCI ಒಂದೇ ಲಾಸ್ಟ್ ಯಾವಾಗ ICC ರೂಲ್ ಹೊರಡಿಸ್ತು ಅಂದರೆ ವಿಮೆನ್ಸ್ ಕ್ರಿಕೆಟ್ ಬೋರ್ಡ್ಗಳು ಕೂಡ ಬೋರ್ಡ್ಗಳ ಜೊತೆ ಮರ್ಜ್ ಆಗಬೇಕು. ಲಾಸ್ಟ್ ಆಗಿದ್ದು ಭಾರತೀಯ ಕ್ರಿಕೆಟ್. ಲಾಸ್ಟ್ ಮತ್ತು T20 ಬೇಡ ಅಂತ ಹೇಳ್ಬಿಟ್ಟು ಕೊನೆಯವರೆಗೂ ಹೋರಾಡಿದ್ದು ಭಾರತ. ಆದರೆ ಈಗ ಎಲ್ಲಿದೆ? 2007 T20 ದಿಗ್ಗಜರು ನಾವು ಆಡಲ್ಲ ಯಾಕಂದ್ರೆ ಕ್ರಿಕೆಟ್ ಅಲ್ಲ ಅಂದರು. ಅಲ್ಲಿವರೆಗೂ ಭಾರತ ಬೇಡ ಅಂತಿದ್ರು. 10 ರಾಷ್ಟ್ರಗಳು ಕೈ ಎತ್ತಿದ್ರೆ T20 ಮಾಡೋಣ ಅಂತಂದ್ರೆ ಇವ್ರು ಬೇಡ ಅಂತಿದ್ರು. ಆದರೆ ಈಗ ಇಷ್ಟು ಫಾರ್ಮ್ಯಾಟ್ಗಳು, ಇಷ್ಟು ಆಟ, ಇಷ್ಟು ಫಾರ್ಮ್ಯಾಟ್ಗಳು, 3-4 ಫಾರ್ಮ್ಯಾಟ್ ಇದು. IPL ಒಂದು ಫಾರ್ಮ್ಯಾಟೇ ಅದು.
ಅದರಲ್ಲದೆ ಈಗ ಇಂಪ್ಯಾಕ್ಟ್ ಸಬ್ ರೂಲ್ ಬೇರೆ ಬಂದಿದ್ದಾರೆ. ನನಗೆ ಚರ್ಚೆ ನಾನೇನು ಕೇಳೋದು ಅಂದರೆ ಇಂಪ್ಯಾಕ್ಟ್ ಸಬ್ ರೂಲ್ ಬಂದಾಗ 12 ಜನ ಆಡ್ದಂಗೆ ಆಗುತ್ತೆ. ಅದನ್ನ ಹೆಂಗೆ ನೀವು ಲಿಸ್ಟ್ ಎ ಮ್ಯಾಚ್ ಅಂತ ಕನ್ಸಿಡರ್ ಮಾಡ್ತೀರಿ? ಅದು ಬೇರೆನೇ ಒಂದು ಅಲ್ವಾ? ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಯಾಕಂತಂದರೆ 11 ಜನ ಎಲ್ಲರೂ ಆಡಿದಾಗ ಅದು T20 ಮ್ಯಾಚು ಎಲ್ಲ ರಾಷ್ಟ್ರಗಳಲ್ಲಿ. ನಮ್ಮಲ್ಲಿ 12 ಜನ ಆಡಿದಾಗ ಅದನ್ನ ಯಾಕೆ ನೀವು ಕನ್ಸಿಡರ್ ಮಾಡ್ತೀರಿ? ಅದು ಅಲ್ಲ. ಸೊ ಹೀಗಾಗಿ 4-5 ಫಾರ್ಮ್ಯಾಟ್ಗಳಾಗೋಯ್ತು. ಇಷ್ಟು ಫಾರ್ಮ್ಯಾಟ್ಗಳಿರುವಾಗ ಆಟಗಾರ ಹೆಚ್ಚು ಇದು ಸಿಗುತ್ತೆ. IPL ನಾವು ಬ್ಲೇಮ್ ಮಾಡ್ತಾರೆ, ಅಂದರೆ ಬರೀ ದುಡ್ಡು ಇಷ್ಟು ಗಳಿಸಿದ್ರು, ಮೀಡಿಯಾ ರೇಟ್ಸ್ 50,000 ಗಳಿಸಿದ್ರು ಅಂತ ಹೇಳ್ಬಿಟ್ಟು. ಆದರೆ ಅದನ್ನು ಡಿವೈಡ್ ಮಾಡ್ತಾರೆ. ಅಂದರೆ ಅದರಿಂದ ಆಟಗಾರರು ಅವ್ರಿಗೆ ಆಟದ ಹಣ ಜಾಸ್ತಿ ಸಿಗುತ್ತೆ, ಪೆನ್ಷನ್ ಸಿಗುತ್ತೆ. ಯಾವ ಬೇರೆ ದೇಶದಲ್ಲೂ ಕ್ರಿಕೆಟರ್ಸ್ ಪೆನ್ಷನ್ ಸಿಗೋಲ್ಲ. ನಮ್ಮ ಭಾರತದಲ್ಲಿ ಮಾತ್ರ ಒಂದು ಫಸ್ಟ್ ಕ್ಲಾಸ್ ಕ್ರಿಕೆಟ್ ಆಡಿದವ್ರು ಕೂಡ ಪೆನ್ಷನ್ ಸಿಗುತ್ತೆ. ಟೆಸ್ಟ್ ಆಡಿದವರು ಬಿಡಿ, ಅವರು ಗ್ರೇಡಿಷನ್ ಮೇಲೆ ಸಿಗುತ್ತೆ. ಮಹಿಳಾ ಕ್ರಿಕೆಟ್ ಉದ್ಧಾರ ಆಗಿದ್ದು ಈ ಹಣ ಬಂದದ್ರಿಂದ. ಶಾಂತರಂಗ ಸ್ವಾಮಿಯವರು ಎಷ್ಟು ಸರಿ ಹೇಳಿರ್ಬೋದು, ಜೋಗು ಹೇಳಿರ್ಬೋದು. ಅಂದರೆ ಅವ್ರು ಆಡುವಾಗ 3rd ಕ್ಲಾಸಲ್ಲಿ ಟಾಯ್ಲೆಟ್ ಹತ್ರ ಕೂತ್ಕೊಂಡು ನ್ಯಾಷನಲ್ ಚಾಂಪಿಯನ್ಶಿಪ್ಗೆ ಹೋಗ್ತಾ ಇದ್ರು. ಎಷ್ಟೋ ಸರಿ ಲೈಂಗಿಕ ದೌರ್ಜನ್ಯ ಆಗಿದೆ, ಎಷ್ಟೋ ಜನ ಇವ್ರ ಮೇಲೆ, ಇಷ್ಟೆಲ್ಲ ಆಗಿದೆ. ಸೊ ಹೀಗಿರುವಾಗ ಯಾವಾಗ ಹಣ ಬಂತು ಆವಾಗ ಭಾರತೀಯ ಮಹಿಳಾ ಕ್ರಿಕೆಟ್ಗೆ ಹಣ ಬಂತು, ಅವ್ರಿಗೆ ಫೆಸಿಲಿಟೀಸ್ ಸಿಕ್ತು, ಗ್ರೌಂಡ್ ಸಿಕ್ತು. ಆವಾಗ ಈ ಮಟ್ಟವನ್ನು ನಾವು ಭಾರತೀಯ ಮಹಿಳಾ ಕ್ರಿಕೆಟ್ ಯಾವ ರೀತಿ ಇನ್ನೂ ವರ್ಲ್ಡ್ ಕಪ್ ಯಾವ್ದು ಗೆದ್ದಿಲ್ಲ, ಹತ್ತಿರದಲ್ಲಿದ್ದಾರೆ, ಗೆಲ್ಬೋದು. ಆದರೆ ಅದರಿಂದನೂ ಹಣದಿಂದನೂ ಉಪಯೋಗ ಆಗಿದೆ ಅಂತ ನಾನು ಹೇಳ್ತೇನೆ. ಅಲ್ಲ, ಇವರು ಮಹಿಳಾ ಕ್ರಿಕೆಟ್ ಬಗ್ಗೆ ಮಾತಾಡ್ತಿದ್ರು. ಯಾಕಂದರೆ ನಾನು ಬರೀತಿದ್ದೆ, ನಾನು ಒಬ್ಬ ಜರ್ನಲಿಸ್ಟು, ಅವ್ರಿಗೆ ರಂಜಿ ಟ್ರೋಫಿ ಕವರೇಜ್ ಥರ ಕೊಡ್ತಿದ್ದೆ, ಎನ್ಕರೇಜ್ಮೆಂಟ್ ಅಂದ್ಬಿಟ್ಟು. ಸೊ ನಾ ಹೇಳ್ತಾ ಇರೋದು 86ಇಂದ. ಈಗ ಯಾವಾಗ ಇವ್ರಿಗೆ ಇಂಪ್ರೂವ್ಮೆಂಟ್ ಬಂದಿರೋದು? ಒಂದು 4 ವರ್ಷದ ಹಿಂದೆ. ಸೊ ನೋಡೋಕ್ಕೆ ಹೋದರೆ ಮಾಡ್ಬೋದಾಯ್ತು, ಯಾಕೆ ಮಾಡಲಿಲ್ಲ? ಅವಾಗಲೂ ದುಡ್ಡಿತ್ತು. 96ಇಂದ ಗೋಲ್ಡನ್ ಗೂಸ್ ನಮ್ಮ ಸಚಿನ್ ತೆಂಡೂಲ್ಕರ್ ಇಟ್ಕೊಂಡು ದುಡ್ಡು ಬಂತು, ಅವಾಗಲೂ ಇತ್ತು, ಯಾಕೆ ಮಾಡಲಿಲ್ಲ ಅವರು? ಏನೋ ಇದು ಆಯ್ತು ಅಂದ್ಬಿಟ್ಟು. ಈಗ ಒಂದು ಮುಗಿಸ್ಬೇಕಂದ್ರೆ ಈಗ ಹೇಳ್ತಿದ್ವಲ್ಲ, ಕ್ರಿಕೆಟು ಇಷ್ಟೆಲ್ಲ ಮಟ್ಟಿಗೆ ಬಂದಿದೆ ಅಂದ್ಬಿಟ್ಟು. ನನಗೊಂದು ಜ್ಞಾಪಕ ಬರೋದು ಅಂದರೆ 1999 ಸೀರೀಸು ನಾನು ಆಸ್ಟ್ರೇಲಿಯಾಗಿದ್ದೆ. ಅವಾಗ ನಮ್ಮ ಅನಂತ್ ಅವ್ರದ್ದು ಒಂದು ಟೆಸ್ಟಿಮೋನಿಯಲ್ ಇತ್ತು, ಮ್ಯಾಚ್, ಸೈನ್ ಆಫ್ ಮ್ಯಾಚ್. ಅವ್ರು ನನಗೆ ಒತ್ತಡ ಮಾಡಿ ಒಂದು ಆರ್ಟಿಕಲ್ ಬೇಕು ಮ್ಯಾಗ್ಝೀನ್ಗೆ ಅಂದ್ಬಿಟ್ಟು. ನನಗೆ ಭಾಳ ಆಯಿತು. ಅಂದರೆ ಎಷ್ಟೊಂದು ಬರೆಯೋದು ಮರ ಕ್ರಿಕೆಟ್ ಬಗ್ಗೆ ಅಂದ್ಬಿಟ್ಟು ನಾನು ಹೇಳ್ತಿದ್ದೆ. ಇಲ್ಲ, ನೀನು ಏನು ಬೇಕಾರೋ ಬರೀ. ನಾ ಏನು ಮಾಡಿದೆ, ಅವತ್ತು ಗ್ರೆಗ್ ಚಾಪಲ್ನ ಇಟ್ಕೊಂಡೆ ನಾನು. ಸೊ ಹೇಳ್ತಾರೆ ಹೇಗೆ ಹೌ ಇಟ್ ಇಸ್ ಕಮ್ ಟು ಕ್ರಿಕೆಟ್ ಅಂದರೆ, ಗ್ರೆಗ್ ಚಾಪಲ್ ಇಟ್ಕೊಂಡೆ. ಐ ಸೆಡ್, ಗ್ರೆಗ್, ವಿ ನೀಡ್ ಟು ಟಾಕ್, ಐ ವಾಂಟ್ ಏನಾದ್ರು ಒಂದು ಬರೀಬೇಕು ಅಂದ್ಬಿಟ್ಟು. ಓಕೆ, ಲೆಟ್ಸ್ ಹ್ಯಾವ್ ಕಾಫಿ ಮಾತಾಡ್ತಿದ್ದಾಗ ಐ ಸೆಡ್, ನೀ ಏನು ಬೇಕಾದ್ರೂ ಮಾತಾಡೋ, ಅದ್ರ ಬಗ್ಗೆ ಬರಿತೀನಿ ನಾನು ಅಂದ್ಬಿಟ್ಟು. ಸೊ ಅವ್ರು ಶುರು ಮಾಡಿದ ಟಾಪಿಕ್ ಅಂದರೆ, ಅವರು ಹಾಂಗ್ಕಾಂಗ್ 6 ಇನ್ವಾಲ್ವ್ ಆಗಿದ್ರು. ಅವ್ರು ಹೇಳ್ತಿದ್ರು, ಈಗ ನಾನು ನೋಡ್ತಾ ಇರೋ ಟ್ರೆಂಡ್ ಅಂದರೆ ಮಕ್ಕಳನ್ನ ಜನ ಬಿಡ್ತಿಲ್ಲ ಆಟ ಆಡೋಕ್ಕೆ. ಅವ್ರು ಹೇಳಿದ್ದು ಅವಾಗ 1999. ಅವ್ರು ಹೇಳಿದ್ದೇನೆಂದರೆ, ಮುಂದಿನ ಕ್ರಿಕೆಟು ಪೇರೆಂಟ್ಸ್ ವಿಲ್ ನಾಟ್ ಹ್ಯಾವ್ ಟೈಮ್, ಅವ್ರು ಬರ್ತಾರೆ ಕರ್ಕೊಂಡು ಹೋಗ್ಬಿಡ್ತಾರೆ ಅಂದ್ಬಿಟ್ಟು. ಅವ್ರು ಹೇಳಿದ್ದು ನನಗೆ ಇದು ಮಾತು ಇವತ್ತು ಹೇಳಬೇಕಂದ್ರೆ, ಆ ಮ್ಯಾಗ್ಝಿನ್ ಒಳಗೂ ಇದೆ ಬರ್ದಿರೋದು. ಅವ್ರು ಹೇಳಿದ್ದು ಕ್ರಿಕೆಟ್ ಮುಂದಕ್ಕೆ T20 ಇಳಿಯುತ್ತೆ ಅಂದ್ಬಿಟ್ಟು. ಸೊ ಅದು ನಡೀತಾ ಬರ್ತಾ ಇದೆ. ಸೊ ಹೌ ಮಚ್ ಕ್ರಿಕೆಟ್ ಇಸ್ ಚೇಂಜ್ ಅನ್ನೋಕ್ಕೆ ನಮಗೀಗ ಅರ್ಥ ಆಗ್ತಿರೋದಂದರೆ, ಇಟ್ ಈಸ್ ನೋ ಮೋರ್ ದಿಸ್, ಇಟ್ ಈಸ್ ಆಲ್ ಅಬೌಟ್ ಸ್ಲ್ಯಾಮ್ ಬ್ಯಾಂಕ್ ಕ್ರಿಕೆಟ್, ಎಂಟರ್ಟೈನ್ಮೆಂಟ್ ಕ್ರಿಕೆಟ್ ಅಂತ ಬಂದಿದೆ. ಕ್ರಿಕೆಟ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ, ಕ್ರಿಕೆಟ್ ದುಡ್ಡು ಬಗ್ಗೆ ಅಥವಾ ಗ್ಲೋಬಲ್ ಆಗ್ತಾ ಇರೋದ್ರ ಬಗ್ಗೆ ತುಂಬ ಮಾತಾಡಿದ್ವಿ ನಾವು. ಬಟ್ ಆಟಗಾರರು ಈ ಬದಲಾವಣೆಗೆ ಹೇಗೆ ಅಡ್ಜಸ್ಟ್ ಆಗಬೇಕು, ಆಟಗಾರರ ಮಾನಸಿಕ ಸ್ಥಿತಿ ಹೇಗಿರುತ್ತೆ, ಕೋಚ್ಗಳು ಅವ್ರನ್ನ ಹೇಗೆ ಕಂಡೀಷನ್ ಮಾಡ್ತಾರೆ, ಮ್ಯಾನ್ ಟು ಮ್ಯಾನ್ ಮ್ಯಾನೇಜ್ಮೆಂಟ್ ಹೇಗಿರುತ್ತೆ? ಯಾಕಂದರೆ ಕ್ರಿಕೆಟ್ ಒಂದು ಪಾರ್ಟ್ ಅಡ್ಮಿನಿಸ್ಟ್ರೇಷನ್ ಆದರೆ ಒಂದು ಪಾರ್ಟ್ ಪ್ಲೇಯರ್ಸ್, ಮೇನ್ ಇಂಪಾರ್ಟೆಂಟ್ ಪ್ಲೇಯರ್ಸ್. ಅವರು ಈ ಎಲ್ಲ ಬದಲಾವಣೆಗೆ ಹೇಗೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ, ಹೇಗೆ ಅವ್ರ ಮೇಲೆ ಪ್ರೆಷರ್ ಹೆಚ್ಚಿಗೆ ಆಗ್ತಾ ಇದೆ? ಯಾಕಂದರೆ ನಾವು ಜಸ್ಪ್ರೀತ್ ಬುಮ್ರಾ ನೋಡ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ, ಮ್ಯಾನ್ ಮ್ಯಾನೇಜ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ, ಅವ್ರಿಗೆ ಎಷ್ಟು ರೆಸ್ಟ್ ಕೊಡ್ತಾರೆ ಅಂತ. ಅದೇ ಆ್ಯಂಗಲಲ್ಲಿ ಇನ್ನೊಂದು ನೋಡಿದ್ರೆ ಸಿರಾಜ್ 5 ಟೆಸ್ಟ್ ಆಡಿದ್ರು, 187 ಓವರ್ ಹಾಕಿದ್ದಾರೆ ಅವರು ಆ ಸೀರೀಸಲ್ಲಿ. ಮೋಸ್ಟ್ ಪ್ರಾಬಬ್ಲಿ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ರೆ ಯಾವ ಬೌಲರು ಆ ರೀತಿಯಾದ ವರ್ಕ್ ಲೋಡ್ ತೆಗೆದುಕೊಂಡಿಲ್ಲ. ಇದೆಲ್ಲ ಆಟಗಾರರ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅನ್ಸುತ್ತೆ? ಸುನಿಲ್, ನಾವು ಮಾತಾಡ್ತಿರೋದು ಪ್ರೊಫೆಷ್ನಲ್ ಕ್ರಿಕೆಟರ್ಸ್. ಇಂಡಿಯಾಗೆ ಆಡಿದ್ದಾರೆ, ಇಂಡಿಯಾ ಫಸ್ಟ್ ಕ್ಲಾಸ್ ಅಬೌವ್ ನೀವು ಹೇಳ್ತಾ ಇರೋದು ಫಸ್ಟ್ ಕ್ಲಾಸ್ ಕ್ರಿಕೆಟರ್ಸ್ಗೆ. ಸೊ ದೇ ಹ್ಯಾವ್ ಟು ಮ್ಯಾನೇಜ್. ಅವರು ಅಲ್ಲಿವರೆಗೂ ಹೋಗುವಾಗ ಅವರಿಗೆ ಟೆಕ್ನಿಕ್ ಆಗಲಿ, ಈ ಥರ ಮೆಂಟಲಿ ಅಡಾಪ್ಟಬಿಲಿಟಿ ಇರಲಿ, T20ಗೆ ಆಡೋಕ್ಕೆ, ಡಿಫ್ರೆಂಟ್ ಫಾರ್ಮ್ಯಾಟ್ಸ್ ಆಡಲಿಕ್ಕೆ ಈಸಿಯಾಗಿರುತ್ತೆ. ಯಾಕಂದರೆ ಅಷ್ಟೊಂದು ಮೆಚ್ಯೂರ್ಡ್ ಇರ್ತಾರೆ, ಅವ್ರಿಗೆ ಗೊತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ಇರ್ತೀವಿ, ಇಲ್ಲಾಂದರೆ ಇರಲ್ಲ ಅಂತೇಳಿ. ರಿಗಾರ್ಡಿಂಗ್ ಇಂಜುರೀಸ್, ಇಟ್ ಡಿಪೆಂಡ್ಸ್ ಆನ್ ಈಚ್ ಇಂಡಿವಿಜುವಲ್. ಬುಮ್ರಾ ಅವ್ರ ಆ್ಯಕ್ಷನ್ ಬೇರೆ ಥರ ಇದೆ, ಸಿರಾಜ್ ಅವ್ರ ಆ್ಯಕ್ಷನ್ ಬೇರೆ ಇರ್ತದೆ. ಸಿರಾಜ್ ಅವ್ರ ಬಾಡಿ ಎಷ್ಟು ತಗೋತೆ, ಅದು ಡಸಂಟ್ ಮೀನ್ ದ್ಯಾಟ್ ಬುಮ್ರಾ ಅವ್ರ ಬಾಡಿ ತೊಗೋಬೇಕು ಅಂತ ಹೇಳ್ಬಿಟ್ಟು. ಏಜ್ ಫ್ಯಾಕ್ಟರ್ನೂ ಬರುತ್ತೆ. ಈ ಲಕ್ಷ್ಮೀಪತಿ ಬಾಲಾಜಿ ಅವರಿಗೆ ಬೇಗ ಇಂಜುರಿ ಆಯಿತು, ಅದೇ ಇರ್ಫಾನ್ ಪಠಾಣ್ ಅವ್ರಿಗೆ ಆಗಲಿಲ್ಲ. ಆ ರೀತಿ ಕಪಿಲ್ ದೇವ್ ಅವ್ರಿಗೆ ಯಾವತ್ತೂ ಇಂಜುರಿನೇ ಆಗಿಲ್ಲ. ಇಟ್ ಡಿಪೆಂಡ್ಸ್ ಆನ್ ಈಟ್ ಇಂಡಿವಿಜುವಲ್. ಅವರಿಗೆ ಅದ್ರ ಪ್ರಕಾರನೇ ಇವಾಗ ಪ್ರೋಗ್ರಾಮ್ ಮಾಡ್ತಾಯಿದ್ದಾರೆ. ಇದು ತುಂಬ ಬೆಳೆದೋಗ್ಬಿಟ್ಟಿದೆ. NCLೇ ಕೂತ್ಕೊಂಡ್ಬಿಟ್ಟು ಅವರಿಗೆ GPS ಹಾಕ್ಬಿಟ್ಟು ಅದನ್ನು ಮೇಂಟೈನ್ ಮಾಡ್ತಾಯಿದ್ದಾರೆ.
ಸೊ ಆದ್ದರಿಂದ ಆ ಡಾಟಾ ಪ್ರಕಾರ ಅವರಿಗೆ ರೆಸ್ಟ್ ಕೊಡ್ತಾ ಇದ್ದಾರೆ. ವಿ ಶುಡ್ ಅಪ್ರಿಷಿಯೇಟ್ ಇಟ್. ಯಾಕಂದರೆ ಬುಮ್ರಾ ಅವರು ಇನ್ನೂ ಸುಮಾರು ವರ್ಷ ಆಡೋದು ನೋಡ್ಬೋದು ನಾವು. ಮೇ ಬಿ 1 or 2 ಟೆಸ್ಟ್ ಮ್ಯಾಚಸ್. ಮ್ಯಾನೇಜ್ಮೆಂಟ್, ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್, ಅದಕ್ಕಾಗಿ ಕೇಳ್ತಾರೆ. ಹಾಂ, ನೀವು ಇನ್ನೊಂದು ಕ್ವಶನ್ ಕೇಳಿದ್ರಿ. ಈಗ ನಾವು ಆ್ಯಸ್ ಎ ಕೋಚಸ್ ನಮಗೇನು ಚಾಲೆಂಜಸ್? ನಮಗೆ ಚಾಲೆಂಜಸ್ ಬರೋದು ಅಂಡರ್ 16 ಅಂದರೆ 12, 13, 14, 15 ಇಯರ್ಸ್ ಹುಡುಗರಿಗೆ ಕಲಿಸುವಾಗ ತುಂಬ ಚಾಲೆಂಜಸ್. ಯಾಕಂದರೆ ನೀವು ಅವರಿಗೆ ಬೇಸಿಕ್ಸಿಂದ ಕಲಿಸ್ಬೇಕಾಗುತ್ತೆ. ಬೇಸಿಕ್ಸ್ ಚೆನ್ನಾಗಿದ್ದರೆ ಆಲ್ ಫಾರ್ಮ್ಯಾಟ್ಸ್ ಆಡ್ಬೋದು. ಫಾರ್ ಎಕ್ಸಾಂಪಲ್ ಶುಭಮನ್ ಗಿಲ್ ಆಗಲಿ, KL ರಾಹುಲ್ ಆಗಲಿ, ರಾಹುಲ್ ದ್ರಾವಿಡ್ ಅವರಾಗಲಿ, ತೆಂಡೂಲ್ಕರ್ ಅವರಾಗಲಿ. ಸೊ ಅಲ್ಲಿ ನಮಗೆ ಕಷ್ಟ ಆಗುತ್ತೆ. ಯಾಕಂದರೆ ನಾವೆಲ್ಲ ಚೆನ್ನಾಗಿ ಕಲಿಸಿರ್ತೀವಿ, IPL ಸೀರೀಸ್ ಬರುತ್ತೆ, ನೆಕ್ಸ್ಟ್ ಡೇ ಬಂದ ತಕ್ಷಣ ಹೊಡಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಅಗೇನ್ ವಿಲ್ ಹ್ಯಾವ್ ಟು ಮೊದಲಿಂದ ಕಲಿಸ್ಬೇಕಾಗುತ್ತೆ. ಆಫ್ಟರ್ 19 ಇಯರ್ಸ್ ಆದಮೇಲೆ ಎಲ್ಲ ಹುಡುಗರು ಪ್ರೊಫೆಷ್ನಲ್ ಆಗಿರ್ತಾರೆ, ಮೆಚುರಿಟಿ ಬಂದಿರುತ್ತೆ. ಸೊ ಅವರು ಮ್ಯಾನೇಜ್ ಮಾಡೇ ಮಾಡ್ತಾರೆ. ಈ ಬಿಲೋ ಅಂಡರ್ 16 ಚಿಕ್ಕ ಹುಡುಗರಿಗಿದೆಯಲ್ಲ, ಅವ್ರಿಗೆ ಕಲಿಸೋದು ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಕೊನೆಯದಾಗಿ ಏನು ಅನ್ಸುತ್ತೆ ನಿಮ್ಗೆ, ಮುಂದೆ ಕ್ರಿಕೆಟ್ ಯಾವ ಕಡೆ ಹೋಗೋದು? ಗ್ಲೋಬಲ್ ಲೆವೆಲ್ಗೆ ಹೋಗಲಿಕ್ಕೆ ಶುರು ಮಾಡಿದ್ದಾರೆ, ತುಂಬ ದೇಶಗಳು ಅಫಿಲೇಟೆಡ್ ಆಗ್ತಾ ಇದ್ದಾರೆ, ಅಸೋಸಿಯೇಟ್ ಆಗ್ತಾ ಇದ್ದಾರೆ, ಎಲ್ಲರಲ್ಲೂ ದೇಶದಲ್ಲೂ ಕ್ರಿಕೆಟ್ ಬರ್ತಾ ಇದೆ. ಇಂಡಿಯಾದ ತುಂಬ ಸೀನಿಯರ್ ಕ್ರಿಕೆಟರ್ಸಿಗೆ ಕೋಚಿಂಗ್ ಅಪಾರ್ಚುನಿಟಿಗಳು ಸಿಗ್ತಾ ಇದ್ದಾವೆ. ಯಾವ ರೀತಿ ಬದಲಾವಣೆ ಆಗುತ್ತೆ? ಸೊ ಹಾಗೆ ನೋಡಿದರೆ ಎಲ್ಲದಕ್ಕೂ ತುಂಬ ಕ್ರಿಕೆಟ್ ಹೆಲ್ಪ್ ಆಗಿದೆ. ಚೇಂಜಸ್ ಆಗಿದ್ದಕ್ಕೆ ಹೆಲ್ಪ್. ನೋಕಿಯಾಯಿಂದ ಐಫೋನ್ವರೆಗೂ ಎಷ್ಟು ಚೇಂಜಸ್ ಇದೆ ಅಲ್ಲ, ಕ್ರಿಕೆಟಲ್ಲೂ ಅದೇ ರೀತಿಯಾಗಿ ಚೇಂಜಸ್ ಇದೆ. ಈಗ ಹಳೆ ಬುಲೆಟ್ ಉಳಿದಿಲ್ಲ. ಈಗ ಕಾಲಕ್ಕೆ ತಕ್ಕಂತೆ ಅವರು ಚೇಂಜ್ ಆಗಿದ್ದಾರೆ, ಅದಕ್ಕೆ ಆ ಕಂಪ್ನಿ ಉಳ್ಕೊಂಡಿದೆ. ಸೊ ಕ್ರಿಕೆಟು ಅದೇ ರೀತಿಯಾಗಿ ಇರುತ್ತೆ. ನಾವು ಅಡಾಪ್ಟ್ ಆಗಬೇಕಾಗುತ್ತೆ. ಫ್ಯೂಚರಲ್ಲಿ ಪ್ರೊಬಾಬ್ಲಿ ನಾವು ಚಿಕ್ಕ ಹುಡುಗರು ಬರೀ T20 ಆಡೋದು ಕಲಿಸ್ಲಿಕ್ಕೂ ಬರ್ಬೋದು, ಹೇಳೋಕ್ಕಾಗಲ್ಲ. ಅದಕ್ಕಾಗಿ ಒಂದು ಸಪ್ರೇಟ್ ಕೋಚಿಂಗ್ ಕ್ಯಾಂಪ ನಡೆಸ್ಬೋದು ಅನ್ಸುತ್ತೆ. ಕೊನೆಯದಾಗಿ ಈಗಾಗಲೇ ಬೆಲ್ ಹೊಡೆದ್ರು, ಕೊನೆಯ 5 ನಿಮಿಷದಲ್ಲಿ ಏನು ಸಜೆಷನ್ ಏನಾರ ಇದ್ರೆ ಏನು ಚೇಂಜಸ್ ಮಾಡ್ಬೋದು ಅಂತ ಅನ್ಸುತ್ತೆ ನಿಮಗೆ? ಕ್ರಿಕೆಟ್ ಇನ್ನೂ ಒಂದಿಷ್ಟು ಬೆಟರ್ ಪೊಸಿಷನ್ ಇರಲಿಕ್ಕೆ. ಕ್ರಿಕೆಟ್ ಇಸ್ ಆಲ್ರೆಡಿ ಇನ್ ಅ ಬೆಟರ್ ಪೊಸಿಷನ್. ನಾವು ಹೇಳೋದಂದ್ರೆ ಕರೆಕ್ಟಾಗಿ ರೀತಿ ನಡೆಸಿದ್ರೆ ಇನ್ನೂ ಒಳ್ಳೇದಾಗತ್ತೆ. ಈ ರ್ಯಾಕೆಟ್ಸ್ ಇದೆಯಲ್ಲ, ಪೇ ಫಾರ್ ಪ್ಲೇಸ್, ದುಡ್ಡು ಕೊಟ್ಟು ಹಾಡೋದು, ಅದನ್ನ ನಿಲ್ಲಿಸಿದ್ರೆ ಚೆನ್ನಾಗಾಗ್ತದೆ. ಅಂದರೆ ಕ್ರಿಕೆಟ್ ಇಸ್ ಇನ್ ಅ ಗುಡ್ ಪೊಸಿಷನ್. ದುಡ್ಡು ಇದೆ ಈಗ. ಎಸ್, ಕ್ವಾಲಿಟಿ ಆಫ್ ಕ್ರಿಕೆಟ್ಸ್ ಅದನ್ನು ಕನ್ವಿ ಹೇಳ್ದಂಗೆ ಇಟ್ ಇಸ್ ಕಂಡುಬಿಟ್ಟು. ಬಟ್ ನಾವು ಹೇಳೋದಂದರೆ ಸ್ವಲ್ಪ ಆದರೂ ಕರೆಕ್ಟಾಗಿ ನಡೆಸಿದ್ರೆ, ರೀತಿ ಕರೆಕ್ಟಾಗಿ ನಡೆಸಿದ್ರೆ ಈ ಮಾರ್ಕೆಟ್ ಇದು ಥರ ಇನ್ವೆಸ್ಟ್ಮೆಂಟ್ ಅದೆಲ್ಲ ಸ್ವಲ್ಪ ನಿಲ್ಲುತ್ತೆ. ಸೊ ವಿ ಕ್ಯಾನ್ ಎಂಜಾಯ್ ಕ್ರಿಕೆಟ್ ಬೆಟರ್. ಸೊ ರಿಯಲ್ ಟ್ಯಾಲೆಂಟ್ ನೋಡ್ಬೋದು ಅಂದ್ಬಿಟ್ಟು ನಮ್ಮ ನಾಗರಾಜ್ ಅವ್ರದ್ದೇ ವಾಪಸ್ ಬರ್ಬೇಕನ್ಸುತ್ತಾ? ನೀವೇನು ಅಟ್ಲೀಸ್ಟ್ ಟ್ಯಾಲೆಂಟ್ ಇರೋ 12 ಜನಕ್ಕೆ ನೀವು ಸಿಲೆಕ್ಟ್ ಮಾಡಿ ಒಬ್ಬರು ಇಬ್ಬರನ್ನ ಬಿಟ್ಬಿಡಿ ಮ್ಯಾನೇಜ್ಮೆಂಟ್ಗಾಗಿ ಅಂತ? ಹಣ ಇದೆ, ಇನ್ಫ್ರಾಸ್ಟ್ರಕ್ಚರ್ ಇದೆ, ಎಲ್ಲಾನು ಇದೆ. ನಮ್ಮ ಹುಡುಗ ನಿಮ್ಮ ಹುಡುಗ ಅನ್ನೋದು ಬಿಟ್ಟರೆ ಕ್ರಿಕೆಟ್ ಭಾಳ ಉದ್ಧಾರ ಆಗುತ್ತೆ. ಎಲ್ಲರಿಗೂ ಏನು ಬುಕ್ ಬ್ರಹ್ಮ ಲಿಟರೇಚರ್ ಫೆಸ್ಟಿವಲ್ 2ನೇ ವರ್ಷದ ಇದರಲ್ಲಿ ನಾನು ಕ್ರಿಕೆಟ್ ಕ್ರೀಡೆಯಾಗಿ ಉಳಿದಿಲ್ಲ, ಈಗ ಮನೋರಂಜನೆ ಆಗಿದೆ ಅಂತ ಏನೋ ಒಂದು ಟಾಪಿಕ್ ಕೊಟ್ಟರೆ ಅದಕ್ಕೆ ಅವಕಾಶಕ್ಕಾಗಿ ಧನ್ಯವಾದಗಳು. ನಿಮ್ಮೆಲ್ಲ ಗೆಸ್ಟ್ಗಳಿಗೂ ಧನ್ಯವಾದಗಳು.